ಕಳೆದ ಕೆಲವು ದಿನಗಳಿಂದ ಧ್ಯಾನ ಮಾಡ್ತಿರುವಂತಹ ಒಂದು ಸಂಗತಿ ಹೊಸ ಒಡಂಬಡಿಕೆ ಯಾಜಕತ್ವದ ಬಗ್ಗೆ ಪೇತ್ರನ ಪತ್ರಿಕೆಯಲ್ಲಿ ನಾವು ಕಲ್ತ್ಕೊಳ್ತಾ ಬಂದ್ವು. ನಮ್ಮನ್ನ ಕ್ರಿಸ್ತನ ಒಂದು ಯಾಜಕ ಸೇವೆಗೆ ಕ್ರಿಸ್ತನ ಕರೆದಿದ್ದಾನೆ. 2 ವಿಧವಾದಂತಹ ಯಾಜಕ ಸೇವೆ. ಮೊದಲನೇದಾಗಿ ನಾವು ನೋಡ್ತಾ ಬರೋ ಹಾಗೆ ಪವಿತ್ರ ಯಜ್ಞವನ್ನು ಅರ್ಪಿಸುವಂತ ಪವಿತ್ರ ಯಾಜಕ ವರ್ಗದವರು, ಮತ್ತು ಎರಡನೆಯ ಒಂದು ಸಂಗತಿ ರಾಜವಂಶಸ್ಥರಾದಂತಹ ಯಾಜಕ ವರ್ಗದವರು. ಪವಿತ್ರ ಯಾಜಕ ವರ್ಗದವರು ದೇವಾಲಯದ ಒಳಗಡೆ ಯಜ್ಞಗಳನ್ನು ಸಮರ್ಪಿಸ್ತಾ ಬರ್ತಾರೆ. ಅದೇ ರೀತಿಯಲ್ಲಿ ರಾಜವಂಶಸ್ಥರಂತ ಯಾಜಕ ವರ್ಗದವರು ದೇವಾಲಯದಿಂದ ಆಚೆ ಹೋಗಿ ನಮ್ಮನ್ನ ಕತ್ತಲೆಯಿಂದ ಕರೆದು ಬೆಳಕಿಗೆ ಸೇರಿಸಿದಂತಹ ಆ ಕರ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಿ ನಾವಿದ್ದೇವೆ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆಯುತ್ತಾ ಹಿಂಸೆಯಲ್ಲಿ ಹಾದು ಹೋಗುತ್ತಿರುವಂತಹ ವಿಶ್ವಾಸಿಗಳನ್ನ ಎಚ್ಚರಿಸ್ತಾ ಬರ್ತಿರುವಂತಹ ಸಂಗತಿಗಳನ್ನ ನಾವು ಕಲ್ತ್ಕೊಳ್ತಾ ಬಂದ್ವು. ಆ ನಿಟ್ಟಿನಲ್ಲಿ ಆ ಯಾಜಕರ ಒಂದು ಕರ್ತವ್ಯ ನಮಗಿದೆ ಎಂಬುದಾಗಿ ಹೇಳುವಾಗ ನಾವು ಯಾಜಕರ ಕರ್ತವ್ಯ ಏನೆಂಬುದಾಗಿ ತಿಳ್ಕೊಳ್ಬೇಕೆಂಬುದಾಗಿ ಹಳೆ ಒಡಂಬಡಿಕೆಯಲ್ಲಿ ಅನೇಕ ಸಂಗತಿಗಳನ್ನ ಕಲಿತ್ಕೊಳ್ತಾ ಬಂದ್ವಿ. ಹಳೆ ಒಡಂಬಡಿಕೆಯಲ್ಲಿ ಯೆಹೋವ ದೇವರು ತಾನೇ ಆತನು ಅನೇಕ ವಿಧಿವಿಧಾನಗಳನ್ನ ಕೊಡ್ತಾ ಬಂದಿದ್ದಾನೆ. ಯಾಜಕರು ಹೇಗಿರ್ಬೇಕು, ಯಾಜಕರ ಸೇವೆ ಯಾವ ರೀತಿಯಲ್ಲಿ ಮಾಡ್ಬೇಕು, ಅವರ ಜೀವನ ಶೈಲಿ ಹೇಗಿರ್ಬೇಕು, ಈ ಒಂದು ಸೇವೆಗೆ ಅವರನ್ನು ಕರೆದಿರುವಾಗ ಅವರು ಅದಲ್ಲಿ ಅವರು ಆ ಒಂದು ಕರೆಗೆ ಹೇಗೆ ವಿಧೇಯರಾಗಿ ನಡೆಯಬೇಕು, ಮತ್ತು ಅದಕ್ಕೆ ಅವಿಧೇಯರಾಗಿ ನಡೆಯೋದಾದ್ರೆ ಏನು ಸಂಗತಿಗಳಿವೆ ಎಂಬುದಾಗಿ ನಾವು ಕಲಿತುಕೊಳ್ತಾ ಬಂದೆವು. ಆರೋನನ ಮಕ್ಕಳು ಯಾಜಕ ವರ್ಗದವರಾಗಿದ್ದಾರೆ. ಆರೋನನ ಮಕ್ಕಳು ಯಾಜಕ ಸೇವೆಯನ್ನು ಮಾಡಲು ಕರೆಯಲ್ಪಟ್ಟಿದ್ದಾರೆ. ಆದಾಗ್ಯೂ ಸಹ ಕೆಲವು ಗುಣಲಕ್ಷಣಗಳು ಅಥವಾ ಕೆಲವು ಅವಯವಗಳು ಅವರ ಜೀವಿತದಲ್ಲಿ ಕಂಡು ಬರೋದಾದ್ರೆ, ಅವನ ಆರೋನನ ಮಕ್ಕಳೇ ಆಗಿದ್ರು ಸಹ ಅವರಿಗೆ ಯಾಜಕ ಸೇವೆಯನ್ನು ಮಾಡುವಂತ ಅರ್ಹತೆ ಇರಲಿಲ್ಲ. ಅವರು ಆ ಒಂದು ಯಜ್ಞದಲ್ಲಿ ಅವರಿಗೆ ಸಿಗುವಂತಹ ಪಾಲನ ಆಹಾರವಾಗಿ ಅವರು ತಿನ್ಬಹುದೇ ಹೊರತು ಅವರು ಪರಿಶುದ್ಧ ಸ್ಥಾನದೊಳಗೆ ಅವರು ಬಂದು ಯಾಜಕ ವೃತ್ತಿಯನ್ನು ಮಾಡುವ ಯೋಗ್ಯತೆಯನ್ನು ಅವರು ಕಳಕೊಂಡಿದ್ದವರಾಗಿದ್ರು ಎಂಬುದಾಗಿ ನಾವು ಕಳೆದ ದಿನಗಳಲ್ಲಿ ನಾವು ನೋಡ್ತಾ ಬಂದೆವು. ಸುಮಾರು 12 ವಿಧವಾದಂತಹ ಸಂಗತಿಗಳನ್ನ ನಾವು ಅಧ್ಯಯನ ಮಾಡ್ತಾ ಬಂದೆವು. ಅದನ್ನ ತಿಳಿಸಲು ಹೋಗುದಿಲ್ಲ. ಆದಾಗ್ಯೂ 12 ವಿಧವಾದ ಗುಣಲಕ್ಷಣಗಳು ಯಾಜಕನಲ್ಲಿ ಕಂಡು ಬರೋದಾದ್ರೆ ಅವನ ಒಂದು ಯಾಜಕ ಸೇವೆಯನ್ನು ಆತನು ಮಾಡಲು ಸಾಧ್ಯವಾಗುವುದಿಲ್ಲ. ಬದಲಾಗಿ ಆತನು ಕೇವಲ ಯಾಜಕನಾಗಿ ಉಳಿದಾಗ್ಯೂ ಸಹ ಆತನ ಒಂದು ಆಹಾರವನ್ನು ಸೇವಿಸಬಹುದೇ ಹೊರತು ಯಾಜಕ ಸೇವೆಯನ್ನು ಮಾಡುವಲ್ಲಿ ಯೋಗ್ಯನಾಗಿರ್ಲಿಲ್ಲ. ಹೊಸ ಒಡಂಬಡಿಕೆ ಯಾಜಕರಂತ ನಾವು ಸಹ ದೇವರ ಸೇವೆಗೆ ಕರೆಯಲ್ಪಟ್ಟಿದ್ದಾಗ್ಯೂ ಸಹ ಯಾವ ರೀತಿಯಲ್ಲಿ ನಮ್ಮನ್ನು ನಾವು ಶುದ್ಧಪಡಿಸಿಕೊಳ್ಳಬೇಕು, ಯಾವ ರೀತಿಯಲ್ಲಿ ನಾವು ಈ 12 ಅವಯವಗಳು ನಮಗೆ ಹೇಗೆ ವ್ಯಕ್ತವಾಗ್ತವೆ ಅಥವಾ ಅನ್ವಯವಾಗ್ತವೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಅದಾದ್ಮೇಲೆ ಯಾಜಕರು ಯಾವ ರೀತಿಯಲ್ಲಿ ಸೇವೆಗೆ ನೇಮಿಸಲ್ಪಟ್ರು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಈಗಾಗಲೇ ಅವರು ಇಸ್ರಾಯೇಲರ ಕುಲದಲ್ಲಿದ್ದಾರೆ. ಇಸ್ರಾಯೇಲರ ಮಧ್ಯದಲ್ಲಿ ವಾಸಿಸ್ತಿದ್ದಾರೆ. ಇಸ್ರಾಯೇಲರಲ್ಲಿ ಸಹ ಒಂದು ಗುಂಪಾದಂತಹ ಆರೋನನ ಗುಂಪಿಗೆ ಅವರು ಸೇರಿದವರಾಗಿದ್ದಾರೆ. ಆದಾಗ್ಯೂ ಸಹ ಅವರು ಸೇವೆಗೆ ನೇಮಿಸುವುದಕ್ಕಿಂತಲೂ ಮೊದಲು ಮೋಶೆ ಅವರಿಗೆ ಸ್ನಾನ ಮಾಡಿಸ್ತಾರೆ. ಆನಂತರ ಅವರಿಗೆ ಅಭಿಷೇಕಿಸಲ್ಪಡ್ತಾರೆ. ನಂತರ ಯಜ್ಞಗಳನ್ನ ಮಾಡ್ತಾರೆ. ಎಲ್ಲಾ ಸಂಗತಿಗಳನ್ನ ನಾವು ಕಲ್ತ್ಕೊಳ್ತಾ ಬಂದು ಅದು ಹೊಸ ಒಡಂಬಡಿಕೆ ಯಾಜಕ ಅಂತ ನಮಗೆ ಯಾವ ರೀತಿಯಲ್ಲಿ ಅನ್ವಯವಾಗ್ತದೆ ಎಂಬುದಾಗಿ ಇದೆಲ್ಲ ಕಲ್ತ್ಕೊಳ್ತಾ ಬಂದ್ವು. ನಂತರ ಅವರ ಸೇವೆಯನ್ನು ಮಾಡಿ ಮುಂದುವರಿತಾ ಬರುವಾಗ ಅಥವಾ ಅವರು ಸ್ನಾನ ಮಾಡಿಕೊಂಡು ಬಟ್ಟೆಗಳನ್ನು ಹಾಕೊಂಡು ದೇವರು ಹೇಳಿದಂತಹ ರೀತಿಯಲ್ಲಿ ಯಜ್ಞಗಳನ್ನ ಮಾಡಿ ನಂತರ ಅವರಿಗೆ ಈ ಪವಿತ್ರ ಸ್ಥಳದ ಒಳಗಡೆ ಬರುವಂತಹ ಒಂದು ಅರ್ಹತೆ ಸಿಗ್ತದೆ. ನಾವು ಈ ಒಂದು ಪವಿತ್ರ ಸ್ಥಾನದಲ್ಲಿ ಇರುವಂತಹ 3 ಸಂಗತಿಗಳ ಕುರಿತಾಗಿ ಸಹ ನಾವು ಕಲ್ತ್ಕೊಳ್ತಾ ಬಂದ್ವಿ. ಬಂಗಾರದ ಒಬ್ಬ ಯಾಜಕನು ಪೂರ್ವ ದಿಕ್ಕಿನಿಂದ ಆತನು ಒಳಗಡೆ ಬರ್ತಾನೆ. ಇದರ ಹಿಂದೆ ಒಂದು ತೆರೆ ಇದೆ. ಆ ತೆರೆ ಇಸ್ರಾಯೇಲರನ್ನ ಮತ್ತು ಯಾಜಕರನ್ನ ದೂರಪಡಿಸ್ತಿದೆ, ಅಂದ್ರೆ ಸಪರೇಟ್ ಮಾಡ್ತಿದೆ. ಆ ಗುಡಾರದ ತೆರೆಯ ಒಳಗಡೆ ಎಲ್ಲಾ ಮನಸ್ಸಿಗೆ ಬಂದ ಹಾಗೆ ಬರುವಂತ ಒಂದು ಯೋಗ್ಯತೆ ಇಲ್ಲ. ಆ ಒಂದು ಯೋಗ್ಯತೆಯನ್ನು ಕೊಟ್ಟಿರೋದು ಕೇವಲ ಒಂದು ಕುಲಕ್ಕೆ. ಅದರಲ್ಲಿಯೂ ಸಹ ಆರೋನನ ಕುಟುಂಬಕ್ಕೆ ಅವರು ಈ ಪವಿತ್ರ ಸ್ಥಾನದ ಒಳಗಡೆ ಬರುವಂತ ಯೋಗ್ಯತೆ ಅಥವಾ ಅರ್ಹತೆ ಅದು ಕೊಡಲ್ಪಟ್ಟಿದೆ. ಮತ್ತು ನಾವು ಇದನ್ನು ನೋಡ್ತಾ ಬರುವಾಗ ಆರೋನನ ಕುಟುಂಬದಲ್ಲಿ ದೇವರು ಸಾಮಾನ್ಯವಾಗಿ ಆರಿಸಿಕೊಳ್ಳುವಂಥದ್ದು ಅಥವಾ ದೇವರ ಒಂದು ಮತ್ತು ಇಸ್ರಾಯೇಲರ ಇತಿಹಾಸನ ನಾವು ನೋಡುವಾಗ ಕೇವಲ ಚೊಚ್ಚಲು ಮಕ್ಕಳಿಗೆ ಮಾತ್ರ ಜವಾಬ್ದಾರಿಗಳನ್ನ, ರಾಜ್ಯಾಧಿಕಾರವನ್ನ, ಅರ್ಹತೆಗಳನ್ನ ಅವ್ರು ಕೊಡ್ತಾ ಬಂದ್ರು. ಆದ್ರೆ ಆರೋನನ ಕುಟುಂಬವನ್ನು ನಾವು ನೋಡುವಾಗ ಅಥವಾ ಆರೋನನ ಕುಟುಂಬದಲ್ಲಿ ಸಹ ಆತನು ಚೊಚ್ಚಲನಾಗಿರ್ಲಿಲ್ಲ. ಆದ್ರೆ ಮತ್ತು ಆರೋನನ ಮಕ್ಕಳಲ್ಲಿ ಕೂಡ ಆರೋನನ ನಂತರ ಯಾಜಕ ಸೇವೆಯನ್ನು ಮಾಡ್ಕೊಂಡು ಬಂದವರು ಚೊಚ್ಚಲ ಮಕ್ಕಳು ಅಥವಾ ಮೊದಲನಾಗಿ ಹುಟ್ಟಿದ ಮಕ್ಕಳು ಅವರು ಸೇವೆ ಮಾಡ್ಕೊಂಡು ಬರ್ಲಿಲ್ಲ. ಆದ್ರೆ ಒಂದು ಕರೆ
ಅದು ಸಂಪೂರ್ಣವಾಗಿ ದೇವರ ಚಿತ್ತಕ್ಕೆ ಅನುಗುಣವಾಗಿ ನೇಮಿಸಲ್ಪಟ್ಟದ್ದು. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆಯ ವಿಶ್ವಾಸಿಗಳಂತ ನಾವು ಸಹ ನಾವು ಯಾವುದೋ ಶ್ರೇಷ್ಠರಾಗಿದ್ದೇವೆ, ನಾವು ಅತಿ ಉನ್ನತರಾಗಿದ್ದೇವೆ, ಅಥವಾ ನಮಗೆ ಉನ್ನತವಾದಂತಹ ವಿದ್ಯಾಭ್ಯಾಸ ಇದೆ, ನಮ್ಮಲ್ಲಿ ಆಸ್ತಿ ಇದೆ, ನಮಗೆ ಅಧಿಕಾರ ಇದೆ, ನಾವು ಶ್ರೇಷ್ಠವಾಗಿದ್ದೇವೆ, ನಮಗೆ ಉನ್ನತವಾದಂತಹ ಜ್ಞಾನ ಇದೆ, ನಾವು ಈ ಲೋಕದ ಬಲಶಾಲಿಗಳಲ್ಲಿ ಒಬ್ಬರಾಗಿದ್ದೇವೆ ಎಂಬುದಾಗಿ ದೇವರು ನಮ್ಮನ್ನು ಆದುಕೊಂಡಿಲ್ಲ. ಆದ್ರೆ ದೇವರು ತನ್ನ ಮಹಾಕೃಪೆಯಿಂದ ಅಯೋಗ್ಯರು, ಗಣನೆಗೆ ಬಾರದವರು, ಹೊಲಸಿನಲ್ಲಿ ಬಿದ್ದಂತಹ ನಮ್ಮನ್ನ ತನ್ನ ಯಾಜಕ ಸೇವೆಗೆ ಕರೆದಿದ್ದಾನೆ. ಆದ್ರಿಂದ ಇದು ಬಹಳ ಗಂಭೀರವಾದಂತಹ ಒಂದು ಸೇವೆ, ಬಹಳ ಉನ್ನತವಾದಂತಹ ಕರೆ. ಈ ಕರೆಗೆ ನಾವು ವಿಧೇಯರಾಗಿ ಯೋಗ್ಯರಾಗಿ ನಡ್ಕೊಳ್ಬೇಕೆಂಬುದಾಗಿ ಕಲ್ತ್ಕೊಳ್ತಾ ಬಂದ್ವು. ನಂತರ ಯಾಜಕನು ಒಳಗಡೆ ಬರುವಾಗ, ಅಂದ್ರೆ ಅಂಗಳದ ಒಳಗಡೆ ಬರುವಾಗ ಆತನ ಮುಂದೆ ಕಾಣಿಸುವಂತಹದ್ದು ಯಜ್ಞವೇದಿ ಮತ್ತು ಅದರ ನಂತರ ಗಂಗಾಳ. ಅದನ್ನು ದಾಟಿಕೊಂಡು ಅದರ ಗಂಗಾಳದ ಎದುರುಗಡೆ ಅವನಿಗೆ ಒಂದು ತೆರೆ ಇದೆ. ಆ ತೆರೆಯನ್ನು ದಾಟಿಕೊಂಡು ಒಳಗಡೆ, ಆ ತೆರೆಯನ್ನು ಹೊರಗಣ ತೆರೆ ಎಂಬುದಾಗಿ ಕರೀತಾರೆ. ಅದನ್ನ ದಾಟ್ಕೊಂಡು ಒಳಗಡೆ ಬರುವಾಗ ಆತನಿಗೆ ಈ 3 ವಸ್ತುಗಳು ಕಾಣಿಸಲ್ಪಡ್ತವೆ. ಆತನ ಎಡಗಡೆಯಲ್ಲಿ ಬಂಗಾರದ ದೀಪಸ್ತಂಭ ಇದೆ, ಮತ್ತು ಅದರ ಬಲಗಡೆಯಲ್ಲಿ ರೊಟ್ಟಿಯ ಮೇಜಿದೆ, ಮತ್ತು ಆತನ ಎದುರುಗಡೆ ಬಂಗಾರದ ಧೂಪವೇದಿ ಇದೆ, ಮತ್ತು ಈ ಧೂಪವೇದಿಯ ಹಿಂದೆ ಇನ್ನೊಂದು ತೆರೆ ಇದೆ, ಅದನ್ನ ಒಳಗಣೆ ತೆರೆ ಎಂಬುದಾಗಿ ಕರೀತಾರೆ. ಮತ್ತು ಅದರ ಒಳಗಡೆ ಬೇರೆ ವಸ್ತುಗಳಿವೆ ಇಡಲ್ಪಟ್ಟಿವೆ. ಅದು ನಮ್ಮೆಲ್ಲರಿಗೂ ಸಹ ತಿಳಿದಿರುವಂತಹ ಒಂದು ಸಂಗತಿ. ಈ 3 ವಸ್ತುಗಳು ಯಾವುದನ್ನು ಸೂಚಿಸುತ್ತದೆ ಎಂಬುದಾಗಿ ಸಹ ನಾವು ಕಳೆದ ಬಾರಿ ತಿಳ್ಕೊಳ್ತಾ ಬಂದ್ವು. ಬಂಗಾರದ ದೀಪಸ್ತಂಭ ಚೊಕ್ಕ ಬಂಗಾರದಿಂದ ಮಾಡಲ್ಪಟ್ಟಿದೆ. ಇಡೀ ಗುಡಾರ ಅಥವಾ ಇಡೀ ಪರಿಶುದ್ಧ ಸ್ಥಳ ಮತ್ತು ಮಹಾಪರಿಶುದ್ಧ ಸ್ಥಳದಲ್ಲಿ ಅನೇಕ ಲೇಯರ್ಗಳನ್ನ ಹಾಕಿ ಅದನ್ನ ಕವರ್ ಮಾಡಿದ್ದಾರೆ. ದಪ್ಪನೆಯ ಲೇಯರ್ಗಳವು. ಅದಕ್ಕೆ ಮತ್ತೆ ಯಾವುದೇ ಕಿಟಕಿಗಳಾಗ್ಲಿ ಅಥವಾ ಲೈಟ್ ಸೋರ್ಸ್ ಯಾವುದೂ ಇಲ್ಲ. ಅದಕ್ಕೆ ಇರುವಂತಹ ಒಂದೇ ಒಂದು ಬೆಳಕಿನ ಮೂಲ ಅದು ಈ ಬಂಗಾರದ ದೀಪಸ್ತಂಭ. ಈ ಬಂಗಾರದ ದೀಪಸ್ತಂಭದಲ್ಲಿ ಏಳು ಹಣತೆಗಳು ಇಡಲ್ಪಟ್ಟಿದೆ, ಅಥವಾ 7 ಭಾಗಗಳಾಗಿ ಈ ದೀಪಸ್ತಂಭ ವಿಭಾಗಿಸಲ್ಪಟ್ಟಿದೆ. ಮತ್ತು ಈ ದೀಪಸ್ತಂಭಕ್ಕೆ ಹಾಕಲು ಎಣ್ಣೆ ಬೇಕು. ಅದನ್ನ ಎಣ್ಣೆಯನ್ನು ಇಸ್ರಾಯೇಲ್ ತಂದು ಕೊಡ್ತಾರೆ. ನಂತರ ಆತನ ಬಲಗಡೆಯಲ್ಲಿ ನಾವು ನೋಡುವಾಗ ರೊಟ್ಟಿಯ ಮೇಜಿದೆ. ಈ ರೊಟ್ಟಿಯ ಮೇಜು ಇದನ್ನ ಜಾಲಿ ಮರದಿಂದ ಮಾಡಿ ಅದರ ಮೇಲೆ ಬಂಗಾರದ ತಗಡನ್ನು ಹೊದಿಸಿ ಈ ಒಂದು ಮೇಜನ್ನ ಮಾಡಲಾಗಿದೆ. ಮತ್ತು ಅದರ ಮೇಲೆ ಇಡುವಂತಹ ವಸ್ತುಗಳು ಬಿದ್ದು ಹೋಗಬಾರದು ಎಂಬುದಾಗಿ ಅದಕ್ಕೆ ಸುತ್ತಲೂ ಸಹ ಒಂದು ಗೋಟನ್ನು ಕಟ್ಟಿದ್ದಾರೆ, ಅಥವಾ ಅಡ್ಡಪಟ್ಟಿಯನ್ನು ಕಟ್ಟಿದ್ದಾರೆ. ನಂತರ ಇದರ ಮೇಲೆ 12 ರೊಟ್ಟಿಗಳನ್ನ ಇಡ್ತಾರೆ. 12 ರೊಟ್ಟಿಗಳನ್ನ ವಾರಕ್ಕೆ ಒಮ್ಮೆ ಇಡ್ತಾರೆ. ದೀಪಸ್ತಂಭವನ್ನು ಪ್ರತಿದಿನದ ಸಂಜೆ ಸಮಯದಲ್ಲಿ ಅವರು ಸಿದ್ಧಪಡಿಸಬೇಕು. ಬೆಳಗ್ಗೆ ಎದ್ದು ಅದನ್ನು ಸರಿಪಡಿಸಬೇಕು. ಈ ರೊಟ್ಟಿಯ ಮೇಜನ್ನ ಅವರು ವಾರಕ್ಕೆ ಒಮ್ಮೆ ಮಾತ್ರ ಅವರು ತಂದಿಡ್ತಾರೆ. ಪ್ರತಿ ಸಬ್ಬತ್ ದಿನದಲ್ಲಿ ಅವರು ಹೊಸ ರೊಟ್ಟಿಗಳನ್ನ ಮಾಡ್ಕೊಂಡು ತಂದಿಡ್ತಾರೆ. ಹಾಗಾದ್ರೆ ಹಳೆ ರೊಟ್ಟಿಗಳನ್ನ ಏನ್ ಮಾಡ್ಬೇಕು ಎಂಬುದಾಗಿ ಯೋಚನೆ ಮಾಡುವಾಗ, ಆ ಹಳೆ ರೊಟ್ಟಿಗಳನ್ನ ಯಾಜಕರೇ ತಿನ್ನಬೇಕು. ಹೊಸ ರೊಟ್ಟಿಗಳನ್ನ ಸಬ್ಬತ್ ದಿನದಲ್ಲಿ ರೀಪ್ಲೇಸ್ ಮಾಡಿ ಈಗ ಯಾವ್ದು ಹಳೆ ರೊಟ್ಟಿಗಳಿದೆಯೋ ಅದನ್ನ ಅವರು ತಿನ್ನಬೇಕು, ಯಾಕಂದ್ರೆ ಅದು ಮಹಾಪರಿಶುದ್ಧವಾದದ್ದು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಮತ್ತು ಅದರ ಮೇಲೆ ಧೂಪ ಸಹ ಇಡ್ಬೇಕು, ಮತ್ತು ದ್ರಾಕ್ಷಾರಸ ಕೂಡ ಅಲ್ಲಿ ಇಡಬೇಕೆಂಬುದಾಗಿ ನಾವು ನೋಡ್ತಾ ಬಂದ್ವು. ಮತ್ತು ಆತನ ಎದುರುಗಡೆ ಕಾಣುವಂತಹ ಬಂಗಾರದ ಧೂಪವೇದಿ, ಇದನ್ನು ಸಹ ಜಾಲಿ ಮರದಿಂದ ಮಾಡಿ ಅದಕ್ಕೆ ಚಿನ್ನದ ಬಂಗಾರದ ತಗಡನ್ನ ಹೊದಿಸಿ ಈ ಬಂಗಾರದ ಧೂಪವೇದಿಯನ್ನ ಮಾಡಿದೆ. ಮತ್ತು ಈ ಧೂಪವೇದಿಯ ಮುಖ್ಯ ಉದ್ದೇಶ ಏನೆಂಬುದಾಗಿ ನಾವು ನೋಡುವಾಗ, ಅಲ್ಲಿ ಸುಗಂಧ ದ್ರವ್ಯಗಳನ್ನು ಮಾಡುವಂತ ಚೂರ್ಣ ಇದೆ, ಅಥವಾ ಅದರ ಪೌಡರ್ ಇದೆ. ಅದನ್ನ ಅದ್ರ ಮೇಲೆ ಹಾಕಿ ಕೆಂಡವನ್ನು ಹಾಕುವಾಗ ಧೂಪ ಅದು ಇಡೀ ರೂಮ್ನ ವ್ಯಾಪಿಸಿಕೊಂಡು ಅದು ಸುವಾಸನೆಯನ್ನು ಬೀರುವಂತದ್ದು. ಆದ್ರೆ ಇದರ ಮೇಲೆ ಯಾವುದೋ ಕೆಂಡವನ್ನು ಹಾಕುವಂತಿಲ್ಲ. ಆ ಕೆಂಡ ಹೇಗೆ ಬರ್ಬೇಕೆಂಬುದಾಗಿ ನಾವು ನೋಡುವಾಗ, ಪ್ರತಿದಿನ ಮುಂಜಾನೆಯಲ್ಲಿಯೂ ಸಂಜೆಯಲ್ಲಿಯೂ ಅವರು ಯಜ್ಞವನ್ನು ಸಮರ್ಪಿಸಬೇಕು. ಆ ಯಜ್ಞವನ್ನ ಸಮರ್ಪಿಸಿ ಆ ಕೆಂಡವನ್ನು ಮಾತ್ರವೇ ಅವರು ಇಲ್ಲಿ ತಂದು ಅದ್ರ ಮೇಲೆ ಧೂಪವನ್ನು ಹಾಕುವಾಗ ಅದು ಸುವಾಸನೆಯನ್ನು ತರುವಂತದ್ದಾಗಿರ್ತದೆ. ಯಾವುದೋ ನಮ್ಮ ಮನಸ್ಸಿಗೆ ಬಂದ ಕೆಂಡವನ್ನೆಲ್ಲ ಹಾಕುವ ಹಾಗಿಲ್ಲ. ಅದನ್ನ ಹೇಳಿದಂತಹ ರೀತಿಯಲ್ಲಿ ತಕ್ಕ ರೀತಿಯಲ್ಲೇ ಮಾಡಬೇಕು. ಇಲ್ಲದೆ ಹೋದಲ್ಲಿ ಏನಾಯ್ತು ಎಂಬುದಾಗಿ ಸಹ ನಾವು ಕಲ್ತ್ಕೊಳ್ತಾ ಬಂದು, ನಾದಾಬ್ ಮತ್ತು ಅಬಿಹು ಅವರು ಈ ಯಾಜಕ ಸೇವೆಯನ್ನು ಪ್ರಾರಂಭಿಸಿದಂತಹ ಮಾರನೇ ದಿನ, ಆ ನಂತರದಲ್ಲಿ ನಾವು ನೋಡ್ತೇವೆ, ಅವರು ಬೇರೆ ಬೆಂಕಿಯನ್ನು ಸಮರ್ಪಿಸುವಾಗ ಯೆಹೋವನ ಸನ್ನಿಧಾನದಿಂದ ಬೆಂಕಿ ಬಂದವರನ್ನು ನಾಶ ಮಾಡುತ್ತೆ ಎಂಬುದಾಗಿ. ಆ ರೀತಿ ನಾವು ಕಲಿತುಕೊಳ್ತಾ ಬಂದದ್ದು ಬಹಳ ಗಂಭೀರವಾದಂತಹ ಒಂದು ಕೆಲಸ, ಬಹಳ ಗಂಭೀರವಾದಂತಹ ಜವಾಬ್ದಾರಿ ಯಾಜಕರಿಗೆ ಕೊಟ್ಟಿರುವಂತದ್ದು. ಆ ಕರೆ ಬಂದಿರುವಂತದ್ದು ಶ್ರೇಷ್ಠನಾದಂತಹ ದೇವರಿಂದ, ಈ ಲೋಕದ ಅಧಿಕಾರಿಗಳಿಂದಲ್ಲ, ಆದ್ರೆ ಉನ್ನತನಾದಂತಹ ದೇವರು ಅವರಿಗೆ ಕೆಲಸವನ್ನು ಕೊಟ್ಟಿದ್ದು. ಆ ಕೆಲಸವನ್ನು ಕೊಟ್ಟಿರುವಾಗ ಅದನ್ನು ಅಷ್ಟೇ ಗಂಭೀರವಾಗಿ, ಅಷ್ಟೇ ಪರಿಶುದ್ಧರಾಗಿ ಅವರು ಮಾಡಿಕೊಳ್ತಾ ಬರಬೇಕು. ದೇವರ ಸನ್ನಿಧಾನಕ್ಕೆ ಅವರು ಬರುವಾಗ ಯಾವುದೇ
ಚಿಕ್ಕದಾದಂತಹ ಅಯೋಗ್ಯತೆ ಅವರಲ್ಲಿ ಕಂಡು ಬರುವುದಾದ್ರೆ ಅವರು ಅಲ್ಲೇ ನಾಶವಾಗ್ತಿದ್ರು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆ ಸಂಗತಿಗಳನ್ನ ಸತ್ಯವೇದದಲ್ಲಿ ಸಹ ನಾವು ನೋಡ್ತಾ ಬಂದಿದ್ದೇವೆ. ಈ ವಿಚಾರಗಳನ್ನ ನಾವು ಕಳೆದ ಬಾರಿ ಕಲ್ತ್ಕೊಳ್ತಾ ಬಂದು ಮತ್ತು ಆ ನಾವು ಮುಂದೆ ಹೋಗೋದಕ್ಕಿಂತಲೂ ಮೊದಲು ಒಂದು ಸಣ್ಣ ಆಲೋಚನೆ ಮಾಡಿಕೊಳ್ಳೋದಾದ್ರೆ ಆ ನಮಗೆ ದೇವರ ವಾಕ್ಯದಲ್ಲಿ ಇದೆಲ್ಲ ಕೊಡಲ್ಪಟ್ಟಿದೆ, ಯಾವ ರೀತಿಯಲ್ಲಿ ಇದೆಲ್ಲ ಇಡಬೇಕೆಂಬುದಾಗಿ ಕೊಡಲ್ಪಟ್ಟಿದೆ ಮತ್ತು ಇದರ ಕಾರ್ಯಗಳೇನು ಎಂಬುದಾಗಿ ಕೊಡಲ್ಪಟ್ಟಿದೆ. ಆದ್ರೆ ಇದರಿಂದ ಒಂದು ಹೆಜ್ಜೆ ಹಿಂದೆ ಬಂದ್ಬಿಟ್ಟು ನಾವು ಇದೆಲ್ಲ ಒಳಗಡೆ ಇರುವಂತದ್ದು ಸಂಗತಿ. ಆದ್ರೆ ನಾವು ಒಂದು ಹೆಜ್ಜೆ ಹಿಂದೆ ಬಂದ್ಬಿಟ್ಟು ಇದರಿಂದ ಆಚೆ ಬಂದು ಈ ತೆರೆಯಿಂದ ಆಚೆ ಬಂದು ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣುವಂತದ್ದು ಗಂಗಾಳ ಮತ್ತು ಯಜ್ಞವೇದಿ. ಅದರಿಂದ ಆಚೆ ಬಂದ್ರೆ ನಮಗೆ ಒಂದು ಗುಡಾರ ಕಾಣುತ್ತೆ. ಆ ಗುಡಾರ ಅದು ಬಟ್ಟೆಯಿಂದ ಮಾಡಿರುವಂತಹ ಒಂದು ಗುಡಾರ, ಹುರಿನಾರಿನ ಬಟ್ಟೆಯಿಂದ ಮಾಡಿರುವಂತಹ ಒಂದು ಗುಡಾರ. ಆ ಗುಡಾರ ಆಚೆಯಿಂದ ನಾವು ನೋಡುವಾಗ ಅದರಲ್ಲಿ ಯಾವುದೇ ವಿಧವಾದಂತಹ ಯೋಗಿ ಕಾರ್ಯಗಳಿಲ್ಲ. ನಾವಿಲ್ಲಿ ನಾವು ನೋಡ್ತೇವೆ ನಾವು ಈ ಒಂದು ಆ ಗುಡಾರನ ನಾವು ನೋಡೋದಾದ್ರೆ ಯಾವುದೇ ಅಂದ ಚಿಹ್ನೆಗಳು ಇಲ್ಲಿ ಕಾಣೋದಿಲ್ಲ. ಏನೋ ಒಂದು ಬಟ್ಟೆ ಇದೆ, ಹುರಿನಾರಿನ ಬಟ್ಟೆಯಲ್ಲಿ ಮಾಡಿದ್ದಾರೆ ಮತ್ತು ಅದ್ರ ಮಧ್ಯದಲ್ಲಿ ಒಂದು ರೂಮ್ ತರ ಕಾಣಿಸ್ತಾ ಇದೆ. ಆ ರೂಮ್ ಅಲ್ಲಿ ನಾವು ನೋಡ್ತಾ ಬರ್ತೇವೆ ಎರಡು ಕೋಟಿಂಗ್ ಇದೆ ಆ ರೂಮಿಗೆ, ದಪ್ಪದಾದಂತಹ ಬಟ್ಟೆಗಳು ಮತ್ತೆ ಇನ್ನೊಂದು ಕೋಟಿಂಗ್ ಮತ್ತು ಇನ್ನೊಂದು ಕಂಬಗಳನ್ನೆಲ್ಲ ನಿಲ್ಲಿಸಿ ಆ ಗುಡಾರವನ್ನು ಮಾಡಿದ್ದಾರೆ. ಆಚೆಯಿಂದ ನಾವು ನೋಡುವಾಗ ಸಾಮಾನ್ಯವಾದಂತಹ ಗುಡಾರ ಎಂಬುದಾಗಿ ಕಾಣಿಸುತ್ತೆ. ಆದ್ರೆ ಒಳಗಡೆ ಬಂದು ನೋಡುವಾಗ ಮಾತ್ರವೇ ನಾವು ನೋಡುವಂತದ್ದು ಅಮೂಲ್ಯವಾದಂತಹ ಬೆಲೆ ಬಾಳುವಂತಹ ಶ್ರೇಷ್ಠವಾದಂತಹ ಸಂಗತಿಗಳು ಅಲ್ಲಿ ಇಡಲ್ಪಟ್ಟಿರುವಂತದ್ದು. ಸಾಮಾನ್ಯ ಮನುಷ್ಯರಿಗೆ ಅಥವಾ ಇಸ್ರಾಯೇಲ್ಯರ 11 ಕುಲಗಳವರಿಗೆ ಕಾಣ್ತಿದ್ದಂಥದ್ದು ಬರೀ ಈ ಒಂದು ಚಿತ್ರಣ ಮಾತ್ರ. ಈ ಚಿತ್ರಣದಲ್ಲಿ ಏನು ಅವ್ರಿಗೆ ಕಾಣಿಸ್ತಿಲ್ಲ, ಬರೀ ಅಲ್ಲಿ ಹೊಗೆ ಇದೆ, ಅಲ್ಲಿ ನೀರಿದೆ. ಅದ್ ಬಿಟ್ರೆ ಇಲ್ಲಿ ಸುತ್ತಮುತ್ತ ಯಜ್ಞಗಳ ಸಮರ್ಪಿಸ್ತಿದ್ದಾರೆ, ಪ್ರಾಣಿಗಳನ್ನ ಕೊಲ್ತಾ ಇದ್ದಾರೆ. ಪ್ರಾಣಿಗಳನ್ನ ಕೊಲ್ಲುವಾಗ ಅವುಗಳಿಂದ ಬರುವಂತಹ ವಾಸನೆ ಬಹಳ ಕೆಟ್ಟದಂತಹ ವಾಸನೆ. ಚಿಕನ್ ಅಥವಾ ಮಟನ್ ಅಂಗಡಿಗೆ ಹೋಗೋದಾದ್ರೆ ನಮಗೆ ಗೊತ್ತು ಯಾವ ರೀತಿಯಲ್ಲಿ ಅದಿರುತ್ತೆ ಎಂಬುದಾಗಿ. ಆ ಸಂದರ್ಭದಲ್ಲಿ ಇರುವಂತಹ ಗುಡಾರ ಅದನ್ನ ಅವ್ರು ನೋಡ್ತಾರೆ 11 ಕುಲಗಳವರು. ಅವರಿಲ್ಲಿಗೆ ಬರುವಾಗ ಬಹಳ ಭಯದಿಂದಲೂ ಭಕ್ತಿಯಿಂದಲೂ ಅವರು ಅಲ್ಲಿ ಕೈ ಮುಗಿದುಕೊಂಡು ನಿಲ್ತಾರೆ. ಮತ್ತು ವಿಮೋಚನಾ ಕಾಂಡದಲ್ಲಿ ನಾವು ನೋಡುವಾಗ ಮೋಶೆ ದೇವದರ್ಶನ ಗುಡಾರದ ಬಳಿಗೆ ಬರುವಾಗೆಲ್ಲ ಅವರು ಎದ್ದು ನಿಂತು ತಮ್ಮ ಗುಡಾರದ ಬಾಗಿಲಿನ ಬಳಿಯಲ್ಲಿ ಅಡ್ಡ ಬಿದ್ದು ದೇವರ ಸನ್ನಿಧಾನವನ್ನು ಅವ್ರು ನೋಡುವಾಗ ಅಡ್ಡ ಬಿದ್ದು ಆತನನ್ನು ಆರಾಧಿಸಿದ್ರು ಎಂಬುದಾಗಿ ನಮಗೆ ದೇವರ ವಾಕ್ಯ ವಿಮೋಚನಾ ಕಾಂಡದಲ್ಲಿ ತಿಳಿಸ್ತದೆ. ಯಾಕೆ ಎಲ್ಲಾ ಸಂಗತಿಗಳನ್ನ ನಾವು ನೋಡ್ತಿದ್ದೇವೆ ಎಂಬುದಾಗಿ ನಾವು ನೋಡುವಾಗ ಇಸ್ರಾಯೇಲ್ಯರು ಈ ಎಲ್ಲಾ ಸಂಗತಿಗಳನ್ನು ನೋಡಿದ್ದಾರೆ. ಸಿನಾಯಿ ಬೆಟ್ಟದಲ್ಲಿ ದೇವರ ಮಹಾ ಮಹಿಮೆಯಿಂದ ಇಳಿದು ಬಂದದ್ದು, ಬೆಟ್ಟ ಬೆಂಕಿಯಿಂದ ಉರಿದದ್ದು, ಬೆಟ್ಟ ಭೂಕಂಪದ ಹಾಗೆ ಅಲ್ಲಾಡಿದ್ನ ನಾವು ನೋಡಿದ್ದೇವೆ. ಇನ್ನೊಂದು ಕಡೆಯಲ್ಲಿ ನಾವು ನೋಡುವಾಗ ದೇವರ ಮಹಿಮೆ ಆರೋನನ ಯಜ್ಞವನ್ನು ಸಮರ್ಪಿಸಿದಾಗ ಯಜ್ಞವನ್ನು ಸಮರ್ಪಿಸಿ ಆಚೆ ಬರುವಾಗ ಅಲ್ಲಿ ನಾವು ನೋಡ್ತೇವೆ, ಅಲ್ಲಿ ಯೆಹೋವನ ಅಗ್ನಿ ಆ ಒಂದು ಸಂಪೂರ್ಣ ಯಜ್ಞವನ್ನು ಅದು ದಹಿಸಿ ಬಿಟ್ಟಿದೆ ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲಾ ಸಂಗತಿಗಳನ್ನ ನೋಡಿದಂತಹ ಇಸ್ರಾಯೇಲ್ಯರು ಕೇವಲ 40 ದಿನಗಳಾದ ನಂತರ ದಾರಿ ತಪ್ಪಿ ಹೋಗುವಂತ ಒಂದು ಸಂಗತಿ. ದೇವರ ಮಹಿಮೆಯನ್ನು ಅವರು ಕಣ್ಣಾರೆ ನೋಡಿದಾಗ್ಯೂ ಸಹ, ದೇವರ ಮಹಿಮೆಯನ್ನು ಅವರು ಕಣ್ಣಾರೆ ಗ್ರಹಿಸಿಕೊಂಡಿದ್ದಾಗ್ಯೂ ಸಹ ಆತನನ್ನ ತಿಳ್ಕೊಳ್ಳಲಿಲ್ಲ ಅವರು ಸಂಪೂರ್ಣವಾಗಿ. ಆತನನ್ನ ಅವರು ಗ್ರಹಿಸಿಕೊಳ್ಳಲಿಲ್ಲ ಮತ್ತು ಅವರು ಅದರಿಂದ ಸಂಪೂರ್ಣವಾಗಿ ಹಿಂದೆ ಹೋದ್ರು ಎಂಬುದಾಗಿ ನಾವು ನೋಡ್ತೇವೆ, ಹಿಂಜರಿದ್ರು ಎಂಬುದಾಗಿ ನಾವು ನೋಡ್ತೇವೆ. ದೇವರ ಕೋಪಕ್ಕೆ ಸಹ ಅವರು ಒಳಗಾದ್ರು ಎಂಬುದಾಗಿ, ದೇವರನ್ನು ತಿರಸ್ಕರಿಸಿ ದೇವರಿಂದಲೂ ಅವರು ತಿರಸ್ಕರಿಸಲ್ಪಟ್ರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಈ ಯಾಜಕರ ಆಲೋಚನೆಯನ್ನು ಸಹ ನಾವು ಮಾಡುವಾಗ ಯಾಜಕರು ಬರೀ ಅಂಗಳದ ಸುತ್ತಮುತ್ತಲು ಮಾತ್ರ ಇರ್ಲಿಲ್ಲ, ಅವರು ಒಳಗಡೆ ಹೋಗಿದ್ರು. ಒಳಗಡೆ ಅಲ್ಲಿ ಅವರಿಗೆ ಸುಂದರವಾದಂತಹ ಒಂದು ದರ್ಶನ ಕಂಡು ಬಂತು. ಸುಂದರವಾದಂತಹ ಬಂಗಾರದ ವಸ್ತುಗಳು ಅವರಿಗೆ ಕಂಡು ಬಂತು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ವಸ್ತುಗಳಲ್ಲಿದ್ವು. ದೇವರ ಮಹಿಮೆ ಅವರಿಗೆ ಕಂಡು ಬಂತು. ದೇವರ ಮಹಿಮೆಯ ಆ ಒಂದು ದರ್ಶನವನ್ನು ಅವ್ರು ನೋಡ್ತಾ ಬಂದ್ರು. ವರ್ಷಕ್ಕೆ ಒಮ್ಮೆ ಅವರು ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗಿ ದೇವರ ಪರಿಶುದ್ಧ ಪ್ರಸನ್ನತೆಯಲ್ಲಿ ಅವರು ನಿಂತ್ಕೊಂಡವರಾಗಿ ಕಾಲವನ್ನು ಕಳೆಯುವಂತ ಒಂದು ಸ್ಥಿತಿ ಅವರಲ್ಲಿತ್ತು. ಆದಾಗ್ಯೂ ಸಹ ಅವ್ರು ತಪ್ಪಿ ಹೋದ್ರು ಮತ್ತು ದೇವರ ಮಹಿಮೆ ಅವರನ್ನ ಬಿಟ್ಟು ಹೋಯ್ತು. ದೇವರ ಆಲಯವನ್ನು ಅವ್ರು ಕಳ್ಕೊಂಡ್ರು, ದೇವರ ಸನ್ನಿಧಾನವನ್ನು ಅವ್ರು ಕಳ್ಕೊಂಡ್ರು ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಈ ರೀತಿಯಲ್ಲಿ ನಾವು ನೋಡೋದಾದ್ರೆ ಪರಿಶುದ್ಧ ಸ್ಥಳ ಇದೊಂದು ಮಾಡೆಲ್ ಆದ್ರೂ ಸಹ ನಮಗೆ ಇದು ಯಾವ ರೀತಿಯಲ್ಲಿ ಒಳಗಡೆ ಅವ್ರಿಗೆ ಕಾಣ್ತದೆ ಎಂಬುದಾಗಿ ನಾವು ನೋಡ್ತೇವೆ. ಆಚೆ ಒಂದು ಸಾಮಾನ್ಯವಾದಂತಹ ಸ್ಥಳ, ಬೆಂಕಿ ಇರುವಂತಹ ಸ್ಥಳ, ಹೊಲಸಾದಂತಹ ವಾಸನೆ, ರಕ್ತ ಮತ್ತು ಸುಡುತ್ತಿರುವಂತಹ ಒಂದು ಸಂಗತಿ, ಈ ರೀತಿಗಳನ್ನ ನೋಡೋದಾದ್ರೆ ಯಾಜಕನು ಒಳಗಡೆ ಬರುವಾಗ ಸುಂದರವಾದಂತಹ ಒಂದು ಚಿತ್ರಣ ತನಗೆ ಕಾಣಿಸುತ್ತೆ. ಚಿನ್ನದಿಂದ ಮಾಡಿರುವಂತಹ ಸಂಗತಿಗಳು, ಚಿನ್ನದ ಬೆಲೆ ಬಾಳುವಂತಹ ವಸ್ತುಗಳಿಂದ, ಬಟ್ಟೆಯಿಂದ ಮಾಡಲ್ಪಟ್ಟಿರುವಂತಹ ಒಂದು ಸಂಗತಿಗಳನ್ನ ನಾವು ನೋಡ್ತಾ ಬರ್ತೇವೆ. ಯಾಕೆ ಈ ವಿಚಾರಗಳನ್ನ ನನ್ನ ಮನಸ್ಸಿಗೆ ಬಂತು ಎಂಬುದಾಗಿ ನಾವು ನೋಡುವಾಗ
ಹೊಸ ಒಡಂಬಡಿಕೆ ಯಾಜಕರ ಸನ್ನಿಧಾನ ಸ್ಥಿತಿಗತಿಗಳನ್ನು ಸಹ ನಾವು ನೋಡುವಾಗ ಇತ್ತೀಚೆಗೆ ಸಭೆಗಳಲ್ಲಿ ದೇವಜನರು ಯಾಕೆ ಆಸಕ್ತಿಯನ್ನು ಕಳ್ಕೊಳ್ತಿದ್ದಾರೆ, ಯಾಕೆ ಸಭೆಗಳಲ್ಲಿ ಜನರು ದೇವರ ಸನ್ನಿಧಾನಕ್ಕಿಂತಲೂ ಹೆಚ್ಚಿನದಾಗಿ ಲೋಕವನ್ನು ಬಯಸ್ತಿದ್ದಾರೆ, ಸಭೆಯಲ್ಲಿ 2 ಗಂಟೆ 3 ಗಂಟೆ ಕಳೆದು ಅಯ್ಯೋ ನನ್ ದಿನ ಇಡೀ ವೇಸ್ಟ್ ಆಯ್ತು ಎಂಬುದಾಗಿ ಅಂದ್ಕೊಳ್ತಾರೆ. ಅದೇ ದೇವರ ಸನ್ನಿಧಾನದಲ್ಲಿ ಅರ್ಧ ಗಂಟೆ ಕೂತ್ಕೊಂಡು ಪ್ರಾರ್ಥನೆ ಮಾಡೋದಕ್ಕಾಗ್ಲಿ ಅಥವಾ ದೇವರ ವಾಕ್ಯವನ್ನು ಕೇಳೋದಕ್ಕಾಗ್ಲಿ, ದೇವರನ್ನು ಸ್ತುತಿಸೋದಕ್ಕಾಗ್ಲಿ, ದೇವರ ವಿಚಾರವಾಗಿ ಮಾತಾಡೋದಕ್ಕಾಗ್ಲಿ ಆಗೋದಿಲ್ಲ. ಯಾಕೆ ಎಂಬುದಾಗಿ ನಾವು ನೋಡುವಾಗ ನಾವು ನೋಡುವಂತದ್ದು ಕೇವಲ ಆಚೆ ಕೂಡಿ ಬಂದಿರುವಂತಹ ಒಂದು ಗುಡಾರ ಅಥವಾ ಈ ಒಂದು ಪರಿಕಲ್ಪನೆ ಮಾತ್ರ ನಮ್ಮಲ್ಲಿದೆ ಹೊರತು ಒಳಗಡೆ ಏನಿದೆ, ಒಳಗಡೆ ಯಾರಿದ್ದಾರೆ, ಅದನ್ನ ಯಾರು ಮಾಡ್ಲಿ ಹೇಳಿದ್ದಾರೆ ಎಂಬುದನ್ನ ನಾವು ಎಷ್ಟೋ ಬಾರಿ ಮರೆತು ಹೋಗುವಂತರಾಗಿರ್ತೇವೆ. ದೇವರ ವಾಕ್ಯ ನಮ್ಮ ಮುಂದೆ ಇದೆ, 66 ಪುಸ್ತಕಗಳು ನಮ್ಮ ಮುಂದೆ ಇದೆ. 66 ಪುಸ್ತಕಗಳಲ್ಲಿ ದೇವರು ತಿಳಿಸಿರುವಂತಹ ಸಂಗತಿಗಳು ನಮ್ಮ ಭಾಷೆಯಲ್ಲಿ ನಮಗೆ ಅರ್ಥವಾಗುವಂತ ರೀತಿಯಲ್ಲಿ ಕೊಡಲ್ಪಟ್ಟಿವೆ. ಅಥವಾ ಸತ್ಯವೇದ ಅರ್ಥ ಆಗುದಿಲ್ಲ ಅಂತ ಹೇಳಿದ್ರೆ ಅದನ್ನ ಪ್ರತಿಯೊಂದು ಪದವನ್ನು ಸಹ ವಿವರಿಸಿ ಹೇಳುವಂತ ಡಿಕ್ಷನರಿಗಳಿದೆ, ಅಥವಾ ಕಾಮೆಂಟ್ರೀಸ್ ಇದೆ, ಅಥವಾ ಅನೇಕ ದೇವ ಭಕ್ತರುಗಳು ಸತ್ಯವೇದವನ್ನ, ದೇವರ ವಾಕ್ಯನ ವಿವಿಧವಾಗಿ ವಿವರಿಸಿರುವಂತ ಸಂಗತಿಗಳು ನಮಗಿದೆ. ನಮ್ಮ ಭಕ್ತಿ ವೃದ್ಧಿಗಾಗಿ, ನಮ್ಮನ್ನ ದೇವರ ಬೆಳೆಗೆ ನಡೆಸಬೇಕೆಂಬುದಾಗಿ ಎಷ್ಟೋ ದೇವಜನರು ಎಷ್ಟೋ ಪ್ರಯಾಸ ಪಟ್ಟು ಫಾರಿನ್ ಇಂದ ಇಲ್ಲಿಗೆ ಬಂದು ತಮ್ಮ ಎಲ್ಲಾ ಒಂದು ಲಕ್ಸುರಿಯನ್ನ ಬಿಟ್ಟು ಅವರು ಸಾಮಾನ್ಯರಂತೆ ಇಲ್ಲಿ ಬದುಕಿ ನಮಗಾಗಿ ಎಲ್ಲಾ ಕಾರ್ಯಗಳನ್ನ ಮಾಡಿದ್ದಾರೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ನಮ್ಮ ಕ್ರಿಸ್ತನ ಪರಲೋಕವನ್ನೇ ಬಿಟ್ಟು ಮನುಷ್ಯರ ಮಧ್ಯದಲ್ಲಿ ಗುಡಾರವಾಗಿ ವಾಸ ಮಾಡಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಎಷ್ಟೋ ಬಾರಿ ನಾವು ಇದನ್ನೆಲ್ಲ ಮರ್ತು ಹೋಗ್ತೇವೆ. ನಮಗೆ ಬರೀ ಆಚೆಯ ಆ ಒಂದು ಬಹಿರಂಗ ಕಾರ್ಯಗಳನ್ನೇ ನಾವು ನೋಡ್ತೇವೆ ಹೊರತು ಒಳಗಡೆ ಏನಾಗ್ತಿದೆ, ದೇವರ ಮಹಿಮೆ ದೇವರ ಮಹಿಮೆನ ನೋಡ್ತಿದ್ದೆ, ದೇವರ ಮಹಿಮೆ ನಮಗೆ ಕಾಣಿಸುತ್ತೆ, ನಾವೇನ್ ಮಾಡ್ತಿದ್ದೇವೆ, ದೇವರನ್ನ ಎಷ್ಟೋ ಬಾರಿ ತಿರಸ್ಕರಿಸುವಂತ ಒಂದು ಸಂಗತಿ ನಮ್ಮಲ್ಲಿ ಉಂಟಾಗ್ತಿದೆ. ಹೊಸ ಒಡಂಬಡಿಕೆ ಯಾಜಕರಾದಂತಹ ನಮ್ಮನ್ನು ದೇವರು ಕರೆಯುವಂತದ್ದು ತನ್ನ ಸನ್ನಿಧಾನಕ್ಕೆ, ಪರಿಶುದ್ಧ ಸ್ಥಳಕ್ಕೆ. ಇಸ್ರಾಯೇಲರ ಕಾಲದಲ್ಲಿ ನಾವು ನೋಡ್ತೇವೆ, ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಅಲ್ಲಿ ಒಂದು ತೆರೆ ಇತ್ತು. ಆ ತೆರೆ ಅವರನ್ನ ಅಡ್ಡಿ ಮಾಡ್ತಿತ್ತು ದೇವರ ಸನ್ನಿಧಾನಕ್ಕೆ ಬರೋದಕ್ಕೆ. ಆದ್ರೆ ನಮಗಾದ್ರೂ ಪರಿಶುದ್ಧ ಸ್ಥಳಕ್ಕೂ ಮಹಾಪರಿಶುದ್ಧ ಸ್ಥಳಕ್ಕೂ ಯಾವುದೇ ವಿಧವಾದಂತ ತೆರೆ ಇಲ್ಲ, ಯಾವುದೇ ಅಡ್ಡಿ ಇಲ್ಲ. ನಾವು ನೇರವಾಗಿ ದೇವರ ಸನ್ನಿಧಾನಕ್ಕೆ, ದೇವರ ಪ್ರಸನ್ನತೆಗೆ ಬರಬಹುದು. ಯೇಸು ಕ್ರಿಸ್ತನು ತಾನು ಹೇಳಿದ್ದಾನಲ್ವಾ, ಎಲ್ಲಿ ಇಬ್ಬರಾಗ್ಲಿ ಮೂವರಾಗ್ಲಿ ನನ್ನ ಹೆಸರಿನಲ್ಲಿ ನೀವು ಕೂಡಿ ಬರ್ತೀರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ. ದೇವರ ಪ್ರಸನ್ನತೆಯಲ್ಲಿಯೇ, ದೇವರ ಸನ್ನಿಧಾನದಲ್ಲಿಯೇ, ದೇವರ ಮಕ್ಕಳಾಗಿ ಕರೆಯಲ್ಪಟ್ಟವರಾಗಿ ದೇವರ ಜೊತೆಯಲ್ಲಿ ನಿಲ್ಲುವಂತಹ ಅವಕಾಶವನ್ನು ದೇವರು ಕೊಟ್ಟಿದ್ದಾನೆ. ಆದ್ರೆ ಎಷ್ಟೋ ಬಾರಿ ನಾವು ಅದನ್ನ ಅಲ್ಲಗಳೆಯವರಾಗಿ, ನಾವು ಅದನ್ನ ತಿರಸ್ಕರಿಸುವವರಾಗಿ, ನಾವು ದೇವರಿಗೆ ಅವಮಾನ ತರುವಂತ ರೀತಿಯಲ್ಲಿ ಮಾಡುವಂತ ಎಲ್ಲಾ ಕಾರ್ಯಗಳು ನಮ್ಮಲ್ಲಿದೆ. ದೇವರ ವಾಕ್ಯಗಳು ಒಳಗಡೆ ಹಂಚಲ್ಪಡ್ತಿದ್ರೆ ನಾವು ಅದನ್ನು ಕಿವಿಯಿಂದ ಕೇಳಲಾದೆ ಆಚೆ ಹೋಗಿ ಮೊಬೈಲ್ ನ ನೋಡ್ಕೊಂಡು ಅಥವಾ ಇತರ ವಿಚಾರಗಳನ್ನ ಮಾತಾಡ್ಕೊಂಡು ನಾವು ಕಾಲ ಕಳೆಯುತ್ತೇವೆ. ಅಥವಾ ಪ್ರಾರ್ಥನೆಯಲ್ಲಿ ನಾವು ಕೂಡಿ ಬರೋಣ ಅಂದ್ರೆ ಪ್ರಾರ್ಥನೆಯನ್ನು ಬಿಟ್ಟು ಬೇರೆ ಸಂಗತಿಗಳನ್ನ ನಾವು ಮಾಡ್ತಾ ಇರ್ತೇವೆ. ದೇವರ ಆರಾಧನೆಗೆ ನಾವು ಕೂಡಿ ಬರೋಣ ಅಂದ್ರೆ ದೇವರ ಆರಾಧನೆಯನ್ನ ಬಿಟ್ಟು ನಮ್ಮದೇ ಆದ ಕಾರ್ಯಗಳಲ್ಲಿ ನಾವು ತೊಡಗಿಸಿಕೊಳ್ತೇವೆ. ದೇವರ ಮಕ್ಕಳಾಗಿ ಕರೆಯಲ್ಪಟ್ಟಿರುವಂತಹ ನಾವು, ದೇವರ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತಹ ನಾವು, ನಮ್ಮ ಮುಖ್ಯವಾದಂತಹ ಕೆಲಸ ಇರುವುದು ಮೊದಲನೇದಾಗಿ ದೇವರ ಮಹಾಪರಿಶುದ್ಧ ಸ್ಥಳದಲ್ಲಿ. ಆತನ ನಮಗೆ ಕೊಟ್ಟಿರುವಂತಹ ಜವಾಬ್ದಾರಿ ಮಹಾಪರಿಶುದ್ಧ ಸ್ಥಳದಲ್ಲಿ. ದೀಪಸ್ತಂಭವನ್ನು ನಾವು ನೋಡುವಾಗ ಪ್ರತಿ ದಿನ ನಾವು ಅಲ್ಲಿ ಕೆಲಸ ಮಾಡಬೇಕು. ಧೂಪವೇದಿಯನ್ನು ನಾವು ನೋಡುವಾಗ ಪ್ರತಿ ದಿನ ನಾವು ಅಲ್ಲಿ ಕೆಲಸ ಮಾಡಬೇಕು. ರೊಟ್ಟಿಯ ಮೇಜಿನ ಬಳಿಗೆ ನಾವು ಬರುವಾಗ ಪ್ರತಿ ವಾರ ನಾವು ಅಲ್ಲಿ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ವೀಕ್ ಆಫ್ಸ್ ಇಲ್ಲ, ಯಾವುದೇ ಶಿಫ್ಟ್ ಇಲ್ಲ. ನಾನು ಯಾಜಕನಾಗಿ ನೇಮಿಸಲ್ಪಟ್ಟಿದ್ದಂದ್ರೆ ಇದನ್ನು ನಾನು ಮಾಡಲೇಬೇಕು, ಇದು ನನ್ನ ಜವಾಬ್ದಾರಿ, ಇದನ್ನು ನಾನು ಮಾಡಲ್ಲ ಎಂಬುದಾಗಿ ಅಪರಿಶುದ್ಧನಾಗಿ ನಾನು ಜೀವಿಸುವುದಾದ್ರೆ ನಾವು ದೇವರ ಪ್ರಸನ್ನತೆಯನ್ನು ಕಳ್ಕೊಳ್ತೇನೆ. ನಾನು ಏನೋ ಮನಸ್ಸಿಂದ ಬಂದು ಇಲ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ ಬರೋಕ್ಕಿಂತ ಮೊದಲು ನನ್ನಲ್ಲಿ ಸಿದ್ಧತೆ ಬೇಕು, ನಾನು ಪ್ರಿಪೇರ್ ಆಗ್ಬೇಕು. ನನ್ನ ಜೀವಿತವನ್ನು ಪರಿಶೋಧಿಸಿ ಪರಿಶುದ್ಧನಾಗಿ ನಾನು ಮುಂದುವರಿಯಬೇಕು. ಮಾತ್ರವಲ್ಲ, ನಾನು ಆ ಒಂದು ಗುಡಾರವನ್ನು ದಾಟಿ ಒಳಗಡೆ ಬರುವಾಗ ನಾನು ಆ ಒಂದು ದೇವರ ವಾಕ್ಯದ ಒಂದು ತಿಳಿ ನೀರಿನಲ್ಲಿ ನಾನು ತೊಳ್ಕೊಂಡು ಮುಂದೆ ಬರ್ಬೇಕು. ನಂತರ ನಾನು ಯಜ್ಞಗಳನ್ನ ಸಮರ್ಪಿಸಿ ರಕ್ತವನ್ನು ಹಿಡ್ಕೊಂಡು ಮುಂದೆ ಬರ್ಬೇಕು. ಎಲ್ಲಾ ಕಾರ್ಯಗಳನ್ನ ಈಗಾಗಲೇ ಕೃಷ್ಣ ನನಗಾಗಿ ಮಾಡಿ ತೀರಿಸಿದ್ದಾನೆ. ಆತ ನನಗೆ ಹೇಳ್ತಿರುವುದು, ಬಾ ನನ್ನ ಪ್ರಸನ್ನತೆಯಲ್ಲಿ ಬಾ, ನನ್ನೊಂದಿಗೆ ಮಾತನಾಡು, ನನ್ನೊಂದಿಗೆ ಕಾಲ ಕಳಿ ಎಂಬುದಾಗಿ. ಯಾಜಕನಾಗಿ ಬಾ, ಮಹಾಯಾಜಕನಾಗಿ ಕೃಷ್ಣ ಈಗಾಗಲೇ ಎಲ್ಲಾ ಕೆಲಸವನ್ನು ಮಾಡಿ ತೀರಿಸಿದ್ದಾನೆ. ನಾನು ರಕ್ತವನ್ನು ತೆಗೆದುಕೊಂಡು, ಬಲಿಯನ್ನು ತೆಗೆದುಕೊಂಡು ಅಥವಾ ಇನ್ನೇನು ತೆಗೆದುಕೊಂಡು ಬರಬೇಕಂತ ಅವಶ್ಯಕತೆ ನಮಗಿಲ್ಲ. ಕ್ರಿಸ್ತನ ಎಲ್ಲಾ ಕೆಲಸಗಳನ್ನ ಈಗಾಗಲೇ ಮಾಡಿ ತೀರಿಸಿದ್ದಾನೆ. ನಮಗೆ ಇರುವಂತ ಒಂದೇ ಒಂದು ಕರೆ, ಬನ್ನಿರಿ ಪವಿತ್ರ ಯಾಜಕ ವರ್ಗದವರಾಗಿ ಆತ್ಮೀಕ ಯಜ್ಞಗಳನ್ನ ಸಮರ್ಪಿಸಿ ಎಂಬುದಾಗಿ, ಮತ್ತು ರಾಜವಂಶಸ್ಥಂತ ಯಾಜಕ ವರ್ಗದವರಾಗಿ ನಿಮ್ಮನ್ನು ಕತ್ತಲೆಯೊಳಗಿಂದ ಬೆಳಕಿಗೆ ಕರೆತಂದಂತಹ ಆ ಕರ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡಿ ಎಂಬುದಾಗಿ ಆ ಒಂದು ಕರೆ ಮಾತ್ರ ನಮಗೆ ಇರೋದೇ ಹೊರತು
ನೀನು ಯಜ್ಞಗಳನ್ನ ಸಮರ್ಪಿಸು, ಪ್ರತಿ ರಾತ್ರಿ ಪ್ರತಿ ಹಗಲು ಹೋಗ್ಬಿಟ್ಟು ಆ ದೀಪಸ್ತಂಭವನ್ನು ಸರಿಪಡಿಸು, ಆ ಒಂದು ರೊಟ್ಟಿಯ ಮೇಜಿಗೆ ಬಳಿಗೆ ಹೋಗ್ಬಿಟ್ಟು 12 ರೊಟ್ಟಿಗಳನ್ನ ನೀನ್ ಪ್ರತಿ ವಾರ ನೀನು ಬದಲಾಯಿಸು ಎಂಬುದಾಗಿ ಹೇಳಿಲ್ಲ, ಅಥವಾ ನೀನ್ ಪ್ರತಿ ಮುಂಜಾನೆ ಸಂಜೆಯಲ್ಲಿ ಹೋಗಿ ಧೂಪವೇದಿಯನ್ನು ಕ್ರಮಪಡಿಸು ಎಂಬುದಾಗಿ ಹೇಳ್ತಿಲ್ಲ. ದೇವರ ಕರೆ ಬಹಳ ಸ್ಪಷ್ಟವಾಗಿ ಕ್ರಮವಾಗಿ ನಮಗಿದೆ. ಆದ್ರೆ ನಾವು ಎಷ್ಟರ ಮಟ್ಟಿಗೆ ಆ ಕರೆಗೆ ವಿಧೇಯರಾಗಿದ್ದೇವೆ, ನಾವು ಎಷ್ಟರ ಮಟ್ಟಿಗೆ ಆ ಕರೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಿದ್ದೇವೆ, ನಮ್ಮಲ್ಲಿ ಆ ಸಿದ್ಧತೆ ಶುದ್ಧತೆ ಎಷ್ಟರ ಮಟ್ಟಿಗಿದೆ, ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ಪರಿಶೋಧಿಸಿಕೊಳ್ಳಬೇಕಾದಂತ ಒಂದು ಸಂಗತಿ. ದೇವರು ನಮ್ಮನ್ನು ಕರೆದಿರುವಂತದ್ದು ರಾಜವಂಶಸ್ಥ ಅಂತ ಯಾಜಕ ವರ್ಗದವರಾಗಿ, ರಾಜನ ಮಕ್ಕಳಾಗಿ. ನಾವು ಒಬ್ಬ ರಾಜನನ್ನು ನಾವು ನೋಡುದಾದ್ರೆ ಆತನ ಸನ್ನಿಧಾನದಲ್ಲಿ ಎಷ್ಟೋ ಪರಾಕ್ರಮಶಾಲಿಗಳಿದ್ದಾರೆ, ಆತನ ಸನ್ನಿಧಾನದಲ್ಲಿ ಎಷ್ಟೋ ಜ್ಞಾನಿಗಳಾದ ಮಂತ್ರಿಗಳಿದ್ದಾರೆ, ಆತನ ಸನ್ನಿಧಾನದಲ್ಲಿ ಎಷ್ಟೋ ಉನ್ನತರಾದಂತಹ ಸೇನಾನಿಗಳಿದ್ದಾರೆ. ಆದ್ರೆ ಅವ್ರು ಯಾರು ಸಹ ರಾಜನೇ ಅರಸನೇ ಎಂಬುದಾಗಿ ಗೌರವದಿಂದ ಕರಿಬೇಕು. ಆದ್ರೆ ಆತನ ಮಕ್ಕಳು ಚಿಕ್ಕವರಾಗಿರ್ಬಹುದು, ಆತನ ಮಕ್ಕಳು ಬಹಳ ವೀಕ್ ಆಗಿರ್ಬಹುದು, ಸಣ್ಣವರಾಗಿರ್ಬಹುದು, ಆದ್ರೂ ಸಹ ಆತನ ಮಕ್ಕಳು ಮಾತ್ರ ನನ್ನ ಅಪ್ಪ ಎಂಬುದಾಗಿ ಕರೆಯುವಂತ ಒಂದು ಸಂಗತಿ ನಾವು ನೋಡ್ತೇವೆ. ಅರಸನು ಎಷ್ಟೇ ಭಯಂಕರನಾಗಿರ್ಲಿ, ಅರಸನು ಎಷ್ಟೇ ರಾಜ್ಯಗಳನ್ನ ಆಳ್ತಾ ಇರ್ಲಿ, 120 ಸಂಸ್ಥಾನಗಳನ್ನ ಆಳ್ತಿದ್ದಾನೆ ಎಂಬುದಾಗಿ ಎಸ್ತೇರಳ ಪುಸ್ತಕದಲ್ಲಿ ನಾವು ನೋಡ್ತಾ ಬರ್ತೇವೆ. ಆದ್ರೆ ಅವನ ಮಗಳು ಬಂದು ಆತನ ಕರೆಯೋದು ಅರಸನೇ, ಗಣರಾಜನೇ ಎಂಬುದಾಗಿ ಕರೆಯೋದಿಲ್ಲ, ಆದ್ರೆ ಅಪ್ಪ ಎಂಬುದಾಗಿ ಕರೀತಾರೆ. ಮತ್ತು ಯಾವ ಸಮಯದಲ್ಲಿ ಬೇಕಾದ್ರೂ ಅವರು ಅರಸನ ಸನ್ನಿಧಾನಕ್ಕೆ ಬಂದು ಅಪ್ಪನ ಜೊತೆಯಲ್ಲಿ ಆಟ ಆಡುವಂತಹ, ಅಪ್ಪನೊಂದಿಗೆ ಕೆಲಸ ಮಾಡುವಂತಹ, ಅಪ್ಪನ ಜೊತೆಯಲ್ಲಿ ಊಟ ಮಾಡುವಂತಹ ಆ ಒಂದು ಫ್ರೀಡಮ್ ಅವರಿಗೆ ಇರುತ್ತೆ. ಆದ್ರೆ ಅರಸನೇ ಮಂತ್ರಿಗಳೇ ಆಗಲಿ, ಎಷ್ಟೋ ಶ್ರೇಷ್ಠವಾದಂತಹ ಯುದ್ಧಗಳನ್ನ ಗೆದ್ದಿರುವಂತಹ ಸೈನ್ಯಾಧಿಕಾರಿಗಳೇ ಆಗಲಿ, ಅವ್ರು ಯಾರಿಗೂ ಸಹ ಇಲ್ಲದಂತ ಒಂದು ಭಾಗ್ಯ ಮಕ್ಕಳಿಗೆ ಮಾತ್ರವೇ ಇರ್ತದೆ. ನಮ್ಮನ್ನ ದೇವರು ತನ್ನ ಮಕ್ಕಳನ್ನಾಗಿ ಆದುಕೊಂಡಿದ್ದಾನೆ, ನಮ್ಮನ್ನ ಮಕ್ಕಳು ಮೊಮ್ಮಕ್ಕಳಾಗಿ ಆದುಕೊಂಡಿಲ್ಲ, ಅದು ನಾವು ಮಕ್ಕಳೆಂಬುದಾಗಿ. ಅಂದ್ರೆ ದೇವರ ಸನ್ನಿಧಾನಕ್ಕೆ ದೇವರನ್ನು ನಾವು ಕಂಡುಕೊಳ್ಳುವಾಗ ನಾವು ನಮ್ಮ ತಲೆಮಾರು ಅಲ್ಲಿ ಇರೋದಿಲ್ಲ, ಆದ್ರೆ ನಾವು ದೇವರೊಂದಿಗೆ ನೇರವಾದಂತಹ ತಂದೆಯ ಮಗನ ಸಂಬಂಧವನ್ನು ಹೊಂದಿಕೊಂಡವರಾಗಿದ್ದೇವೆ. ಮತ್ತು ನೇರವಾಗಿ ಯಾವಾಗ್ಲಾದ್ರೂ ಆತನ ಬಳಿಗೆ ಬಂದು ನೇರವಾಗಿ ನಮ್ಮ ಮನಸ್ಸನ್ನ ಆತನ ಮುಂದೆ ತೆರೆದಿಡಬಹುದು. ಅಪಾಯಿಂಟ್ಮೆಂಟ್ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅಥವಾ ದೇವರೇ ನೀನು ಯಾವಾಗ ಫ್ರೀ ಇದೆಯಾ, ದೇವರೇ ನಿನ್ ಸನ್ನಿಧಾನಕ್ಕೆ ಬರಬಹುದಾ ಎಂಬುದಾಗಿ ನಾವು ಕೇಳುವಂತ ಒಂದು ಅಗತ್ಯತೆ ಇಲ್ಲ. ನೇರವಾಗಿ ನನಗೆ ಮನಸ್ಸಿದ್ದಾಗ ನಾನು ಮಾತನಾಡ್ಬೇಕೆಂಬುದಾಗಿ ಹೇಳುವಾಗ ದೇವರ ಸನ್ನಿಧಾನಕ್ಕೆ ಅಥವಾ ನನ್ನ ತಂದೆಯ ಮನೆಗೆ ನಾನು ಯಾವಾಗಲಾದ್ರೂ ನೇರವಾಗಿ ಬರಬಹುದು. ನಾನು ಮನೆಯಲ್ಲಿರ್ಲಿ, ಸಭೆಯಲ್ಲಿರ್ಲಿ, ಸ್ನೇಹಿತರ ಜೊತೆಯಲ್ಲಿರ್ಲಿ, ಕೆಲಸದಲ್ಲಿರ್ಲಿ, ಯಾವಾಗಲಾದ್ರೂ ಅಪ್ಪ ಎಂಬುದಾಗಿ ಹೇಳಿದ ತಕ್ಷಣ ನಮ್ಮನ್ನ ಆತನ ಕೇಳುವ ಆತನ, ನಮ್ಮ ಕಡೆಗೆ ಆತನ ನೋಡುವ ಆತನ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಎಲ್ಲಾ ಶ್ರೇಷ್ಠ ಸಂಗತಿಗಳು ನಮಗಿರುವಾಗ, ಎಲ್ಲಾ ಶ್ರೇಷ್ಠ ಸಂಗತಿಗಳಿಗೆ ಬಾಧ್ಯರನ್ನಾಗಿ ದೇವರು ನಮ್ಮನ್ನ ಮಾಡಿರುವಾಗ, ನಮ್ಮ ಸಿದ್ಧತೆ, ನಮ್ಮ ರೆಸ್ಪಾನ್ಸ್, ನಮ್ಮ ಈ ಶ್ರೇಷ್ಠ ಕರೆಗೆ ನಾವು ಎಷ್ಟರ ಮಟ್ಟಿಗೆ ನಾವು ವಿಧೇಯರಾಗಿ ಆತನ ಸನ್ನಿಧಾನಕ್ಕೆ ಬರ್ತಿದ್ದೇವೆ. ಈ ಎಲ್ಲಾ ಸಂಗತಿಗಳನ್ನ ನಾವು ಯಾಕೆ ಕಲಿಯುತ್ತಿದ್ದೇವೆ, ಯಾಕೆ ನಾವು ಇದನ್ನೆಲ್ಲ ಮಾಡ್ತಿದ್ದೇವೆ ಎಂಬುದಾಗಿ ನಾವು ನೋಡುವಾಗ, ನಮ್ಮಲ್ಲಿ ಇರುವಂತಹ ಆ ಒಂದು ಕರೆ, ದೇವರ ಕರೆಗೆ ಆ ಒಂದು ರೆಸ್ಪಾನ್ಸ್ ಯಾವ ರೀತಿಯಲ್ಲಿದೆ. ದೇವರು ನನಗೆ ಎಲ್ಲಾ ಜವಾಬ್ದಾರಿಗಳನ್ನು ಕೊಟ್ಟಿರುವಾಗ ನಾನು ಹೇಗೆ, ಯಾವ ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಿದ್ದೇನೆ, ಹೇಗೆ ಆತನನ್ನು ಮೆಚ್ಚಿಸ್ತಿದ್ದೇನೆ, ಅಥವಾ ಆತನ ಕರೆಗೆ ಎಷ್ಟು ಮಟ್ಟಿಗೆ ವಿಧೇಯನಾಗಿದ್ದೇನೆ. ಸಮುವೇಲನ ಹೇಳ್ತಾನಲ್ಲ, ಇಗೋ ಇದ್ದೇನೆ ಸ್ವಾಮಿ, ಇಗೋ ಕರ್ತನೆ, ನಿನ್ನ ಮುಂದೆ ನಿನ್ನ ದಾಸನು ಸಿದ್ಧನಾಗಿದ್ದಾನೆ, ಮಾತನಾಡು ಎಂಬುದಾಗಿ ಹೇಳ್ತಾನಲ್ವಾ. ಅದೇ ರೀತಿಯಲ್ಲಿ ದೇವರು ನಮ್ಮನ್ನು ಕರೆಯುವಾಗ, ಮಗನೇ ಮಗಳೇ ಎಂಬುದಾಗಿ ಕರೆಯುವಾಗ ನಾನು ಯಾವ ರೀತಿಯಲ್ಲಿ ಆತನಿಗೆ ಸಿದ್ಧನಾಗ್ತಿದ್ದೇನೆ. ನಿನ್ನನ್ನು ನಾನು ರಾಜವಂಶಸ್ಥ ಯಾಜಕನನ್ನಾಗಿ ಆದುಕೊಂಡಿದ್ದೇನೆ, ಪವಿತ್ರ ಯಾಜಕ ವರ್ಗದವರನ್ನಾಗಿ ನಾನು ಆದುಕೊಂಡಿದ್ದೇನೆ ಎಂಬುದಾಗಿ ಹೇಳುವಾಗ, ನಾನು ಆತನ ಸನ್ನಿಧಾನಕ್ಕೆ ಹೊರಗಣ ತೆರೆಯನ್ನು ದಾಟಿ ಒಳಗಡೆ ಬರಲು ಸಿದ್ಧನಿದ್ದೇನೆ. ನನಗಾಗಿ ದೇವರು ಯಾವ ಕೆಲಸವನ್ನು ಮಾಡಿದ್ದಾನೆ, ನನಗಾಗಿ ದೇವರು ಯಾವ ಕೆಲಸವನ್ನು ಇಟ್ಟಿದ್ದಾನೆ, ಅದನ್ನು ನಾನು ಮಾಡಲು ಸಿದ್ಧನಾಗಿದ್ದೇನಾ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ಯಾಕಂದ್ರೆ ಈ ಒಂದು ಕರೆ, ಇದನ್ನು ಯಾರಿಗ್ ಬೇಕಾದ್ರೂ ಕೊಡಬಹುದಾಗಿತ್ತು. ಇದನ್ನ ನಮಗಿಂತಲೂ ಉತ್ತಮವಾಗಿ, ಉನ್ನತವಾಗಿ ಮಾಡುವಂತಹ ಅವಕಾಶ ಅನೇಕರಿಗಿತ್ತು. ಅದೇ ಅವ್ರಿಗೆ ಯಾರಿಗೂ ಸಿಕ್ಕಿಲ್ಲ ಈ ಒಂದು ಕರೆ. ಈ ಕರೆ ಸಿಕ್ಕಿರುವಂತದ್ದು ಕೇವಲ ನಮಗೆ ಮಾತ್ರವೇ. ಈ ಕರೆಯನ್ನ ಹೊಂದಿಕೊಂಡಿರುವಂತಹ ನಾವು ಅದನ್ನು ಬಹಳ ಗಂಭೀರವಾಗಿ, ಪ್ರೀತಿಪೂರ್ವಕವಾಗಿ ಮಾಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದರಿಂದ ದೇವರ ಮಕ್ಕಳಾಗಿರುವಂತಹ ನಾವು, ದೇವರ ಕರೆಯನ್ನು ಕೇಳಿಸಿಕೊಂಡಿರುವಂತಹ ನಾವು, ದೇವರ ಕರೆಯನ್ನ ಮಾಡುವಂತ ಜವಾಬ್ದಾರಿಯನ್ನು ಹೊಂದಿಕೊಂಡಿರುವಂತಹ ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ನಾವು ಈ ಕೆಲಸಗಳನ್ನ ಮಾಡಲು ತೊಡಗಿಸಿಕೊಂಡಿದ್ದೇವೆ ಎಂಬುದಾಗಿ ಪರೀಕ್ಷಿಸಿಕೊಂಡು ದೇವರನ್ನ ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸುವರಾಗಿ ಕಾರ್ಯಗಳಲ್ಲಿ ಮುಂದುವರಿಯುತ್ತಾ ಬರೋಣ. ಹೀಗೆ ಇದು ಒಂದು ವರ್ಕಿಂಗ್ ಮಾಡೆಲ್ ಆಗಿದೆ. ಇಲ್ಲಿ ನಾವು ನೋಡ್ತೇವೆ, ಚಿನ್ನದ ಧೂಪವೇದಿ ಇದೆ, ಯಾಜಕನ ಮತ್ತು ಇದು ಮಹಾಯಾಜಕನ ಒಂದು ರೆಪ್ರೆಸೆಂಟೇಷನ್. ಅದನ್ನ ಮತ್ತೆ ನಾವು ಧೂಪವೇದಿನ ನಾವು ನೋಡುವಾಗ ಆಲ್ಮೋಸ್ಟ್ ಮನುಷ್ಯರ ಹೈಟ್ ಅಲ್ಲೇ ಇದೆ ಇದು. ಆದ್ದರಿಂದಲೇ ನಾವು ಕಲಿತ್ಕೊಳ್ತಾ ಬಂದದ್ದು, ಗೋನು ಗುಜ್ಜರಿ ಆಗಲಿ ಅಥವಾ ಆತನು ಕುಳ್ಳನಾಗಿದ್ರೆ
ಆತನು ಈ ದೀಪಸ್ತಂಭಕ್ಕೆ ಬೆಂಕಿಯನ್ನು ಹಾಕೋದಕ್ಕಾಗ್ಲಿ ಅಥವಾ ಎಣ್ಣೆಯನ್ನು ಹಾಕೋದಕ್ಕಾಗ್ಲಿ ಸಾಧ್ಯ ಇಲ್ಲ. ಈ ಸಂಗತಿಗಳು ನಮ್ಮನ್ನ ಬಹಳ ಹೆಚ್ಚಾಗಿ ಪರಿಗಣಿಸಲ್ಪಡ್ಬೇಕು. ಈ ಸಂಗತಿಗಳು ನಮ್ಮನ್ನ ಬಹಳ ಹೆಚ್ಚಾಗಿ ಆತುರದಿಂದ ಆತನ ಬಳಿಗೆ ಬರುವಂತಹ ಒಂದು ಸಂಗತಿಗೆ ನಮ್ಮನ್ನು ನಡೆಸಬೇಕೆಂಬುದಾಗಿ ನನ್ನ ಆಶೆ ಆಗಿದೆ. ಮತ್ತು ಇದರಲ್ಲೇ ನಾವು ಮುಂದುವರಿಯುತ್ತಾ ಸಂತೋಷಿಸುವ ನಾವು ಕಾರ್ಯವನ್ನು ಮಾಡುವಂತವರಾಗಿರೋಣ. ನಾವು ನೋಡ್ತಾ ಬಂದ್ರೆ 3 ಸಂಗತಿಗಳು ಪರಿಶುದ್ಧ ಸ್ಥಳದಲ್ಲಿ ನಾವು ನೋಡ್ತೇವೆ. ದೀಪಸ್ತಂಭ ಇದೆ, ಮೇಜ್ ಇದೆ, ಚಿನ್ನದ ಧೂಪಾರತಿ ಇದೆ. ನಾವು ಮೊದಲನೇದಾಗಿ ದೀಪಸ್ತಂಭದ ಬಳಿಗೆ ಬರೋಣ. ಮೊದಲೇ ನಾನು ಹೇಳ್ತಾ ಬಂದ ಹಾಗೆ ದೀಪಸ್ತಂಭ ಚಿಕ್ಕದಾಗಿಲ್ಲ, ಅದು ಬಹಳ ದೊಡ್ಡದಾಗಿದೆ. ಇಲ್ಲಿ ನಾವು ನೋಡ್ತಾ ಬರಬಹುದು ಚಿನ್ನದ ದೀಪಸ್ತಂಭ 7 ಕೊಂಬೆಗಳಿದೆ. ಅಲ್ಲಿ ಮಧ್ಯದಲ್ಲಿ ಒಂದಿದೆ ಮತ್ತು 2 ಕಡೆ 3 ಅಂತೂ 6 ಕೊಂಬೆಗಳು ಮತ್ತು ಒಂದು ಮಧ್ಯದಲ್ಲಿ 7 ಕೊಂಬೆಗಳಿದೆ. ಇದರ ಇನ್ನೊಂದು ಚಿತ್ರಣವನ್ನು ನಾವು ನೋಡುವಾಗ ಹಿಂದೆ ನೋಡಿದ ಹಾಗೆ ಈ ದೀಪಸ್ತಂಭ ಯಾಜಕನಷ್ಟೇ ಉದ್ದವಾಗಿದೆ ಮತ್ತು ಯಾಜಕನು ಅಲ್ಲಿ ಎಣ್ಣೆಗಳನ್ನ ಹೊಯ್ದು ಅಲ್ಲಿ ಬೆಂಕಿಯನ್ನು ಹಚ್ಚಿಸ್ಬೇಕೆಂಬುದಾಗಿ ನಾವು ನೋಡ್ತಾ ಬರ್ತೇವೆ ವಿಮೋಚನಾ ಕಾಂಡದಲ್ಲಿ. ಇನ್ನೊಂದು ಎಕ್ಸಾಂಪಲ್ ನಾನು ತಗೊಂಡಿದ್ದೇನೆ. ಇದು ಇಸ್ರಾಯೇಲಿಯರು ಟೆಂಪಲ್ ಇನ್ಸ್ಟಿಟ್ಯೂಟ್ ಎಂಬುದಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ ಟೆಂಪಲ್ ಇನ್ಸ್ಟಿಟ್ಯೂಟ್ ನವರು ದೇವರ ಆಲಯ ಇದೇ ರೀತಿಯಲ್ಲಿ ಇದೆ ಎಂಬುದಾಗಿ ಅವರು ದೇವರ ವಾಕ್ಯದ ಮುಖಾಂತರ ಪರಿಶೀಲಿಸಿ ಅದರ ಅಳತೆಗಳೇನಿದೆ ಎಂಬುದನ್ನು ಅವ್ರು ನೋಡಿ ಅದಕ್ಕೆ ತಕ್ಕ ಹಾಗೆ ದೀಪಸ್ತಂಭವನ್ನು ಮಾಡಿದ್ದಾರೆ. ಮತ್ತು ಇದನ್ನೇ ಅಕಸ್ಮಾತ್ ಅವರು ದೇವಾಲಯ ಕಟ್ಟೋದಕ್ಕೆ ಅವಕಾಶ ಸಿಕ್ಕೋದಾದ್ರೆ ಅದಕ್ಕೆ ಬೇಕಾದಂತಹ ಎಲ್ಲಾ ಆಲ್ಮೋಸ್ಟ್ 70 ರಿಂದ 80 ಬೇರೆ ಬೇರೆ ವಿಧವಾದಂತಹ ವಿಚಾರಗಳನ್ನ ಅಥವಾ ಇನ್ಸ್ಟ್ರೂಮೆಂಟ್ಸ್ ಗಳನ್ನ ಅವರು ಈಗಾಗಲೇ ಪತ್ತೆ ಹಚ್ಚಿ ಅದರ ಅಳತೆಗಳೇನಿದೆ ಅದನ್ನ ಯಾವ ರೀತಿಯಲ್ಲಿ ಡಿಸೈನ್ ಮಾಡ್ಬೇಕು ಎಂಬುದನ್ನ ಎಲ್ಲಾ ರೀತಿಯಲ್ಲಿ ಅವರು ಆಲೋಚಿಸಿ ಇದನ್ನ ಅವರು ಈಗಾಗಲೇ ಸಿದ್ಧ ಮಾಡಿದ್ದಾರೆ. ಇಸ್ರಾಯೇಲ್ಗೆ ಹೋಗಿದವರು ಇದನ್ನ ಬಂದಿರಬಹುದು ಎಂಬುದಾಗಿ ನಾನು ನೆನೆಸ್ತೇನೆ. ಆದಾಗ್ಯೂ ಒಂದು ಚಿತ್ರಣ ನಮ್ಮೆಲ್ಲರಿಗೆ ತಿಳಿಯುವ ಹಾಗೆ ಚಿನ್ನದ ದೀಪಸ್ತಂಭ ಈಗಾಗಲೇ ಇಸ್ರಾಯೇಲ್ ನಲ್ಲಿ ಮಾಡಿಟ್ಟಿರುವಂತಹ ಒಂದು ದೀಪಸ್ತಂಭ. ದೇವಾಲಯ ಕಟ್ಟಡ ಪ್ರಾರಂಭವಾಗಿ ದೇವಾಲಯ ಮುಗಿಯುವುದಾದ್ರೆ ಇದೇ ದೀಪಸ್ತಂಭವನ್ನ ಅವರಲ್ಲಿ ಇಡ್ತಾರೆ ಎಂಬುದಾಗಿ ಅವ್ರು ಹೇಳ್ತಾ ಬರ್ತಾರೆ. ಮತ್ತು ಯಾಜಕನ ಒಂದು ಹೈಟ್ ಮತ್ತು ದೀಪಸ್ತಂಭದ ಹೈಟ್ ಅನ್ನು ನೋಡೋದಾದ್ರೆ ನೋಡ್ಬೋದು ನಾವು ಎಷ್ಟು ಉದ್ದ ಇದೆ, ಎಷ್ಟು ದಪ್ಪ ಇದೆ ಎಂಬುದಾಗಿ ಅದು. ಸೊ ಈ ಒಂದು ಚಿತ್ರಣವನ್ನು ಸಹ ನಿಮ್ಗೆ ತೋರಿಸ್ಬೇಕೆಂಬುದಾಗಿ ಅಂದ್ಕೊಂಡೆ. ನಾವು ನೋಡ್ಕೊಳ್ತಾ ಬರೋಣ ಚಿನ್ನದ ದೀಪಸ್ತಂಭ ಯಾವ ವಿಚಾರಗಳನ್ನ ನಮಗೆ ತಿಳಿಸ್ತದೆ ಎಂಬುದಾಗಿ. ಚಿನ್ನದ ದೀಪಸ್ತಂಭ ದೇವರ ಸನ್ನಿಧಾನದಲ್ಲಿ ಇಡಲ್ಪಟ್ಟಿದೆ, ಪರಿಶುದ್ಧ ಸ್ಥಳದಲ್ಲಿ ಇಡಲ್ಪಟ್ಟಿದೆ. ಪರಿಶುದ್ಧ ಸ್ಥಳದಲ್ಲಿ ಇರುವಂತಹ ಒಂದೇ ಒಂದು ಬೆಳಕಿನ ಮೂಲ. ಅದು ಅಲ್ಲಿ ಬೆಳಕು ಕೊಡದೆ ಹೋದ್ರೆ ಅಲ್ಲಿ ಏನಿದೆ ಎಂಬುದಾಗಿ ಯಾಜಕನಿಗೆ ಕಾಣಿಸುದಿಲ್ಲ, ಒಳಗಡೆ ಬರುವಂತಹ ಯಾಜಕನಿಗೆ ಕಾಣಿಸುದಿಲ್ಲ. ಅಲ್ಲಿ ಯಾವ ಯಾವ ವಿಚಾರಗಳಿದೆ ಎಂಬುದಾಗಿ ಅದನ್ನು ತಿಳ್ಕೊಳ್ಳುವುದಿಲ್ಲ. ಮತ್ತು ದೇವರು ಕೊಟ್ಟಿರುವಂತಹ ಅನೇಕ ಜವಾಬ್ದಾರಿಗಳಿದೆ, ಅದನ್ನೆಲ್ಲವನ್ನು ಸಹ ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ರಿಂದ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತಹ ಸಂಗತಿ ದೀಪಸ್ತಂಭ. ಈ ದೀಪಸ್ತಂಭದ ಲಕ್ಷಣಗಳೇನು, ಇದನ್ನು ಯಾವ ರೀತಿಯಲ್ಲಿ ದೇವರು ಮಾಡಬೇಕೆಂಬುದಾಗಿ ಹೇಳ್ತಾ ಬಂದನು, ಅದರ ಗುಣಲಕ್ಷಣಗಳು ಏನೆಂಬುದಾಗಿ ಇದರಲ್ಲಿ ನಾವು ಕಲ್ತ್ಕೊಳ್ಳಲು ಹೋಗೋಣ. ಮೊದಲನೇದಾಗಿ ನಾವು ನೋಡ್ತಾ ಬಂದ ಹಾಗೆ ಇದು ಚಿನ್ನದ ದೀಪಸ್ತಂಭ, ಚಿನ್ನದಿಂದ ಮಾಡಲ್ಪಟ್ಟಿದೆ. ನಕಾಸಿ ಕೆಲಸದಿಂದ ಮಾಡ್ಬೇಕೆಂಬುದಾಗಿ ಯೆಹೋವ ದೇವರು ಹೇಳ್ತಾರೆ. ಆ ನಕಾಸಿ ಕೆಲಸದಿಂದ ಮಾಡ್ತಾ ಬರುವಾಗ ಇದೆಲ್ಲವನ್ನ ಸಹ ನೀನು ಬರೀ ಚಿನ್ನದಿಂದ ಮಾಡ್ಬೇಕು, ಯಾವುದೇ ವಸ್ತುಗಳನ್ನ ಮಿಕ್ಸ್ ಮಾಡಬಾರ್ದು ಎಂಬುದಾಗಿ ಹೇಳ್ತಾ ಬರ್ತಾನೆ. ಈ ಚಿನ್ನದ ದೀಪಸ್ತಂಭದ ಲಕ್ಷಣಗಳನ್ನ ನಾವು ನೋಡೋದಾದ್ರೆ ಮೊದಲನೇದಾಗಿ ಈ ಚಿನ್ನದ ದೀಪಸ್ತಂಭ ಯಾಕಾಗಿ ಅಲ್ಲಿ ಇಡಲ್ಪಟ್ಟಿದೆ? ಬೆಳಕಿಗಾಗಿ ಇಡಲ್ಪಟ್ಟಿದೆ. ಬೆಳಕಿಲ್ದಲೆ ನಾವು ಯಾವುದೇ ಕೆಲಸನ ಮಾಡಲು ಸಾಧ್ಯವಿಲ್ಲ. ಫಾರ್ ಎಕ್ಸಾಂಪಲ್ ಮತ್ತು ಬೆಳಕು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾನು ಪರಿಶುದ್ಧ ಸ್ಥಳದಲ್ಲಿ ಈ ದೀಪಸ್ತಂಭವನ್ನು ಇಟ್ಟು ಅದರಲ್ಲಿ ಎಣ್ಣೆಯನ್ನ ಹೊಯ್ದು ಬೆಳಕನ್ನು ಹಚ್ತೇನೆ. ಈ ಬೆಳಕಿನ ಒಂದು ಲಕ್ಷಣ ಏನೆಂಬುದಾಗಿ ಅಥವಾ ಅದರ ಗುಣಗಳೇನೆಂಬುದಾಗಿ ನಾವು ನೋಡುವಾಗ ನೀರನ್ನ ಮತ್ತು ಬೆಳಕನ್ನ ಕಂಪೇರ್ ಮಾಡೋದಾದ್ರೆ, ನೀರನ್ನ ಒಂದು ಬೊಗಸೆಯಲ್ಲಿ ನೀರನ್ನ ಇಟ್ಟು ನಾನು ಅದರಲ್ಲಿ ಒಂದು ಲೋಟ ನೀರನ್ನು ತಗೊಂಡ್ಕೊಂಡು ಬೇರೆ ಕಡೆ ಹೋಗ್ಬೋದು. ಆದ್ರೆ ರೂಮ್ ತುಂಬಾ ಬೆಳಕಿದೆ ಅಂತ ಹೇಳ್ಬಿಟ್ಟು ನಾನು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಬೆಳಕನ್ನ ಇಟ್ಕೊಂಡು ಹೋಗ್ಬಿಟ್ಟು ಕತ್ಲೆ ಇರುವಂತ ರೂಮ್ಗೆ ಹೋಗ್ಬಿಟ್ಟು ನಾನು ಅದನ್ನ ತೆಗೆದ್ರೆ ಬೆಳಕು ಬರುತ್ತೆ ಅಂತ ಹೇಳೋದಾದ್ರೆ ಬೆಳಕು ಇರೋದಿಲ್ಲ. ಪ್ರತಿ ರೂಮ್ ನಲ್ಲಿ ನಾನು ಬೆಳಕನ್ನ ತರ್ಬೇಕಂದ್ರೆ ಅದಕ್ಕೆ ಅದರದೇ ಆದಂತ ಸೋರ್ಸ್ ಬೇಕು, ಅದಕ್ಕೆ ಮೂಲ ಬೇಕು, ಅದರದೇ ಆದಂತ ಮೂಲ ಬೇಕು. ಅಕಸ್ಮಾತ್ ನಾನು ಕನ್ನಡಿಗಳನ್ನ ಹಿಡಿದು ಆ ಬೆಳಕನ್ನ ರಿಫ್ಲೆಕ್ಟ್ ಮಾಡ್ಬಿಟ್ಟು ಯಾವ ರೀತಿಯಲ್ಲಿ ಚಂದ್ರ ಸೂರ್ಯನ ಮುಖಾಂತರವಾಗಿ ಬೆಳಕನ್ನ ರಿಫ್ಲೆಕ್ಟ್ ಮಾಡಿ ರಾತ್ರಿ ಹೊತ್ತಲ್ಲಿ ನಮ್ಗೆ ಬೆಳಕು ಕೊಡ್ತಾನೆ, ಅದೇ ರೀತಿಯಲ್ಲಿ ನಾನು ಕನ್ನಡಿಗಳನ್ನ ಹಿಡ್ಕೊಂಡು ನಾನು ಬೆಳಕನ್ನ ನಾನು ಕಳಿಸ್ತೇನೆ ಅಂತ ಹೇಳೋದಾದ್ರೆ ಅದಕ್ಕೂ ಸಹ ಒಂದು ಮೂಲ ಬೇಕು. ಆ ಮೂಲದ ಮುಖಾಂತರವಾಗಿ ಹೊರತು ನಾವು ಬೆಳಕನ್ನ ರಿಫ್ಲೆಕ್ಟ್ ಮಾಡಬಹುದೇ ಹೊರತು ಆ ಮೂಲನೇ ಇಲ್ಲದೆ ಹೋದ್ರೆ ನಮಗೆ ಬೆಳಕು ಕಾಣೋದಿಲ್ಲ. ಸೊ ಈ ದೀಪಸ್ತಂಭದ ಮುಖ್ಯವಾದಂತಹ ಉದ್ದೇಶ
ಅದು ಬೆಳಕನ್ನು ಕೊಡೋದಕ್ಕಾಗಿ, ಇಡೀ ಪರಿಶುದ್ಧ ಸ್ಥಳವನ್ನು ಬೆಳಗುವುದಕ್ಕಾಗಿ ಮತ್ತು ಪರಿಶುದ್ಧ ಸ್ಥಾನದಲ್ಲಿ ಮಾಡಬೇಕಂತ ಎಲ್ಲಾ ಕೆಲಸ ಕಾರ್ಯಗಳನ್ನ ಮುಖ್ಯವಾಗಿ ಇದರ ಮುಖಾಂತರವಾಗಿ ಮಾಡಬೇಕೆಂಬುದಾಗಿ ಈ ದೀಪಸ್ತಂಭವನ್ನ ಅಲ್ಲಿ ಇಟ್ಟಿದ್ದಾರೆ. ನಂತರ ನಾವು ನೋಡುವಾಗ ಬೆಳಕಿನ ಮೂಲ, ಈ ಬೆಳಕಿನ ಮೂಲಕ್ಕೆ ಕಾರಣ ಏನು ಅಥವಾ ಈ ಬೆಳಕು ಎಲ್ಲಿಂದ ಬರ್ತದೆ ಎಂಬುದಾಗಿ ನಾವು ನೋಡುವಾಗ ದೀಪಸ್ತಂಭ. ಈ ದೀಪಸ್ತಂಭ ಇಲ್ಲದೆ ಹೋದ್ರೆ ಅಲ್ಲಿ ಯಾವುದೇ ಬೆಳಕಿಲ್ಲ. ಈ ದೀಪಸ್ತಂಭ ಬೆಳಕನ್ನ ಕೊಡದೆ ಹೋದ್ರೆ ಅಲ್ಲಿ ನಾನು ನಂದು ಲೈಟ್ ಟಾರ್ಚ್ ತಗೊಂಡು ಹೋಗ್ತೇನೆ, ಮೊಬೈಲಿಂದ ನಾನು ಟಾರ್ಚ್ ಬಿಟ್ಕೊಂಡು ಮಾಡ್ತೇನೆ, ಅದು ಸಾಧ್ಯವಿಲ್ಲ. ದೇವರು ಹೇಳ್ತಿರುವಂತದ್ದು ಅಲ್ಲಿ ದೀಪಸ್ತಂಭ ಇರಲೇಬೇಕು, 7 ಕೊಂಬೆಗಳಾಗಿರ್ಬೇಕು. ಆ 7 ಕೊಂಬೆಗಳು ಮಾತ್ರವೇ ನಿನ್ಗೆ ಬೆಳಕು ಕೊಡ್ಬೇಕೆ ಹೊರತು ನಾನು ನನ್ನ ಸ್ವಂತ ಬೆಳಕನ್ನ ತಗೊಂಡು ಹೋಗೋ ಹಾಗಿಲ್ಲ. ಯಾಜಕನಾಗಿದ್ದೇನೆ, ನಂಗೆ ಅಷ್ಟು ಬೆಳಕು ಕಾಣೋದಿಲ್ಲ, ಅಥವಾ ನಂಗೆ ಇನ್ನೂ ಬೆಳಕು ಬೇಕೆಂಬುದಾಗಿ ನಾನು ಬೇರೆ ಬೆಳಕಿನ ಮೂಲನ ತೆಗೆದುಕೊಂಡು ಹೋಗೋದಿಲ್ಲ. ಅಲ್ಲಿ ಇರಬೇಕಾದದ್ದು ಒಂದೇ, ಅದು ದೀಪಸ್ತಂಭ. ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ನಾವು ದೇವಾಲಯದ ಒಳಗಡೆ ಪರಿಶುದ್ಧ ಸ್ಥಾನಕ್ಕೆ ಹೋಗುವಾಗ ನಮಗೂ ಸಹ ದೀಪಸ್ತಂಭ ಬೇಕು. ಆ ದೀಪಸ್ತಂಭ ಒಂದೇ ಒಂದಾಗಿರ್ಬೇಕು, ಅದು ದೇವರಿಂದಲೇ ಬಂದಿದೆ. ಅದ್ಯಾವುದೆಂಬುದಾಗಿ ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡ್ತಾ ಬರೋಣ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯದ 12ನೇ ವಚನ. ಯೇಸು ತಿರುಗಿ ಅವರ ಸಂಗಡ ಮಾತಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಈ ಒಂದು ದೀಪಸ್ತಂಭ ಯಾರು ಎಂಬುದಾಗಿ ನಾವು ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ಅಥವಾ ಹೊಸ ಒಡಂಬಡಿಕೆ ಯಾಜಕರಾದಂತಹ ನಮಗೆ ಎಲ್ಲಿಂದ ಬೆಳಕು ಬರ್ತದೆ ಎಂಬುದಾಗಿ ನಾವು ನೋಡುವಾಗ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ಅವರೊಂದಿಗೆ ಮಾತನಾಡುತ್ತಾ, ನಾನೇ ಲೋಕಕ್ಕೆ ಬೆಳಕು, ನನ್ನ ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ. ಬೆಳಕಿನ ವಿಧವಾದಂತಹ ವಾಕ್ಯಗಳು ರೆಫರೆನ್ಸ್ ಅನೇಕ ಬಹಳಷ್ಟಿದೆ ಸತ್ಯವೇದದಲ್ಲಿ. ಹೊಸ ಒಡಂಬಡಿಕೆಯಲ್ಲಿ ಸಹ ಅನೇಕ ರೆಫರೆನ್ಸ್ ಗಳನ್ನ ನಾವು ನೋಡ್ತಾ ಬರಬಹುದು. ಆದ್ರೆ ಬೆಳಕಿನ ಮೂಲ ಎಲ್ಲಿದೆ ಎಂಬುದಾಗಿ ನಾವು ಕಂಡು ಹಿಡುತ್ತಾ ಹೋಗುವಾಗ ಯೋಹಾನ ಸುವಾರ್ತೆ ಮೊದಲನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲ್ಲಿ ಅದನ್ನು ಸಹ ಕೆಲವು ವಾಕ್ಯ ಭಾಗಗಳನ್ನ ನಾವು ನೋಡ್ತಾ ಬರೋಣ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ ಮೊದಲ 5 ವಚನಗಳು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನ ಮೂಲಕವಾಗಿ ಸಮಸ್ತವೂ ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಆ ಬೆಳಕು ಕತ್ತಲಲ್ಲಿ ಪ್ರಕಾಶಿಸುತ್ತದೆ, ಕತ್ತಲು ಅದನ್ನು ಮುಸುಕುವುದಿಲ್ಲ. ನೋಡ್ರಿ, ಇಲ್ಲಿ ನಾವು ನೋಡ್ತೇವೆ ಯೋಹಾನನ ಸುವಾರ್ತೆಯ 8ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಯೇಸು ಸ್ವಾಮಿ ಹೇಳಿದ್ದು, ನಾನೇ ಲೋಕಕ್ಕೆ ಬೆಳಕು, ಆ ಬೆಳಕನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನೆಂಬುದಾಗಿ. ಆದ್ರೆ ಈ ಬೆಳಕಿನ ಮೂಲವನ್ನು ನಾವು ನೋಡಿದಾದ್ರೆ, ಬೆಳಕು ಒರಿಜಿನಲ್ ಹುಡುಕೊಂಡು ಹೋಗೋದಾದ್ರೆ ಬೆಳಕು ಎಲ್ಲಿದೆ ಎಂಬುದಾಗಿ ಯೋಹಾನನೇ ಹೇಳ್ತಾನೆ. ಈ ಬೆಳಕು ಆದಿಯಲ್ಲಿತ್ತು ಎಂಬುದಾಗಿ, ಮತ್ತು ಆ ಬೆಳಕು ವಾಕ್ಯವಾಗಿತ್ತು, ಆದಿಯಲ್ಲಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು ಮತ್ತು ಆ ವಾಕ್ಯವೇ ದೇವರಾಗಿತ್ತು. ಮತ್ತು ನಾವು ನೋಡ್ತೇವೆ ಆ ವಾಕ್ಯವೆಂಬಾತನಲ್ಲಿ ಜೀವವಿತ್ತು ಮತ್ತು ಆ ಜೀವ ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ. ನೋಡ್ರಿ, ಆತನು ವಾಕ್ಯ ಸ್ವರೂಪನಾಗಿದ್ದಾನೆ, ದೇವರ ಬಳಿಯಲ್ಲಿದ್ದಾನೆ ಮತ್ತು ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಾನೆ, ಆದಿಯಿಂದಲೇ ದೇವರ ಬಳಿಯಲ್ಲಿದ್ದಾನೆ. ಅಂದ್ರೆ ಆತನ ಮೂಲ, ಆ ಬೆಳಕಿನ ಮೂಲವನ್ನು ಹುಡುಕೊಂಡು ಹೋಗೋದಾದ್ರೆ ಇದೇ ಒಂದು ಸಪರೇಟ್ ಟಾಪಿಕ್ ಆಗಿ ಇದನ್ನೇ ನಾವು ಎಷ್ಟೊಂದು ಧ್ಯಾನ ಮಾಡ್ಬೇಕಾಗ್ತದೆ. ಆ ಮೂಲ ಏನಾಗಿತ್ತು, ದೇವರ ಬಳಿಯಲ್ಲಿದೆ, ದೇವರಾಗಿದೆ. ಮತ್ತು ಆ ಬೆಳಕು ನಾವು ನೋಡ್ತೇವೆ, ಆ ವಾಕ್ಯವೆಂಬವನು ಬೆಳಕಾಗಿತ್ತು, ಆ ವಾಕ್ಯ ಸ್ವರೂಪನಾಗಿದ್ದಾನೆ, ಬೆಳಕಿಗೂ ಆತನೇ ಮೂಲವಾಗಿದ್ದಾನೆ. ಆತನು ಆದಿಯಲ್ಲಿದ್ದ ಆತನು 2000 ವರ್ಷಗಳ ಹಿಂದೆ ಬೆಳಕಾಗಿ ಲೋಕಕ್ಕೆ ಬರ್ತಾನೆ. ನಾವು ದೇವರ ಸೃಷ್ಟಿ ಕಾರ್ಯವನ್ನು ನಾವು ನೋಡುವಾಗ ಆದಾಮನ ದೇವರು ಯಾವ ರೀತಿಯಲ್ಲಿ ಉಂಟು ಮಾಡಿದನು, ಅಥವಾ ಆದಿಕಾಂಡದ ಮೊದಲ 2 ಅಧ್ಯಾಯಗಳನ್ನು ನಾವು ನೋಡ್ತಾ ಬರುವಾಗ ನಾವು ನೋಡ್ತೇವೆ, ದೇವರು ಉಂಟು ಮಾಡಿದಂತಹ ಎಲ್ಲಾ ಸೃಷ್ಟಿಗಳು ಸಹ ಸುಂದರವಾಗಿತ್ತು, ದೇವರು ಉಂಟು ಮಾಡಿದಂತಹ ಎಲ್ಲಾ ಸೃಷ್ಟಿಗಳು ಸಹ ಬಹು ಅಮೂಲ್ಯವಾಗಿತ್ತು, ದೇವರು ಅದೆಲ್ಲವನ್ನು ಸಹ ಒಳ್ಳೆದಿಂದ ನೋಡಿ ಆಶೀರ್ವದಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ನಂತರದ ಕಾಲದಲ್ಲಿ ನಾವು ನೋಡುವಾಗ ಎಲ್ಲಾ ಸೃಷ್ಟಿಗಳು ಸುಂದರವಾಗಿರುವಾಗ, ಎಲ್ಲಾ ಸೃಷ್ಟಿಗಳು ಯಾವುದೇ ಕುರೂಪವಿಲ್ಲದೆ ಬಹಳ ಸುಂದರವಾಗಿ ಸೃಷ್ಟಿಸಲ್ಪಟ್ಟಿದೆ. ಯಾವಾಗ ಅಲ್ಲಿ ಪಾಪ ಅಂತ ಬರುತ್ತೋ ಅಲ್ಲಿ ನಾವು ನೋಡ್ತೇವೆ ಆ ಸೃಷ್ಟಿ ತನ್ನ ಮೂಲ ಪ್ರಭಾವವನ್ನು ಕಳ್ಕೊಂಡು, ಅವರಿಗೆ ಪ್ರಭಾವವನ್ನು ಕೊಟ್ಟಂತ ದೇವರ ಅನ್ಯೋನ್ಯತೆಯನ್ನು ಕಳ್ಕೊಂಡು ಆದಿಯಿಂದ, ಅಂದ್ರೆ ಲೋಕದ ಸೃಷ್ಟಿಯ ಆದಿಯಿಂದ ಕತ್ತಲೆಯಲ್ಲೇ ಬರುವಂತದನ್ನ ನಾವು ನೋಡ್ತೇವೆ. ಆದ್ರೆ ಕತ್ತಲೆಯಲ್ಲಿದ್ದಂತಹ ಈ ಲೋಕಕ್ಕೆ, ಕತ್ತಲೆಯಲ್ಲಿ ವಾಸಿಸಿದಂತಹ ಇಸ್ರಾಯೇಲರ ಅಥವಾ
ಆದಾಮನ ಸಂತಾನಕ್ಕೆ ಬೆಳಕನ್ನು ಕೊಡಬೇಕೆಂಬುದಾಗಿ ಈ ಕ್ರಿಸ್ತನು ಬರ್ತಾನೆ. ಮತ್ತು ಯಾಜಕರ ವಿಚಾರದಲ್ಲಿ ಸಹ ನಾವು ನೋಡುವಾಗ 12 ಲಕ್ಷಣಗಳನ್ನು ನಾವು ನೋಡ್ತಾ ಬಂದ್ವಿ. 12 ಅವಯವಗಳನ್ನು ನಾವು ನೋಡ್ತಾ ಬಂದ್ವಿ. ಆ ಅವಯವಗಳು ಯಾವ ರೀತಿಯಲ್ಲಿ ಯಾಜಕರಿಗೆ ದೇವರಿಂದ ಕರೆಯನ್ನು ಹೊಂದಿಕೊಂಡಂತ ಯಾಜಕರಿಗೆ ಉಂಟಾಯ್ತು ಎಂಬುದಾಗಿ ನಾವು ನೋಡ್ತಾ ಬರುವಾಗ, ಅವರ ಪಾಪವೇ, ಯಾವ ಪಾಪದಿಂದ ಆದಾಮನು ದೇವರ ಪ್ರಸನ್ನತೆಯನ್ನು ಕಳಕೊಂಡನೋ, ಯಾವ ಆ ಆ ಒಂದು ಬೆಳಕಿನಿಂದ ಆದಾಮನು ದೂರ ಹೋದ್ನೋ, ತನ್ನ ಪಾಪದಿಂದ ದೂರ ಹೋದ್ನೋ, ಆ ಒಂದು ಪಾಪದ ನಿಮಿತ್ತವಾಗಿ ಈ ಯಾಜಕರಲ್ಲಿಯೂ ಸಹ 12 ವಿಧವಾದಂತಹ ಗುಣಲಕ್ಷಣಗಳು ಕಂಡು ಬರುವಾಗ, ಆ ಪಾಪದ ಗುಣಲಕ್ಷಣಗಳಿಂದ ದೇವರ ಬಳಿಗೆ ಬರುವಂತ ಯೋಗ್ಯತೆಯನ್ನು ಅವರು ಕಳಕೊಂಡ್ರು ಎಂಬುದಾಗಿ ನಾವು ನೋಡ್ತೇವೆ. ಆದ್ರೆ ಆ ಯೋಗ್ಯತೆಯನ್ನು ಅಥವಾ ಅವರು ಕಳಕೊಂಡಂತಹ ಆ ಒಂದು ಸ್ಥಿತಿಯನ್ನು ಪುನಃ ಸ್ಥಾಪಿಸಲು ಯಾವ ಕತ್ತಲೆಯಲ್ಲಿ ಇಡೀ ಲೋಕ ಮಾನವ ಕುಲ ಅದು ನಾಶವಾಗ್ತಿತ್ತು, ಯಾವ ಪೇತ್ರನು ಬರೀತಾ ಬರ್ತಾನಲ್ವ, ನಾವು ಕತ್ತಲೆಯಲ್ಲಿ ಇದ್ದಂಥವರನ್ನ ಬೆಳಕಿಗೆ ತಂದ ತನ್ನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಬೇಕೆಂಬುದಾಗಿ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ನೋಡಿ. ಆ ಬೆಳಕಿನ ಮೂಲ ಆದಿಯಲ್ಲಿ ಮನುಷ್ಯರದನ್ನ ಬೇಡ ಎನ್ನುವಾಗ 2000 ವರ್ಷಗಳ ಹಿಂದೆ ಬೆಳಕಾಗಿ ಆತನು ಈ ಲೋಕಕ್ಕೆ ಬಂದನೆಂಬುದಾಗಿ ನಾವು ನೋಡ್ತೇವೆ. ಮತ್ತು ಆತನು ಹೇಳ್ತಾ ಬಂದಂತ ಒಂದು ಸಂಗತಿ ಯೋಹಾನ ಸುವಾರ್ತೆ 8ನೇ ಅಧ್ಯಾಯದಲ್ಲಿ, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಆತನು ಹೇಳ್ತಾ ಬರ್ತಾನೆ. ಆ ಬೆಳಕನ್ನ ಆತನ ಸ್ವಂತ ಜನರು ತಿರಸ್ಕರಿಸ್ತಾರೆ. ಆ ಬೆಳಕನ್ನ ಆತನ ಸ್ವಂತ ಜನರು ಆತನನ್ನ ಅಲ್ಲಗಳೆಯುತ್ತಾರೆ, ಆತನ ಶಿಲುಬೆಗೆ ಜಡಿದು ನಾಶ ಮಾಡ್ತಾರೆ. ಆದ್ರೆ ಆತನ ನಂಬಿಕೊಂಡಂತ ಎಲ್ಲರಿಗೂ ಸಹ ಬೆಳಕನ್ನು ಕೊಡ್ತಾನೆ. ಅವನು ಕತ್ತಲೆಯಲ್ಲಿ ನಡೆದ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂಬುದಾಗಿ ಕ್ರಿಸ್ತನ ತಾನು ಹೇಳ್ತಾ ಬರುವಂತ ಸಂಗತಿ. ಕತ್ತಲೆಯಲ್ಲಿ ಇದ್ದಂತಹ ನಮ್ಮನ್ನ ಆತನು ಬೆಳಕಿಗೆ ತಂದಿದ್ದಾನೆ, ಬೆಳಕಿನ ಮೂಲವಾಗಿದ್ದಾನೆ. ಆತನಿಲ್ಲದೆ ನಮಗೆ ಬೆಳಕಿಲ್ಲ. ದೇವರ ಸನ್ನಿಧಾನದಲ್ಲಿ ನಾವು ಬರಬೇಕೆಂದ್ರೆ ಆ ಬೆಳಕು ಇರಲೇಬೇಕು. ಆ ಬೆಳಕೆ ನಮಗೆ ದಾರಿ ತೋರಿಸ್ಬೇಕು. ಆ ಬೆಳಕಿನಿಂದ ಮಾತ್ರವೇ ನಾವು ದೇವರ ಸನ್ನಿಧಾನಕ್ಕೆ ಬರಲು ಕಾರಣ. ಈ ದಿನದಲ್ಲಿ ನಾವುಗಳು ಪರಿಶುದ್ಧ ಯಾಜಕ ವರ್ಗದವರೆಂಬುದಾಗಿ ಕರೆಯಲ್ಪಡ್ತಿದ್ದೇವೆ ಎಂಬುದಾಗಿ ಹೇಳೋದಾದ್ರೆ, ರಾಜವಂಶಸ್ಥರಂತಹ ಯಾಜಕರೆಂಬುದಾಗಿ ಕರೆಯಲ್ಪಡ್ತಿದ್ದೇವೆ ಎಂಬುದಾಗಿ ಹೇಳೋದಾದ್ರೆ, ಅದಕ್ಕೆ ಕಾರಣ ಈ ಬೆಳಕು ತಾನೆ. ಈ ಬೆಳಕಿನ ಹೊರತು ನಮಗೆ ಪವಿತ್ರ ಸ್ಥಾನದಲ್ಲಿ ಪ್ರವೇಶಿಸುವಂತಹ ಸಾಧ್ಯತೆ ಇಲ್ಲ. ಯಾಕಂದ್ರೆ ನಮಗೇನು ಕಾಣಿಸೋದಿಲ್ಲ. ಯಾವಾಗ ಬೆಳಕಿನ ಮೂಲ ಕತ್ತಲಾಗ್ತದೋ, ಯಾವಾಗ ನಾವು ಬೆಳಕನ್ನು ಬಿಟ್ಟು ನನ್ನ ಸ್ವಂತ ಬೆಳಕನ್ನು ತರ್ತೇನೋ, ಆ ಒಂದು ಬೆಳಕು ನನಗೆ ಯಾಕೋ ಸರಿ ಕಾಣ್ತಿಲ್ಲ, ನನ್ನ ಒಂದು ಬೆಳಕಲ್ಲಿ ಬರಬೇಕೆಂಬುದಾಗಿ ನಾನು ಯಾವಾಗ ಬಯಸ್ತೇನೋ, ನಾವು ನೋಡ್ತೇವೆ ಆಗ ದೇವರ ಸನ್ನಿಧಾನದಿಂದ ನಾನು ದೂರ ತಳ್ಳಲ್ಪಡ್ತೇನೆ. ಅಥವಾ ಬೆಳಕನ್ನು ಬಿಟ್ಟು ನಾವು ಬೇರೆ ತರ್ತೇನೆ ಅಂದ್ರೆ, ಅಲ್ಲಿಯೂ ಸಹ ದೇವರ ಸನ್ನಿಧಾನದಲ್ಲಿ ನಾನು ನಿಂತ್ಕೊಳ್ಳುವಾಗ ದೇವರ ಮುಂದೆ ನಾನು ದೋಷಿಯಾಗಿ ಕಾಣ ಬರ್ತೇನೆ. ನನ್ನ ಬೆಳಕಿನ ಮೂಲ ಈ ದಿನದಲ್ಲಿ ಯಾವ್ದಿದೆ? ದೇವರ ವಾಕ್ಯದ ಬೆಳಕು ನನ್ನಲ್ಲಿದೆಯಾ? ಅಥವಾ ನನ್ನದೇ ಆದಂತ ಬೆಳಕನ್ನು ನಾನು ಉಂಟು ಮಾಡ್ತಿದ್ದೇನೆ, ನನ್ನದೇ ಆದಂತ ಕಾರ್ಯಗಳನ್ನ ನಾನು ಆತ್ಕೊಳ್ತಿದ್ದೇನೆ ಎಂಬುದಾಗಿ ನಮ್ಮನ್ನು ಆಲೋಚಿಸ್ಕೊಳ್ತಾ ಬರೋಣ. ಮತ್ತು ಈ ಬೆಳಕಿನ ಮೂಲ ನಾವು ನೋಡ್ತಾ ಬಂದೆವು, ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಕ್ರಿಸ್ತನ ಹೇಳುವಂತ ಸಂಗತಿ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ. ಅಲ್ಲಿ ನಾವು ಇದನ್ನ 2 ಭಾಗವಾಗಿ ಮಾಡೋದಾದ್ರೆ, ನಾನೇ ಎಂಬುದಾಗಿ ಆಲೋಚನೆ ಮಾಡೋದಾದ್ರೆ, ಯಾವ ನಾನೇ ಎಂಬುದನ್ನ ಕ್ರಿಸ್ತನು ಆ ದಿನದಲ್ಲಿ ಇಸ್ರಾಯೇಲ್ಗೆ ಹೇಳ್ತಾ ಬರ್ತಾನೋ, ಇದೇ ನಾನೇ. ಅಥವಾ ನಾವು ಇಂಗ್ಲಿಷ್ ನಲ್ಲಿ ಐ ಆಮ್ ದ ಲೈಟ್ ಎಂಬುದಾಗಿ ಹೇಳುವಾಗ, ಐ ಆಮ್ ಎಂಬುದಾಗಿ ನಾವು ಅದನ್ನು ನೋಡುವಾಗ, ಕ್ರಿಸ್ತನು ಅಥವಾ ಯೆಹೋವ ದೇವರು ತನ್ನನ್ನು ತಾನು ವಿಮೋಚನಾ ಕಾಂಡದಲ್ಲಿ ಪ್ರಕಟಿಸಿಕೊಂಡಂತಹ ವಿಧ ಐ ಆಮ್ ದಟ್ ಐ ಆಮ್ ಹೂ ಐ ಆಮ್ ಎಂಬುದಾಗಿ ಯೆಹೋವ ದೇವರು ಮೋಶೆಗೆ ಅದನ್ನಲ್ಲಿ ತಿಳಿಸ್ತಾ ಬರ್ತಾನೆ. ಬೆಳಕಾಗಿರುವಂತಹ ದೇವರು ನಾನೇ ಬೆಳಕಿನ ಮೂಲವಾಗಿದ್ದೇನೆ ಎಂಬುದಾಗಿ ಆ ದಿನದಲ್ಲಿ ಇಸ್ರಾಯೇಲರಿಗೆ ಹೇಳ್ತಾವಂತ ಒಂದು ಸಂಗತಿ. ಆ ಬೆಳಕಿನ ಮೂಲ ನಾನೇ, ಅಥವಾ ಬೆಳಕಿನ ಮೂಲವಾಗಿರುವಾತನು ನಾನೇ, ಆದಿಯಲ್ಲಿದ್ದಾತನು ನಾನೇ ಎಂಬುದಾಗಿ ಈ ಮುಖಾಂತರವಾಗಿ ತಿಳಿಸ್ತಾ ಬರುವಂತ ಒಂದು ಸಂಗತಿ. ಮತ್ತು ಈ ದೀಪಸ್ತಂಭ ಯಾವುದರಿಂದ ಮಾಡಲ್ಪಟ್ಟಿದೆ? ಚಿನ್ನದಿಂದ, ಅದು ನಕಾಸಿ ಕೆಲಸದಿಂದ ಮಾಡಲ್ಪಟ್ಟಿದೆ. ಇಂಗ್ಲಿಷ್ ನಲ್ಲಿ ನಾವು ನೋಡುವಾಗ ಹ್ಯಾಮರ್ಡ್ ಅಥವಾ ಬೀಟನ್ ಗೋಲ್ಡ್ ಎಂಬುದಾಗಿ, ಹ್ಯಾಮರ್ಡ್ ಗೋಲ್ಡ್ ಅಥವಾ ಬೀಟನ್ ಗೋಲ್ಡ್ ಎಂಬುದಾಗಿ. ಗೋಲ್ಡ್ ಎಂಬುದಾಗಿ ನಾವು ನೋಡುವಾಗ ಅದು ಕ್ರಿಸ್ತನ ದೈವತ್ವವನ್ನು ಸೂಚಿಸುತ್ತದೆ. ಕ್ರಿಸ್ತನ ಲೋಕಕ್ಕೆ ಬೆಳಕಾಗಿದ್ದಾನೆ. ಕ್ರಿಸ್ತನ ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಕ್ರಿಸ್ತನ ವಾಕ್ಯವಾಗಿದ್ದಾನೆ. ಕ್ರಿಸ್ತನ ಆದಿಯಿಂದ ಇದ್ದಾನೆ. ಈ ಆದಿಯಿಂದ ಇರುವಾತನೇ ನಮಗೆ ಬೆಳಕು. ಈತನ ಮುಖಾಂತರವಾಗಿ ನಮಗೆ ಬೆಳಕು ಸಿಕ್ಕಿದೆ. ದೇವರ ಸನ್ನಿಧಾನಕ್ಕೆ ಬರಲು ಸಹ ಈತನ ತಾನೇ ಬೆಳಕಿನ ಮೂಲವಾಗಿ ನಮಗೆ ದಾರಿನ ಸಹ ಕಲಿಸಿಕೊಟ್ಟಿದ್ದಾನೆ. ಮತ್ತು 3ನೆಯ ಸಂಗತಿನ ನಾವು ನೋಡ್ತಾ ಬರುವಾಗ, ಈ ದೀಪಸ್ತಂಭದಲ್ಲಿ ಬಾದಾಮಿ ಹೂವುಗಳ ಅಲಂಕಾರ ಇದೆ ಎಂಬುದಾಗಿ. ಬಾದಾಮಿ ಹೂವಿನ ವಿಚಾರವನ್ನು ನಾವು ನೋಡ್ತಾ ಬರೋದಾದ್ರೆ, ಬಾದಾಮಿ ಹೂವು ಅನೇಕ ವಿಚಾರಗಳಿದೆ ಇದರ ಕುರಿತಾಗಿ ಸಹ. ಆದ್ರೆ ನಾವು ಸ್ವಲ್ಪ ಸಮಯ ಆಲೋಚನೆ ಮಾಡ್ತಾ ಬರೋದಾದ್ರೆ, ಬಾದಾಮಿ ಎಂಬುದಾಗಿ ನಾವು ನೋಡುವಾಗ ಕೆಲವು ಸಂಗತಿಗಳನ್ನ ನಾವು ಆಲೋಚನೆ ಮಾಡ್ತೇವೆ ಎಂಬುದಾಗಿ ಹೇಳುವಾಗ, ಮೊದಲನೇದಾಗಿ ಪ್ರಸಂಗಿಯ ಪುಸ್ತಕದಲ್ಲಿ ನಾವು ನೋಡ್ತಾ ಬರ್ತೇವೆ, ನಮ್ಮೆಲ್ಲರಿಗೂ ಸಹ ತಿಳಿದಿರುವಂತ ಒಂದು ವಾಕ್ಯ ಭಾಗ, ಪ್ರಸಂಗಿ 12ನೇ ಅಧ್ಯಾಯದ 5ನೇ ವಚನ.
ಇದಲ್ಲದೆ ಆ ದಿನಗಳಲ್ಲಿ ದಿನ್ನೆ ಕಂಡರೆ ಭಯ, ದಾರಿಯಲ್ಲಿ ಅಪಾಯ, ಬಾದಾಮಿಯ ಮರವು ಹೂ ಬಿಡುವುದು, ಮಿಡತೆಯು ಕೂಡ ಭಾರವಾಗುವುದು, ಆಶೆಯು ಕುಂದುವುದು, ಮನುಷ್ಯನು ತನ್ನ ನಿತ್ಯ ಗೃಹಕ್ಕೆ ಹೊರಡುವುದಕ್ಕಿದ್ದಾನಲ್ಲ. ನೋಡ್ರಿ, ಇಲ್ಲಿ ನಾವು ನೋಡುವಂತಹ ಒಂದು ವಿಚಾರ ಬಾದಾಮಿಯ ಒಂದು ವಿಚಾರವಾಗಿ, ಯಾಕೆ ನಾವು ಬಾದಾಮಿ ವಿಚಾರ ಕಲಿತಿದ್ದೇವೆ ಎಂಬುದಾಗಿ ನಾವು ನೋಡುವಾಗ, ಈ ಚಿನ್ನದ ದೀಪಸ್ತಂಭದಲ್ಲಿ ಅದು ಬಾದಾಮಿ ಹೂವುಗಳ ಒಂದು ಪುಷ್ಪಾಲಂಕಾರ ಇದೆ. ಈ ಬಾದಾಮಿ ಹೂವುಗಳ ವಿಚಾರ ಕಲಿಯಬೇಕಾದ್ರೆ ನಾವು ಬಾದಾಮಿಯ ಮರದ ವಿಚಾರವಾಗಿ ಕಲಿಯಬೇಕು. ಬಾದಾಮಿಯ ಮರದಿಂದ ಬಾದಾಮಿಯ ಹೂ ಸಿಗ್ತದೆ ಅಥವಾ ಹಣ್ಣು ಸಿಗ್ತದೆ. ಈ ಬಾದಾಮಿಯ ಮರ ಯಾವುದನ್ನು ಸೂಚಿಸುತ್ತೆ ಎಂಬುದಾಗಿ ಪ್ರಸಂಗಿಲಿ ನಾವು ನೋಡ್ತಾ ಬರುವಾಗ, ಮನುಷ್ಯನ ನಿತ್ಯ ಗ್ರಹಕ್ಕೆ ಹೊರಡುವುದಕ್ಕಿರುವಂತಹ ಒಂದು ಸಂದರ್ಭ ಅಥವಾ ಮನುಷ್ಯನ ವಯಸ್ಸಾದಂತಹ ಒಂದು ಸಂಗತಿ. ಬಾದಾಮಿಯ ಮರ ಹೂ ಬಿಡ್ತದೆ ಮತ್ತು ನಾವಲ್ಲಿ ನಾವು ನೋಡ್ತಾ ಬರುವ ಹಾಗೆ ಮನುಷ್ಯನು ತನ್ನ ನಿತ್ಯ ಗ್ರಹಕ್ಕೆ ಹೊರಡುವುದಕ್ಕಿದ್ದಾನೆ. ಮನುಷ್ಯನ ಯಾತ್ರೆ ಮುಗಿಯುವಂತ ಒಂದು ಸಂಗತಿ. ಮನುಷ್ಯನ ವಯಸ್ಸಾದಂತಹ ಮನುಷ್ಯನ ಕುರಿತಾಗಿ ಈ ವಿಚಾರ ನಮಗೆ ತಿಳಿಸೋದಾದ್ರೆ, ಇನ್ನೊಂದು ವಾಕ್ಯ ಭಾಗವನ್ನು ನಾವು ನೋಡೋಣ. ಪ್ರಕಟಣೆಯಲ್ಲಿ 1ನೇ ಅಧ್ಯಾಯದ 14ನೇ ವಚನ. ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು. ಇಲ್ಲಿ ನಾವು ನೋಡ್ತೇವೆ ಪ್ರಕಟಣೆ 1:14 ಕ್ರಿಸ್ತನ ಕುರಿತಾಗಿ ನಾವು ನೋಡ್ತಿದ್ದೇವೆ. ಕ್ರಿಸ್ತನ ತಲೆಯ ಕೂದಲು ಯಾವ ರೀತಿಯಲ್ಲಿದೆ? ಬಿಳಿ ಉಣ್ಣೆ ಅಂತ ಇದೆ. ಈ ಲೋಕದಲ್ಲಿ ನಾವು ನೋಡ್ತಾ ಬರುವಾಗ ಸಾಮಾನ್ಯವಾಗಿ ಬಿಳಿ ಕೂದಲು ಯಾವುದಕ್ಕೆ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ, ಅದು ವಯಸ್ಸಾಗಿರುವಂತಹ ವಯಸ್ಸಾಗಿರುವವರ ಒಂದು ಸೂಚನೆ ಬಿಳಿ ಕೂದಲಾಗಿದೆ. ಆದ್ರೆ ಬಾದಾಮಿಯ ಮರ ಪ್ರಸಂಗಿಲಿ ನಾವು ನೋಡ್ತಾ ಬಂದ ಹಾಗೆ ಅದು ಸಹ ವಯಸ್ಸಾಗಿ ಇನ್ನೇನು ಆತನು ಲೋಕದ ಯಾತ್ರೆಯನ್ನು ಮುಗಿಸೋದಕ್ಕಿದ್ದಾನೆ. ಹಣ್ಣು ಮುದುಕ ಎಂಬುದಾಗಿ ನಾವು ಹೇಳ್ತೀವಲ್ವಾ, ಆ ಒಂದು ಸ್ಥಿತಿಯಲ್ಲಿ ಬಹಳ ವಯಸ್ಸಾಗಿರುವಂತಹ ವ್ಯಕ್ತಿಯ ಕುರಿತಾಗಿ ಕ್ರಿಸ್ತನು ಸಹ ಪ್ರಕಟಣೆಯಲ್ಲಿ ನಾವು ನೋಡ್ತಾ ಬರುವ ಹಾಗೆ, ಆತನು ಬಿಳಿ ತಲೆಯ ಕೂದಲು ಬಿಳಿ ಉಣ್ಣೆಯಂತೆ ಇತ್ತು ಎಂಬುದಾಗಿ, ಹಿಮದಂತೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ವಯಸ್ಸಾದಂತಹ ಒಬ್ಬ ವ್ಯಕ್ತಿಗಿರುವಂತಹ ಗುಣಲಕ್ಷಣಗಳನ್ನು ನಾವು ನೋಡ್ತಾ ಬರ್ತೇವೆ. ಇದೇ ಪ್ರಕಟಣೆ 1ನೇ ಅಧ್ಯಾಯದ 15ನೇ ವಚನದಲ್ಲಿ ಆತನ ಇನ್ನೊಂದು ಗುಣಲಕ್ಷಣವನ್ನು ನಾವು ನೋಡ್ತೇವೆ. ಪ್ರಕಟಣೆ 1:15. ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೂ, ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ, ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇದ್ದವು. ನಾವು ನೋಡ್ತಾ ಬರುತ್ತಿರುವಂತ ಒಂದು ಸಂಗತಿ ಬಾದಾಮಿಯ ಮರದ ಕುರಿತಾಗಿ. ಯಾಕಂದ್ರೆ ಬಾದಾಮಿಯ ಮರದಲ್ಲಿ ಬಾದಾಮಿಯ ಹೂಗಳು ಬಿಡ್ತವೆ. ದೇವರ ವಾಕ್ಯದಲ್ಲಿ ಬಾದಾಮಿಯ ಮರ ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ವಯಸ್ಸಾಗಿರುವಂತಹ ಸ್ಥಿತಿ. ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ಸಹ ನಾವು ನೋಡುವಾಗ ತಲೆಯ ಕೂದಲು ಬಿಳಿ ಉಣ್ಣೆಯಂತೆ ಇದೆ ಎಂಬುದಾಗಿ, ಅಂದ್ರೆ ವಯಸ್ಸಾಗಿರುವವರ ತಲೆ ಕೂದಲು ಬೆಳ್ಳಗಿರ್ತದೆ ಎಂಬುದಾಗಿ. ಅದೇ ಆತನ ಕಣ್ಣು ಹೇಗಿದೆ ಎಂಬುದಾಗಿ ನಾವು ನೋಡುವಾಗ ಬೆಂಕಿ ಉರಿಯಂತೆ ಎಂಬುದಾಗಿ. ವಯಸ್ಸಾದಂತವರ ಕಣ್ಣು ಕಳೆಹೀನವಾಗಿರುತ್ತೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸಿದೆ. ಆದ್ರೆ ಇಲ್ಲಿ ನಾವು ನೋಡುವಂತ ಸಂಗತಿ, ಕ್ರಿಸ್ತನ ತಲೆ ಬೆಳ್ಳಗಿದೆ. ಅಂದ್ರೆ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ನಾವು ನೋಡುವಾಗ, ಆತನ ತಲೆಯ ಕೂದಲನ್ನು ನಾವು ನೋಡುವಾಗ, ವಯಸ್ಸಾಗಿರುವವರ ಹಾಗೆ ತಲೆ ಕೂದಲು ಬೆಳ್ಳಗಿದ್ರು ಸಹ ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆ ಇದೆ ಎಂಬುದಾಗಿ ಭಯಂಕರವಾದಂತಹ ಲಕ್ಷಣವನ್ನು ಅಲ್ಲಿ ತೋರಿಸ್ತಾ ಇದೆ. ಕ್ರಿಸ್ತನು ವಯಸ್ಸಾದವನ ಹಾಗೆ ಇದ್ದಾಗ್ಯೂ ಸಹ ಆತನ ವಯಸ್ಸು ಎಷ್ಟಾಗಿದೆ ಎಂಬುದಾಗಿ ನಾವು ನೋಡುವಾಗ, ಆದಿಗಿಂತಲೂ ಹಿಂದೆ ಭೂಮಿ ಆಕಾಶನ ಸೃಷ್ಟಿಸುವುದಕ್ಕಿಂತಲೂ ಮೊದಲಿನಿಂದಲೂ ಆತನಿದ್ದೇನೆ ಎಂಬುದಾಗಿ. ನಾನೇ ಆದಿ, ಭೂಮಿಯ ಸೃಷ್ಟಿ ಆದಿಯಲ್ಲ, ಆದ್ರೆ ಭೂಮಿ ಉಂಟು ಮಾಡುವುದಕ್ಕಿಂತಲೂ ಮೊದಲಿನಿಂದಲೂ ನಾನಿದ್ದೇನೆ, ನಾನೇ ಆದಿ ಎಂಬುದಾಗಿ ಕ್ರಿಸ್ತನ ಹೇಳ್ತಿದ್ದಾನೆ. ಇದೇ ಪ್ರಕಟಣೆಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಸೊ ಕ್ರಿಸ್ತನ ಒಂದು ಗುಣಲಕ್ಷಣಗಳನ್ನು ನಾವು ನೋಡುವಾಗ, ಆತನು ಆದಿಯಿಂದಲೇ ಇರುವ ಆತನ ಕೂದಲು ಬೆಳ್ಳಗಿದೆ. ಆದ್ರೂ ಸಹ ನಾವು ನೋಡ್ತಾ ಬರ್ತೇವೆ ಆತನ ಕಣ್ಣು ಬೆಂಕಿಯ ಉರಿಯಂತ ಇದೆ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ವಯಸ್ಸಾಗಿರುವಂತಹ ಒಂದು ಗುಣಲಕ್ಷಣ. ಅದೇ ರೀತಿಯಲ್ಲಿ ಯೌವನ ಕಾಲದ ಅಥವಾ ಬಹಳ ಭಯಂಕರವಾದಂತಹ ಒಂದು ಗುಣಲಕ್ಷಣಗಳನ್ನು ನಾವು ನೋಡ್ತಿದ್ದೇವೆ. ಮತ್ತು ಇನ್ನೊಂದು ಕಡೆ ನಾವು ಎಲ್ಲಿ ಬಾದಾಮಿ ಕುರಿತಾಗಿ ನಾವು ನೋಡ್ತೇವೆ ಎಂಬುದಾಗಿ ಹೇಳುವಾಗ, ಅರಣ್ಯಕಾಂಡ 13ನೇ ಅಧ್ಯಾಯದ 8ನೇ ವಚನ. ಅರಣ್ಯಕಾಂಡ 13:8. ಅಥವಾ 17:8. 17, 7, 8, 9. ಮೋಶೆ ಆ ಕೋಲುಗಳನ್ನು ಆಜ್ಞಾಶಾಸನಗಳಿರುವ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಇಟ್ಟನು. ಮರುದಿನ ಮೋಶೆ ಗುಡಾರದಲ್ಲಿ ಹೋಗಿ ನೋಡಲಾಗಿ, ಆಹಾ, ಲೇವಿ ಕುಲಕ್ಕೋಸ್ಕರ ಆರೋನನು ಕೊಟ್ಟಿದ್ದ ಕೋಲು ಚಿಗುರಿ ಮುಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನು ಫಲಿಸಿತ್ತು. ನೋಡ್ರಿ, ಇಲ್ಲಿ ನಾವು ನೋಡ್ತಾ ಬರ್ತೇವೆ 3 ಸಂಗತಿಗಳನ್ನ ಬಾದಾಮಿಯ
ಒಂದು ಮರದ ಕುರಿತಾಗಿ ನಾವು ಕಲಿತ್ಕೊಳ್ತಾ ಬಂದು, ಮೊದಲನೇದಾಗಿ ಪ್ರಸಂಗಿಯ ಪುಸ್ತಕದಲ್ಲಿ ನಾವು ನೋಡ್ತಾ ಬಂದ ಹಾಗೆ ಬಾದಾಮಿಯ ಮರದ ಒಂದು ಒಂದು ವಿಚಾರ ಅಲ್ಲಿ ಬರೆಯಲ್ಪಟ್ಟಿದೆ. ಅಲ್ಲಿ ಬಾದಾಮಿಯ ಮರವನ್ನ ವಯಸ್ಸಾಗಿರುವವರ ಅಂದ್ರೆ ಮುದಿ ಪ್ರಾಯದವರ ವಿಚಾರವಾಗಿ ಬರೆಯಲ್ಪಟ್ಟಿದೆ. ಎರಡನೇದಾಗಿ ಪ್ರಕಟಣೆಯಲ್ಲಿ ನಾವು ನೋಡ್ತಾ ಬಂದೆವು, ಬಿಳಿ ಕೂದಲಿರುವಂತಹ ಕ್ರಿಸ್ತನು, ಆತನು ವಯಸ್ಸಾಗಿಲ್ಲ, ಆತನು ಬಹಳ ಭಯಂಕರನಾಗಿ ಕಂಡು ಬರ್ತಿದ್ದಾನೆ. ಮತ್ತು ಮೂರನೇದಾಗಿ ನಾವು ನೋಡ್ತಾ ಬರುವಾಗ ಅರಣ್ಯಕಾಂಡದಲ್ಲಿ ಅಲ್ಲಿ ಆರೋನನ ಒಂದು ಕೋಲಿದೆ. ಆ ಕೋಲು ಚಿಗುರಿ ಅದು ಹಣ್ಣು ಬಿಟ್ಟಿದೆ. ಯಾವ ಹಣ್ಣು ಬಿಟ್ಟಿದೆ ಎಂಬುದಾಗಿ ನಾವು ನೋಡುವಾಗ ಬಾದಾಮಿಯ ಹಣ್ಣುಗಳನ್ನ ಅಲ್ಲಿ ಫಲಿಸಿದೆ. ಅದರ ಜೊತೆಗೆ ಬಾದಾಮಿಯ ಮೊಗ್ಗೆ ಬಿಟ್ಟು ಹೂವರಳಿ ಬಾದಾಮಿ ಹಣ್ಣುಗಳನ್ನ ಫಲಿಸಿದೆ. ಎಲ್ಲಾ ಸಂಗತಿಗಳನ್ನ ನಾವು ಒಟ್ಟುಗೂಡಿಸಿ ಆಲೋಚನೆ ಮಾಡೋದಾದ್ರೆ ಬಾದಾಮಿಯ ಮರ ವಯಸ್ಸಾಗಿರುವುದಕ್ಕೆ ಅದು ಸೂಚಕವಾಗಿದೆ. ಬಾದಾಮಿಯ ಆ ಒಂದು ಮರದ ಇನ್ನೊಂದು ಸೂಚನೆ ಏನೆಂಬುದಾಗಿ ನಾವು ನೋಡುವ ಕ್ರಿಸ್ತನ ಕುರಿತಾಗಿ ನಾವು ನೋಡೋದಾದ್ರೆ, ಕ್ರಿಸ್ತನು ವಯಸ್ಸಾಗಿರುವನಾಗಿ ಬಿಳಿ ಕೂದಲನ್ನು ಹೊಂದಿದಾಗ್ಯೂ ಸಹ ಆತನ ಕಣ್ಣು ಬೆಂಕಿ ಹಾಗೆ ಪ್ರಜ್ವಲಿಸ್ತಾ ಇದೆ. ಅದರ ಜೊತೆಗೆ ಬಾದಾಮಿಯ ಕೋಲು, ಬಾದಾಮಿಯ ಹಣ್ಣು, ಬಾದಾಮಿಯ ಹೂ ಯಾವುದಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ ಆರೋನನ ಅಧಿಕಾರವನ್ನು ಸೂಚಿಸುವುದರ ಕುರಿತಾಗಿ ಹೋಲಿಕೆಯಾಗಿದೆ. ಸೊ ಬಾದಾಮಿಯ ಹೂವುಗಳನ್ನ ನಾವು ಬಂಗಾರದ ದೀಪಸ್ತಂಭದಲ್ಲಿ ನಾವು ನೋಡುವಾಗ, ಈ ಮೂರು ವಿಚಾರಗಳನ್ನು ನಾವು ಒಟ್ಟಿಗೆ ಸೇರಿಸಿ ನಾವು ನೋಡುವಾಗ ಕ್ರಿಸ್ತನ ಆ ಒಂದು ಸಾರ್ವಭೌಮತೆ, ಅಂದ್ರೆ ಆದಿಯಿಂದ ಅಂತ್ಯದವರೆಗೂ ಆತನಿರುವಂತಹ ಒಂದು ಸಂಗತಿ, ಆತನು ಎಷ್ಟು ವಯಸ್ಸಾಗಿದೆಯೋ ಅಷ್ಟೇ ಯವನಸ್ಥನು ಸಹ ಆತನಾಗಿದ್ದಾನೆ, ಅಥವಾ ಎಷ್ಟು ಆತನು ಯವನ ಪ್ರಾಯಸ್ಥನಾಗಿದ್ದಾನೋ ಅಷ್ಟೇ ವಯಸ್ಸಾಗಿರುವಂತಹ ಮಹಾವೃದ್ಧನ ಎಂಬುದಾಗಿ ನಾವು ಹಾಡ್ತಾ ಬರ್ತೇವಲ್ಲ. ಮಹಾವೃದ್ಧನಾಗಿದ್ದಾಗ್ಯೂ ಸಹ ಆತನು ಬಹಳ ಸುಂದರನಾಗಿದ್ದಾನೆ, ಆತನಲ್ಲಿ ಅಧಿಕಾರ ಇದೆ, ಆತನು ಬೆಳಕಿನ ಮೂಲವಾಗಿದ್ದಾನೆ, ಬೆಳಕೇ ಆತನಾಗಿದ್ದಾನೆ, ಆತನಿಲ್ಲದೆ ಬೆಳಕಿಲ್ಲ ಎಂಬುದಾಗಿ ಮೊದಲನೇ ಸಂಗತಿಯನ್ನು ನಾವು ನೋಡೋದಾದ್ರೆ, ಈ ಬೆಳಕಿನ ಮೂಲವಾಗಿರುವ ಆತನು ಅಧಿಕಾರಯುತನಾಗಿದ್ದಾನೆ. ಪ್ರಕಟಣೆಯಲ್ಲಿ ನಾವು ನೋಡ್ತಾ ಬರ್ತೇವೆ, ಆತನು ಎಲ್ಲಾ ಅಧಿಕಾರಗಳನ್ನು ಆತನು ಹೊಂದಿಕೊಂಡಿದ್ದಾನೆ. ಆತನು ವಯಸ್ಸಾಗಿ ಅಂದ್ರೆ ಆತನು ಅನಾದಿ ಕಾಲದಲ್ಲಿ ಇದ್ದಾತನು ಈಗಿನವರೆಗೂ ಸಹ ಇದ್ದಾನೆ. ಆತನಿಗೆ ವಯಸ್ಸು ಎಂಬುದಾಗಿ ಇಲ್ಲ. ಸೊ ವಯಸ್ಸನ್ನು ಮೀರಿದಂತಹ ಕ್ರಿಸ್ತನ ಗುಣಲಕ್ಷಣಗಳನ್ನು ನಾವು ಕಲ್ತ್ಕೊಳ್ತಾ ಬಂದ್ವು. ಈ ಕ್ರಿಸ್ತನ ವಯಸ್ಸನ್ನು ಮೀರಿದಂತವನು ಮಾತ್ರವಲ್ಲ, ಆತನು ಭಯಂಕರನ ಎಂಬುದಾಗಿ ಆತನ ಕಣ್ಣುಗಳು ನಮಗೆ ತಿಳಿಸ್ತಾ ಬಂದ್ವು. ಮತ್ತು ಈ ಕ್ರಿಸ್ತನ ಅಧಿಕಾರವನ್ನು ಸಹ ಹೊಂದಿದ್ದಾನೆ ಎಂಬುದಾಗಿ ಅರಣ್ಯಕಾಂಡದಲ್ಲಿ ನಾವು ಆರೋನ ಮುಖಾಂತರವಾಗಿ ಕಲ್ತ್ಕೊಳ್ತಾ ಬಂದ್ವು. ಇದು ಈ ಚಿನ್ನದ ದೀಪಸ್ತಂಭದ ಒಂದು ಲಕ್ಷಣಗಳನ್ನ ನಾವು ಕಲ್ತ್ಕೊಳ್ತಾ ಬಂದು ಮುಂದೆ ಹೋಗೋದಾದ್ರೆ, ಇದಕ್ಕೆ ಚಿನ್ನದ ದೀಪಸ್ತಂಭ ಎಂಬುದಾಗಿ ಹೇಳುವಾಗ ಚಿನ್ನದಿಂದ ದೀಪವನ್ನೇನು ಮಾಡಿದ್ದೇವೆ, 7 ಬ್ರಾಂಚ್ ಗಳನ್ನ ಅಲ್ಲಿ ಮಾಡಿದ್ದಾರೆ. ಅಲ್ಲಿ ಒಂದು ದೊಡ್ಡದಾದಂತ ಚಿನ್ನದ ದೀಪಸ್ತಂಭ ಮಾಡಿದ್ದಾರೆ. ಆದ್ರೆ ಇದರಲ್ಲಿ ದೀಪ ಆ ಒಂದು ಬೆಂಕಿ ಬರ್ಬೇಕಂದ್ರೆ ಅದಕ್ಕೆ ಎಣ್ಣೆ ಬೇಕು. ಆ ಎಣ್ಣೆ ಎಲ್ಲಿಂದ ಬರ್ತಿದೆ ಎಂಬುದಾಗಿ ನಾವು ನೋಡುವಾಗ ಆ ಎಣ್ಣೆಯನ್ನ ಇಸ್ರಾಯೇಲರು ತಂದು ಕೊಡ್ಬೇಕು. ಆ ಒಂದು ಎಣ್ಣೆ ಮರದ ಆ ಒಂದು ಹಣ್ಣುಗಳನ್ನ ಅವರು ಜಜ್ಜಿ ನಿರ್ಮಲವಾದಂತಹ ಎಣ್ಣೆಯನ್ನು ಅವ್ರು ತಂದು ಕೊಡಬೇಕೆಂಬುದಾಗಿ ವಿಮೋಚನಾ ಕಾಂಡ 27ನೇ ಅಧ್ಯಾಯ 20 ಮತ್ತು 21ನೇ ವಚನದಲ್ಲಿ ನಾವು ನೋಡ್ತೇವೆ. ಇದು ಯಾವುದರ ಸೂಚನೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ, ಅವರು ಹಣ್ಣುಗಳನ್ನ ತಂದು 2 ವಿಧವಾಗಿ ಅದನ್ನ ಎಣ್ಣೆ ಮಾಡಬಹುದಿತ್ತು ಎಂಬುದಾಗಿ ನಮಗೆ ಇಸ್ರಾಯೇಲರ ಜೀವನ ಚರಿತ್ರೆ ನಾವು ಕಲಿಯುವಾಗ ತಿಳಿಸುತ್ತೆ. 2 ವಿಧವಾಗಿ ಇಸ್ರಾಯೇಲರ ಎಣ್ಣೆಗಳನ್ನ ಮಾಡ್ತಿದ್ರು. ಒಂದು ಎಂಬುದಾಗಿ ನಾವು ನೋಡುವಾಗ ಈಗಿನ ಕಾಲದಲ್ಲಿ ಸಹ ನಾವು ಅದನ್ನೇ ಬಳಸ್ತೇವೆ. ನಾವು ಅದನ್ನ ಬಿಸಿ ಮಾಡಿ ಆ ಒಂದು ಕಾಯಿಗಳನ್ನ ಬಿಸಿ ಮಾಡಿ ಅದರಿಂದ ಎಣ್ಣೆಗಳನ್ನ ತಗೊಳ್ತಿದ್ರು, ಅಥವಾ ಕಾಯಿಗಳನ್ನ ಕುಟ್ಟಿ ಅದನ್ನ ಶೋಧಿಸಿ ಅದನ್ನ ಹಿಂಡಿ ಅದರಿಂದ ಎಣ್ಣೆಯನ್ನ ತೆಗೆದುಕೊಳ್ತಿದ್ರು. ಮತ್ತು ಈ ಎಣ್ಣೆ ಬಹಳ ಕ್ವಾಲಿಟಿ, ಅಥವಾ ಇದರ ಕ್ವಾಲಿಟಿ ಬಹಳ ಚೆನ್ನಾಗಿತ್ತು ಎಂಬುದಾಗಿ ನಾವು ಇತಿಹಾಸದಲ್ಲಿ ಅಥವಾ ಎಣ್ಣೆಯನ್ನು ಎಕ್ಸ್ಟ್ರಾಕ್ಟ್ ಮಾಡುವಂತ ವಿಧಾನವನ್ನು ನಾವು ಗಮನಿಸುವಾಗ ನಮಗೆ ತಿಳಿದು ಬರುವಂತ ಒಂದು ಸಂಗತಿ. ಪುಟ್ಟಿ ತೆಗೆದ ಎಣ್ಣೆ ಏನನ್ನು ಸೂಚಿಸುತ್ತೆ ಎಂಬುದಾಗಿ ನಾವು ನೋಡುವಾಗ, ಇದು ಯಾವ ರೀತಿಯಲ್ಲಿ ಕ್ರಿಸ್ತನು ತನ್ನ ದೇಹವನ್ನ ಜಜ್ಜೋದಕ್ಕೆ ಒಪ್ಪಿಸಲ್ಪಟ್ಟನು, ಯಾವ ರೀತಿಯಲ್ಲಿ ಕುಟ್ಟಿ ತೆಗೆದಂತಹ ಎಣ್ಣೆಯ ಹಾಗೆ ಕ್ರಿಸ್ತನ ದೇಹ ಸಹ ಜಜ್ಜಲ್ಪಟ್ಟಿತು, ಇದು ನಮಗೆ ತಿಳಿಸ್ತದೆ. ನಮ್ಮೆಲ್ಲರಿಗೂ ಸಹ ತಿಳಿದಿರುವಂತಹ ಒಂದು ಸಂಗತಿ, ಕ್ರಿಸ್ತನ ಅನುಭವಿಸಿದಂತಹ ಯಾತನೆಯನ್ನು ನಾವೆಲ್ಲರೂ ಸಹ ಕಂಡುಕೊಂಡಿದ್ದೇವೆ. ಆದಾಗ್ಯೂ ಈ ಎಣ್ಣೆ ಇಲ್ಲದೆ ಹೋದ್ರೆ, ನಾವು ಎಣ್ಣೆಯನ್ನು ತೆಗೆದೇ ಹೋದ್ರೆ ಆ ದೀಪವನ್ನು ನಾವು ಹಚ್ಚಿಸಲು ಸಾಧ್ಯವಿಲ್ಲ. ನಾವು ಒಂದು ಕಾಯನ್ನು ಕುಟ್ಟಿ ಶೋಧಿಸಿ ಎಣ್ಣೆಯನ್ನು ತೆಗೆದೇ ಹೊರತು ಆ ದೀಪವನ್ನು ನಾವು ಉರಿಸಲು ಸಾಧ್ಯವಿಲ್ಲ. ಕ್ರಿಸ್ತನ ಮರಣ ಸಹ, ಕ್ರಿಸ್ತನು ಸಾಮಾನ್ಯವಾಗಿ ಬಂದು ನಾನು ಸತ್ತು ಹೋಗ್ತೀನಿ ಎಂಬುದಾಗಿ ಸತ್ತು ಹೋಗಬಹುದಾಗಿತ್ತು. ಆದ್ರೆ ಅದು ಪ್ರವಾದನೆಗಳದ್ದು ನೆರವೇರ್ತಿರ್ಲಿಲ್ಲ. ನಮ್ಮ ಪಾಪವನ್ನ ಆತನು ಸಂಪೂರ್ಣವಾಗಿ ತೆಗೆದು ಹಾಕಬೇಕೆಂಬುದಾಗಿ ನಾವು ನೋಡ್ತೇವೆ. ಆತನು ಎಲ್ಲಾ ಹಿಂಸೆಗಳನ್ನ ಶಾಸ್ತ್ರದಲ್ಲಿ, ಪ್ರವಾದನೆಗಳಲ್ಲಿ ಎಷ್ಟು ವಿಧವಾಗಿ
ಆತನ ಮರಣವನ್ನ ತಿಳಿಸಿದ್ರ ಎಲ್ಲಾ ಸಂಗತಿಗಳನ್ನ ಆತನ ನೆರವೇರಿಸ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಸುಮ್ಮನೆ ಬಂದು ಶಿಲುಬೆ ಮೇಲೆ ಸತ್ತು ಹೋಗಬಹುದಾಗಿತ್ತು, ಆದ್ರೆ ಆತನ ಹಿಂಸೆ ಅದು ಗೆತ್ಸೆಮನೆ ತೋಟದಿಂದಲೇ ಪ್ರಾರಂಭವಾಯಿತು ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಅಲ್ಲಿಂದ ತೀರಿತು ಎಂಬುದಾಗಿ ಆತನ ಹೇಳುವವರೆಗೂ ಸಹ ಆತನು ನಡೆದು ಹೋದಂತ ದಾರಿ ಬಹಳ ಕ್ರೂರವಾದದ್ದು, ಭಯಂಕರವಾದದ್ದು ಆಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಎಂಬುದಾಗಿ ನಾವು ನೋಡುವಾಗ ಆದಾಮನ ಪಾಪದಿಂದ ಯಾವ ಒಂದು ಬೆಳಕಿನ ಹಾದಿಯನ್ನ ಅಥವಾ ಬೆಳಕಿನ ಒಂದು ಸಂಪರ್ಕ ನಾವು ಕಳ್ಕೊಂಡಿರ್ತೇವೋ ಆ ಸಂಪರ್ಕವನ್ನು ಪುನಃ ಸ್ಥಾಪಿಸಲು, ಆ ಒಂದು ಸಂಪರ್ಕಕ್ಕೆ ಪುನಃ ನಮ್ಮನ್ನು ಕರೆತರಲು, ದೇವರ ಮಕ್ಕಳ ಅನ್ಯೋನ್ಯತೆಗೆ ನಮ್ಮನ್ನು ಕರೆಯಲು ನಾವು ನೋಡ್ತಾ ಬರ್ತೇವೆ. ಕ್ರಿಸ್ತನು ಸಹ ಅದೇ ರೀತಿಯಲ್ಲಿ ಜಜ್ಜಲ್ಪಟ್ಟನು ನಮ್ಮ ಪಾಪದ ಸಲುವಾಗಿ, ನಮ್ಮ ಅಯೋಗ್ಯತೆಯ ಸಲುವಾಗಿ, ನಮ್ಮನ್ನು ನಮ್ಮ ದ್ರೋಹಗಳಿಂದ ಬಿಡಿಸುವ ಸಲುವಾಗಿ ಕ್ರಿಸ್ತನು ಸಹ ಅದೇ ರೀತಿಯಲ್ಲಿ ತನ್ನನ್ನು ತಾನು ಜಜ್ಜಿಕೊಂಡನೆಂಬುದಾಗಿ ನಾವು ನೋಡ್ತೇವೆ. ಕ್ರಿಸ್ತನು ಅನೇಕ ಮಾತುಗಳನ್ನ ಆಡಬಹುದಾಗಿತ್ತು, ಆದ್ರೆ ಆ ಒಂದು ಕೊನೆಯ ಒಂದು ಸಂದರ್ಭಗಳಲ್ಲಿ ಆತನು ಎಷ್ಟು ಬೇಕೋ ಅಷ್ಟೇ ಮಾತುಗಳನ್ನ ಆಡ್ತಾನೆ. ಒಂದು ಮಾತು ಹೆಚ್ಚು ಆಡೋದಿಲ್ಲ ಅಥವಾ ಒಂದು ಮಾತು ಕಡಿಮೆ ಆಡೋದಿಲ್ಲ. ಪ್ರವಾದನೆಗಳಲ್ಲಿ ಏನ್ ಹೇಳ್ತದೋ ಆ ಮಾತು ಆ ಸಮಯದಲ್ಲಿ ನೆರವೇರ್ಬೇಕೆಂಬುದಾಗಿ ಅದೇ ಮಾತನ್ನ ಆಡ್ತಾನೆ. ನನಗೆ ಬಾಯಾರಿಕೆ ಆಗಿದೆ ಎಂಬುದಾಗಿ ಆ ಶಾಸ್ತ್ರದ ಪ್ರವಾದ ನೆರವೇರ್ಬೇಕೆಂಬುದಾಗಿ ಆತನು ಬಾಯಾರಿಕೆ ಆಗಿದೆ ಎಂಬುದಾಗಿ ಹೇಳ್ತಾನೆ ಹೊರತು, ನಂತರದಲ್ಲಿ ನಾವು ನೋಡ್ತಾ ಬರುವಾಗ ತೀರಿತು ಎಂಬುದಾಗಿ ಸಾತನು ಹೇಳುವಾಗ ಶಾಸ್ತ್ರದ ಮಾತು ನೆರವೇರುವ ಹಾಗೆ ತೀರಿತು ಎಂಬುದಾಗಿ ಅದನ್ನು ಹೇಳ್ತಾನೆ. ಮತ್ತು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರುವಾಗ ಯಾವುದೇ ಒಂದು ಹೋರಿಯನ್ನ ಅಥವಾ ಯಾವುದೇ ಒಂದು ಯಜ್ಞವನ್ನ ಅವರು ಮಾಡುವುದಕ್ಕಿಂತಲೂ ಮೊದಲು ಅದು ಬಹಳವಾಗಿ ಅವರು ಪರೀಕ್ಷಿಸ್ತಿದ್ರು. 3 ದಿನಗಳ ಕಾಲ ಪಸ್ಕದ ಯಜ್ಞದ ಕುರಿಯನ್ನು ಅವರು ಪರೀಕ್ಷಿಸ್ತಿದ್ರು ಎಂಬುದಾಗಿ ವಿಮೋಚನಾ ಕಾಂಡದಲ್ಲಿ ನಾವು ನೋಡ್ತೇವೆ. ಕ್ರಿಸ್ತನ ಸಹ ಇಸ್ರಾಯೇಲ್ಯರಾಗ್ಲಿ ಅನ್ಯರೇ ಆಗ್ಲಿ ಎಷ್ಟೋ ವಿಧವಾಗಿ ಪರೀಕ್ಷೆ ಮಾಡ್ತಾ ಬಂದ್ರು. ಆದಾಗ್ಯೂ ಸಹ ಅವರು ಯಾವುದೇ ಪಾಪವನ್ನ ಅಲ್ಲಿ ಕಾಣ್ಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ದೇವರು ಹೇಳ್ತಾ ಬಂದ ಹಾಗೆ ಲೋಕದ ಪಾಪವನ್ನು ಹೊತ್ತುಕೊಳ್ಳಲು ನೇಮಿಸಲ್ಪಟ್ಟಂತ ಕುರಿಯಾಗಿ ಆತನು ಬಂದನು, ಕುರಿಯ ಹಾಗೆ ಆತನು ಶೋಧಿಸಲ್ಪಟ್ಟನು ಮತ್ತು ಕುರಿಯ ಹಾಗೆ ತನ್ನ ತಾನು ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಆತನ ದೇಹದಲ್ಲಿ ಒಂದೇ ಒಂದು ಮೂಳೆ ಮುರಿಯಲಿಲ್ಲ. ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತ್ರ ಮಾತಾಡ್ದ. ನಮ್ಮ ಹಾಗೆ ನಾವು ಸಹ ಹಿಂಸೆಗಳನ್ನ ಆದ ಹೋಗಿ ಎಷ್ಟೊಂದು ವಿಧವಾಗಿ ಮಾತಾಡ್ತೇವೆ. ನಾವು ನೋವುಗಳನ್ನು ಸಹಿಸುವಾಗ ಎಷ್ಟೊಂದು ವಿಧವಾಗಿ ಮಾತಾಡ್ತೇವೆ. ನಮಗೆ ವಿರುದ್ಧವಾಗಿ ಯಾರಾದ್ರೂ ಮಾತಾಡಿದ್ರೆ ಎಷ್ಟೊಂದು ಮಾತುಗಳನ್ನ ನಾವು ಆಡ್ತೇವಲ್ಲ. ಆದ್ರೆ ಕ್ರಿಸ್ತನ ಸ್ವಭಾವವನ್ನು, ಕ್ರಿಸ್ತನ ವಿಚಾರವನ್ನು ನಾವು ನೋಡುವಾಗ ಎಲ್ಲೂ ಸಹ ಆತನು ಒಂದು ಹೆಚ್ಚಿನದಾಗಿ ಮಾತನಾಡಿದ್ರೆ ಶಾಸ್ತ್ರದ ನೆರವೇರಕ್ಕೆ ಸಂಪೂರ್ಣವಾಗ್ತಿರ್ಲಿಲ್ಲ, ಅಥವಾ ಆತನು ಸಮರ್ಪಿಸ್ತಿರುವಂತಹ ಯಜ್ಞ ಸಂಪೂರ್ಣವಾಗ್ತಿರ್ಲಿಲ್ಲ. ದೇವರಿಗೆ ಸುಗಂಧ ವಾಸನೆಯಾಗಿ ಅದು ಪರಿಗಣಿಸಲ್ಪಡ್ತಿರ್ಲಿಲ್ಲ. ನಾವು ನೋಡ್ತೇವೆ ಈ 5 ವಿಧವಾದಂತಹ ಯಜ್ಞಗಳ ಕುರಿತಾಗಿ ನಾವು ಯಾಜಕಕಾಂಡದಲ್ಲಿ ನಾವು ನೋಡ್ತೇವೆ. ಸುಂದರವಾದಂತಹ ಒಂದು ಅಧ್ಯಯನ. ಈ ಎಲ್ಲಾ ಸಂಗತಿಗಳನ್ನ ಕ್ರಿಸ್ತನು ಸಂಪೂರ್ಣವಾಗಿ ಮಾಡಿ ತೀರಿಸಬೇಕಾಗಿದ್ರೆ, ಆ ಯಜ್ಞವನ್ನು ಮಾಡಿ ದೇವರಿಗೆ ಸುಗಂಧ ವಾಸನೆಯಾಗಿ ತನ್ನನ್ನು ತಾನು ಅರ್ಪಿಸಿಕೊಳ್ಬೇಕಾಗಿದ್ರೆ ಒಂದೇ ಒಂದು ಮಾತನ್ನ ಎಕ್ಸ್ಟ್ರಾ ಆತನು ಆಡುವ ಒಂದು ಸ್ಥಿತಿಯಲ್ಲಿ ಇರಲಿಲ್ಲ. ನಾವು ನೋಡ್ತೇವೆ ಎಲ್ಲವನ್ನು ಸಹ ಕ್ರಿಸ್ತನು ಸಹಿಸಿಕೊಂಡನು, ತಾಳಿಕೊಂಡನು. ಎಲ್ಲಿ ಬಾಯಿ ತೆರಬೇಕು ಅಲ್ಲಿ ಮಾತ್ರ ಬಾಯಿ ತೆರನು. ಆದ್ದರಿಂದಲೇ ಆತನ ಹಿಂಸೆಗಳು, ಆತನ ಸಂಕಟಗಳು, ಆತನ ಯಾತನೆಗಳು ನನ್ನ ನಂಬದಾಗಿತ್ತು. ಅದೆಲ್ಲವನ್ನು ಆತನ ಸಹಿಸಿಕೊಂಡು ನಾವು ನೋಡ್ತೇವೆ. ನಮ್ಮನ್ನ ಬಿಡುಗಡೆ ಮಾಡ್ಬೇಕೆಂಬುದಾಗಿ ಆತನ ಹಿಂಸೆಯನ್ನು ತಾಳಿಕೊಂಡು ನಮ್ಮ ಬದಲಾಗಿ ಆತನು ಎಣ್ಣೆಯ ಆ ಒಂದು ನೋಡ್ತೇವಲ್ಲ, ಎಣ್ಣೆಯ ಆ ಒಂದು ಮರದ ಕಾಯಿಗಳನ್ನ ಅವರು ಜಜ್ಜಿ ಹೇಗೆ ಅವರು ಕುಟ್ಟಿ ಪುಡಿ ಮಾಡಿ ಅದರಿಂದ ಎಣ್ಣೆಯನ್ನ ಹಿಂಡಿ ತೆಗೆದುಕೊಳ್ತಿದ್ರು, ಅದೇ ರೀತಿಯಲ್ಲಿ ಕೃಷ್ಣ ದೇಹವು ಹಿಂಡಲ್ಪಟ್ಟಾಗ ಮಾತ್ರವೇ ನಾವು ನೋಡ್ತೇವೆ ಆ ಒಂದು ಯಜ್ಞ ದೇವರಿಗೆ ಸಮರ್ಪಣೆ ಆಯ್ತು. ಯಜ್ಞವನ್ನು ದೇವರು ಸಂತೋಷ ಪಟ್ಟನು, ನಮ್ಮನ್ನು ಆತನು ಬೆಳೆಸಿದನು. ಪ್ರಿಯ ದೇವಜನರೇ, ಯಾಜಕರಾಗಿ ಕರೆಯಲ್ಪಟ್ಟಿರುವರ, ರಾಜವಂಶಸ್ಥರಾಗಿಯೂ ಪವಿತ್ರ ಯಜ್ಞಗಳನ್ನು ಸಮರ್ಪಿಸುವವರಾಗಿಯೂ ಕರೆಯಲ್ಪಟ್ಟಿರುವಂತಹ ಯಾಜಕರೇ, ನನಗಾಗಿ ನಮಗಾಗಿ ಎಲ್ಲಾ ಕಾರ್ಯಗಳನ್ನು ಕ್ರಿಸ್ತನು ಮಾಡಿರುವಾಗ ನಾವುಗಳದಕ್ಕೆ ಎಷ್ಟರ ಮಟ್ಟಿಗೆ ನಾವು ಸಿದ್ಧರಾಗ್ತಿದ್ದೇವೆ? ಆ ಬೆಳಕಿನ ಮೂಲವನ್ನು ನಾವು ಹಿಡ್ಕೊಂಡು ಹೋಗ್ತಿದ್ದೇವೆ. ಬೆಳಕನ್ನ ನಾವು ಈಗಾಗಲೇ ಕಲ್ತ್ಕೊಂಡು ಬಂದ ಹಾಗೆ ಬೆಳಕನ್ನ ಈ ರೂಮ್ ತುಂಬಾ ಬೆಳಕಿದೆ ಎಂಬುದಾಗಿ ನಾವು ಸ್ವಲ್ಪ ಬೆಳಕನ್ನ ಇಲ್ಲಿಂದ ತಗೊಂಡು ಹೋಗ್ಬಿಟ್ಟು ಬೇರೆ ರೂಮ್ಗೆ ಇಡೋಕ್ಕಾಗುದಿಲ್ಲ. ದೇವರ ವಾಕ್ಯವನ್ನ ಎಲ್ಲಿ ಏನ್ ಹೇಳ್ತಿದೆಯೋ ಅದೇ ರೀತಿಯಲ್ಲಿ ನಾವು ಮಾಡ್ಬೇಕು. ಯಾಕಂದ್ರೆ ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪವಾಗಿದೆ, ಬೆಳಕಾಗಿದೆ. ನಾವು ನಡೆಯಲು ದಾರಿನ ತೋರಿಸುವಂತದ್ದಾಗಿರ್ತದೆ. ಅದಕ್ಕಿಂತಲೂ ಹೆಚ್ಚಿನದಾಗಿ ಕ್ರಿಸ್ತನು ಬೆಳಕಿನ ಮೂಲವಾಗಿದ್ದಾನೆ. ಆ ಬೆಳಕಿನ ಮೂಲವನ್ನು ನಾವು ಎಲ್ಲಾ ಕಡೆ ತೆಗೆದುಕೊಂಡು ಹೋಗಲು ಆಗದೇ ಇದ್ರೆ ಎಲ್ಲಾ ವಿಚಾರಗಳಲ್ಲಿ ನಮಗೆ ಬೆಳಕು ಸಿಕ್ಕೋದಿಲ್ಲ. ಬೆಳಕು ಸಿಗದೆ ಹೋದಾಗ ನಾವೇನ್ ಮಾಡ್ತೇವೆ? ಅಂಧಕಾರದ ದೊರೆತನದಲ್ಲಿ ಲೋಕ ತುಂಬಿದೆ ಈಗಾಗಲೇ. ನಾವು ದಾರಿ ತಪ್ಪುವಂತ ಎಲ್ಲಾ ಸಾಧ್ಯತೆ ಇರ್ತದೆ, ಹಿಂಜಾರುವಂತ ಸಾಧ್ಯತೆ ಇರ್ತದೆ, ಕಾಲು ಮುರಿದು ಹೋಗುವಂತ ಸಾಧ್ಯತೆ ಇರ್ತದೆ. ಎಲ್ಲಾ ವಿಚಾರಗಳು ನಮ್ಮನ್ನ ದೂರ ತಳ್ಳುವಂತ ಸಾಧ್ಯತೆ ಇರ್ತದೆ. ಆದ್ರಿಂದ ದೇವರ ವಾಕ್ಯ ನಮ್ಮನ್ನು ಇಷ್ಟೆಲ್ಲಾ ಎಚ್ಚರಿಸುವಾಗ, ದೇವರ ವಾಕ್ಯ ನಮಗೆ ಇಷ್ಟೆಲ್ಲಾ ಕರೆಯನ್ನು ಕೊಡುವಾಗ, ದೇವರ ಹಿಂಸೆಗಳು, ದೇವರ ನೋವುಗಳು, ದೇವರ ಸಂಕಟಗಳು ನಮಗೆ ಎಲ್ಲಾ ಕಾರ್ಯಗಳನ್ನ ತಿಳಿಸ್ತಾ ಬರುವಾಗ, ದೇವರ ವಾಕ್ಯ, ದೇವರ ಆತ್ಮನ ಎಷ್ಟೋ ಬಾರಿ ನಮ್ಮನ್ನು ಎಚ್ಚರಿಸ್ತಾ ಬರುವಾಗ
ಯಾಜಕರಾಗಿರುವಂತ ನಾವು ಎಷ್ಟರ ಮಟ್ಟಿಗೆ ಎಲ್ಲಾ ತ್ಯಾಗಗಳನ್ನ ಮಾಡಿದ ಕರ್ತನಿಗೆ ನಾವು ಸಿದ್ಧರಾಗಿ, ಹೌದು ಸ್ವಾಮಿ, ನಾನು ನಿನ್ನ ಕಾರ್ಯವನ್ನು ಮುಂದುವರಿಸ್ತೇನೆ, ನಿನಗಾಗಿ ಯಜ್ಞಗಳನ್ನು ಸಮರ್ಪಿಸ್ತೇನೆ, ನಿನ್ನ ಸನ್ನಿಧಾನದಲ್ಲಿ ಯಾವಾಗಲೂ ಕೆಲಸವನ್ನು ಮಾಡ್ತೇನೆ ಎಂಬುದಾಗಿ ಹೇಳುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ. ನಮ್ಮನ್ನು ನಾವು ಇನ್ನೂ ಹೆಚ್ಚಾಗಿ ಕರ್ತನಿಗೆ ಸಮರ್ಪಿಸಲ್ಪಟ್ಟವರಾಗಿ, ಕರ್ತನ ಮಹಿಮೆಗಾಗಿ ನಾವು ಜೀವಿಸುವಂತವರಾಗಿರೋಣ. ಈ ಒಂದು ವಿಚಾರಗಳು ಯಾವ ರೀತಿಯಲ್ಲಿ ಕಲ್ತ್ಕೊಳ್ತಾ ಬಂದು ಎಂಬುದಾಗಿ ನಾವು ನೋಡುವಾಗ, ದೀಪಸ್ತಂಭವನ್ನು ನಾವು ನೋಡ್ತಾ ಬಂದು, ಈ ದೀಪಸ್ತಂಭ ಬೆಳಕಿನ ಮೂಲವಾಗಿದೆ. ಈ ದೀಪ ಸ್ತಂಭದ ರಚನೆ ಹೇಗಿದೆ, ಅದು ಬೆಳಕನ್ನು ಕೊಡುವಾಗ ಅದು ಏನನ್ನ ತಿಳಿಸುತ್ತೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದು, ಮುಂದೆ ಹೋಗಿ ನಾವು ಇದೇ ಚಿನ್ನದ ದೀಪಸ್ತಂಭದ ಒಂದು ಧ್ಯಾನವನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗೋಣ. ಈ ದೀಪಸ್ತಂಭವನ್ನ ಹೇಗೆ ಮಾಡಿದ್ದಾರೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದ್ವು. ಮತ್ತು ಈ ವಿಚಾರಗಳು, ಈಗ ತಾನೇ ನಾವು ನೋಡ್ತಾ ಬಂದ ವಿಚಾರಗಳು ನಮಗೇನನ್ನು ಕಲಿಸ್ಕೊಡ್ತದೆ, ಹೊಸ ಒಡಂಬಡಿಕೆಯ ಯಾಜಕರಂತ ನಮಗೆ ಯಾವ ಸಂಗತಿಗಳನ್ನ ಇದು ಕಲಿಸಿಕೊಡ್ತದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬರೋಣ. ಮೊದಲನೇದಾಗಿ ನಾವು ನೋಡ್ತಾ ಬಂದೆವು, ಆ ಬೆಳಕಿನ ಮೂಲ ಕ್ರಿಸ್ತನು ತಾನೇ ಆಗಿದ್ದಾನೆ. ಆದಿಯಲ್ಲಿದ್ದನು, ಆತನು ಮಹಾವೃದ್ಧನು, ಅದೇ ಸಮಯದಲ್ಲಿ ಆತನು ಬೆಂಕಿಯ ಕಣ್ಣುಗಳುಳ್ಳಾತನು, ಆತನು ನ್ಯಾಯ ತೀರ್ಪು ಮಾಡಲು ಸನ್ನದ್ಧನ ಆಗಿರುವ ಆತನು ಅಧಿಕಾರ ಉಳ್ಳಾತನು ಎಂಬುದಾಗಿ ನಮಗೆ ತಿಳಿಸ್ತಾ ಬಂದನು. ಈ ಅಧಿಕಾರವುಳ್ಳಾತನು ನಮಗಾಗಿ ಜಜ್ಜಲ್ಪಟ್ಟನು, ವಿಪರೀತವಾಗಿ ಹಿಂಸೆಗಳನ್ನು ಅನುಭವಿಸಿ ಸತ್ತನು, ಸಂಪೂರ್ಣ ಯಜ್ಞವಾಗಿ ಆತನು ಒಪ್ಪಿಸಲ್ಪಟ್ಟನು, ದೇವರಿಗೆ ಸುಗಂಧ ವಾಸನೆಯಾಗಿ ತರುವಂತಹ ಯಜ್ಞವಾಗಿ ಒಪ್ಪಿಸಲ್ಪಟ್ಟು ನಮ್ಮನ್ನ ಯಾಜಕ ಸೇವೆಗೆ ಆತನು ಕರೆತಂದನು. ನಮ್ಮಲ್ಲಿದ್ದಂತಹ 12 ವಿಧವಾದಂತಹ ಅವಯವಗಳು ಅಥವಾ ಆ ಒಂದು ಕ್ವಾಲಿಟೀಸ್ ಏನಿದೆ, ಅಥವಾ ದೇವರ ಸನ್ನಿಧಾನದಿಂದ ನಮ್ಮನ್ನು ದೂರ ತಳ್ಳುವಂತಹ 12 ಸಂಗತಿಗಳಿಂದ ನಮ್ಮನ್ನ ದೂರ ತಂದು ಆತನು ದೇವರ ಸನ್ನಿಧಾನಕ್ಕೆ ನಮ್ಮನ್ನು ಪ್ರವೇಶಿಸುವ ಹಾಗೆ ಮಾಡಿದ್ದಾನೆ. ಯಾಜಕ ಜವಾಬ್ದಾರಿಯನ್ನು ನಮಗೆ ಕೊಟ್ಟಿದ್ದಾನೆ, ಯಾಜಕ ಸೇವೆಗೆ ನಮ್ಮನ್ನು ಕರೆದಿದ್ದಾನೆ. ಆದ್ದರಿಂದ ಈ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತಹ ನಮ್ಮನ್ನ ಕ್ರಿಸ್ತನು ಯಾವ ರೀತಿಯಲ್ಲಿ ಈ ದಿನದಲ್ಲಿ ಕರೆಯುತ್ತಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಬರೋಣ. ಎಫೆಸ 5:8. ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಇಲ್ಲಿ ನಾವು ನೋಡ್ತಾ ಬರೋ ಹಾಗೆ, ನಾವು ನೋಡುವಂತ ಸಂಗತಿ, ನಾವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಸ್ವಲ್ಪ ಈ ಸೆಂಟೆನ್ಸ್ ನಾವು ಆಲೋಚನೆ ಮಾಡ್ತಾ ಬರೋದಾದ್ರೆ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಎಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡ್ತಾ ಬರೋಣ. ಹಿಂದಿನ ಕಾಲದಲ್ಲಿ ನೀವು ಕತ್ತಲೆಯಲ್ಲಿ ಸೇರಿಕೊಂಡಿದ್ದೀರಿ ಎಂಬುದಾಗಿ ಹೇಳಬಹುದಾಗಿತ್ತು. ಹಿಂದಿನ ಕಾಲದಲ್ಲಿ ನೀವು ಕತ್ತಲಿನಲ್ಲಿ ಭಾಗಿಯಾಗಿದ್ದೀರಿ ಎಂಬುದಾಗಿ ಹೇಳಬಹುದಾಗಿತ್ತು. ಆದ್ರೆ ಇಲ್ಲಿ ಹೇಳುವಂತಹ ಸಂಗತಿ, ನೀವು ಹಿಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ ಎಂಬುದಾಗಿ. ಯಾವ್ದು ಇಂಗ್ಲಿಷ್ ಬೈಬಲ್ ಇರೋದಾದ್ರೆ ಇಂಗ್ಲಿಷ್ ನಲ್ಲಿ ಈ ವಾಕ್ಯವನ್ನು ಓದಬಹುದಾ? ಎಫೆಸ 5:8 ಇಂಗ್ಲಿಷ್ ಬೈಬಲ್ ಇರೋದಾದ್ರೆ. ಅಲ್ಲಿ ನಾವು ನೋಡುವಂತಹ ಸಂಗತಿ, ಯು ವೇರ್ ಡಾರ್ಕ್ನೆಸ್ ಎಂಬುದಾಗಿ. ಯು ವೇರ್ ಇನ್ ಡಾರ್ಕ್ನೆಸ್ ಅಲ್ಲ, ಯು ವೇರ್ ಡಾರ್ಕ್ನೆಸ್ ಎಂಬುದಾಗಿ. ಅಂದ್ರೆ ಅಲ್ಲಿ ಏನನ್ನ ಹೇಳ್ಬೇಕೆಂಬುದಾಗಿ ಬಯಸಿದ್ದಾನೆ ಎಂಬುದಾಗಿ ಪೌಲನಲ್ಲಿ, ನೀವೇ ಕತ್ತಲಾಗಿದ್ದೀರಿ, ನೀವು ಕತ್ತಲೆಯಲ್ಲಿ ಇದ್ದೀರಿ ಅಲ್ಲ, ನೀವೇ ಕತ್ತಲಾಗಿದ್ದೀರಿ. ಯಾವ ರೀತಿಯಲ್ಲಿ ನಾವು ರೂಮ್ ನ ಲೈಟ್ ಆಫ್ ಮಾಡಿದ್ರೆ ರೂಮ್ ಇಡೀ ಕತ್ತಲಾಗ್ತದೆ, ಅದೇ ರೀತಿಯಲ್ಲಿ ನಾವೇ ಕತ್ತಲಾಗಿದ್ದೇವೆ ಎಂಬುದಾಗಿ ಅಲ್ಲಿ ಪೌಲನು ಹೇಳ್ತಾ ಬರ್ತಾನೆ. ಅಂತ ಕತ್ತಲಾಗಿದಂತ ನಮ್ಮನ್ನ ಅಲ್ಲಿ ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗಿದ್ದೇವೆ ಎಂಬುದಾಗಿ ಪೌಲನು ಹೇಳ್ತಾ ಬರ್ತಾನೆ. ಕತ್ತಲಾಗಿದ್ದೆವು, ನಮ್ಮಲ್ಲಿ ಭಾಗಶಃ ಅಥವಾ ಸ್ವಲ್ಪ ಭಾಗ ಮಾತ್ರ ಕತ್ತಲಾಗಿರ್ಲಿಲ್ಲ, ಕೈ ಕಾಲು ಮುಖ ಮಾತ್ರ ಕತ್ತಲಾಗಿರ್ಲಿಲ್ಲ, ಅದು ನಾವೇ ಸಂಪೂರ್ಣವಾಗಿ ಕತ್ತಲಾಗಿದ್ದೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಆದ್ರೆ ಕ್ರಿಸ್ತನಲ್ಲಿದ್ದು ನಾವೀಗ ಬೆಳಕಾಗಿದ್ದೇವೆ. ಆ ಬೆಳಕಿನ ಒಂದು ಗುಣಲಕ್ಷಣಗಳನ್ನ ನಾವು ನೋಡ್ಕೊಳ್ತಾ ಬಂದೇವಲ್ವಾ. ಆದಿಯಲ್ಲಿ ಇದ್ದಂತಹ ಒಂದು ಬೆಳಕು, ಆದಿಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರಾಗಿದ್ದಂತಹ ಒಂದು ಬೆಳಕು ನಮ್ಮ ಮಧ್ಯದಲ್ಲಿ 2000 ವರ್ಷಗಳ ಹಿಂದೆ ಬರುವಾಗ, ನಾವು ಕ್ರಿಸ್ತನಲ್ಲಿ ಯಾವಾಗ ಸೇರಿಕೊಳ್ತೇವೆ ಆಗ ನಾವು ಬೆಳಕಾಗಿದ್ದೀವಿ. ಕತ್ತಲಾಗಿದ್ದವರು ಆ ಒಂದು ಕತ್ತಲಿನಿಂದ ಆಚೆ ಬಂದು ಬೆಳಕಿಗೆ ಸೇರಿದ್ದೇವೆ. ನಾವೀಗ ಬೆಳಕಾಗಿದ್ದೇವೆ ಎಂಬುದಾಗಿ ನಾವು ನೋಡ್ತೇವೆ. ಈ ಲೋಕಕ್ಕೆ ಬೆಳಕು ಕೊಡುವವರು ನಾವಾಗಿದ್ದೇವೆ. ಕ್ರಿಸ್ತನ ಆ ಒಂದು ಬೆಳಕನ್ನ ನಾವು ಯಾವ ರೀತಿಯಲ್ಲಿ ಸೂರ್ಯನ ಬೆಳಕನ್ನ ಚಂದ್ರನು ತಕೊಂಡು ಅದನ್ನ ರಿಫ್ಲೆಕ್ಟ್ ಮಾಡಿ ಪುನಃ ಭೂಮಿಗೆ ಬೆಳಕು ಕೊಡ್ತಾನೋ, ನಮ್ಮ ಒಂದು ಜೀವಿತವು ಸಹ ಅದೇ ರೀತಿಯಲ್ಲಿದೆ. ಕ್ರಿಸ್ತನ ಆ ಮೂಲ ಬೆಳಕನ್ನ ನಾವೇ ಬೆಳಕಾಗಿ, ಅಂದ್ರೆ ನಾವೇ ಬೆಳಕನ್ನ ಜನರೇಟ್ ಮಾಡ್ತಿಲ್ಲ, ಇಲ್ಲಿ ಕ್ರಿಸ್ತನ ಬೆಳಕನ್ನ ರಿಫ್ಲೆಕ್ಟ್ ಮಾಡ್ತಿದ್ದೇವೆ. ಕ್ರಿಸ್ತನ ರಿಫ್ಲೆಕ್ಟ್ ಮಾಡಿ ನಾವು ಭೂಮಿಗೆ ಬೆಳಕನ್ನು ಕೊಡಬೇಕಾಗಿದೆ. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಈ ಲೋಕ ಅಂಧಕಾರದ ದೊರೆತನದಲ್ಲಿದೆ, ಈ ಲೋಕ ಅಂಧಕಾರದ ಅಧಿಕಾರಿಯ
ಕೆಳಗಡೆ ಇದೆ. ಈ ಲೋಕದಲ್ಲಿ ಇರುವಂತಹ ಎಲ್ಲರೂ ಸಹ ಕತ್ತಲೆಯಲ್ಲಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಪೇತ್ರನು ಸಹ ಹೇಳ್ತಾ ಬರುವ ಹಾಗೆ ನಾವು ಕತ್ತಲೆಯಲ್ಲಿ ಇದ್ವು, ಆದ್ರೆ ಬೆಳಕಿನ ಕಡೆಗೆ ಕ್ರಿಸ್ತ ನಮ್ಮನ್ನು ಕರೆತಂದಿದ್ದಾನೆ ಎಂಬುದಾಗಿ. ಇಲ್ಲಿ ಸಹ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಹೇಳುವಂತದ್ದು, ನಾವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೇವೆ ಎಂಬುದಾಗಿ. ಈ ಬೆಳಕಿನವರಾಗಿರುವಂತಹ ಒಂದು ಜವಾಬ್ದಾರಿ ನಾವು ಏನ್ ಮಾಡ್ಬೇಕೆಂಬುದಾಗಿ ನಾವು ನೋಡೋದಾದ್ರೆ, ಯಾವ ರೀತಿಯಲ್ಲಿ ಸೂರ್ಯನ ಬೆಳಕನ್ನು ಚಂದ್ರನು ಪ್ರತಿಫಲಿಸಿ ಭೂಮಿಗೆ ಬೆಳಕನ್ನು ಕೊಡ್ತಾನೋ, ಕತ್ತಲೆಯಲ್ಲಿರುವಂತಹ ಈ ಲೋಕದ ಜನರಿಗೆ, ಬೆಳಕನ್ನ ವಿಚಾರವಾಗಿ ತಿಳಿಯದಂತಹ ಜನರಿಗೆ, ಇನ್ನೂ ಸಹ ನಮ್ಮ ಸುತ್ತಮುತ್ತಲು ಅನೇಕ ಜನರು ಕತ್ತಲಾಗಿದ್ದಾರೆ. ಹೌದು. ಆ ಕತ್ತಲಾಗಿರುವಂತಹ ಜನರಿಗೆ ಕ್ರಿಸ್ತನ ಬೆಳಕನ್ನ ಹಂಚುವವರಾಗಿ ಬೆಳಕಿನ ಕಡೆಗೆ ಕರ್ತಂದ್ರು ಎಂಬುದಾಗಿ ಪೌಲನು ಹೇಳ್ತಾನೆ. ನಮ್ಮ ಮೂಲ ಒಂದು ರೆಫರೆನ್ಸ್ ಏನಿತ್ತು, ನೀವು ಕತ್ತಲೆಯಲ್ಲಿರುವವರಾಗಿದ್ರಿ, ಬೆಳಕಿಗೆ ಬಂದಿರಿ, ಆ ಬೆಳಕಿನಿಗೆ ನಿಮ್ಮನ್ನು ಕರೆತಂದಂತಹ ಆ ಕ್ರಿಸ್ತನ ಗುಣಾತಿಶಯಗಳನ್ನ ಪ್ರಚಾರ ಮಾಡುವವರಾಗಿರಿ ಎಂಬುದಾಗಿ ಪೇತ್ರನು ಪ್ರೋತ್ಸಾಹಿಸ್ತಾ ಬರ್ತಾನೆ. ಪೌಲನು ಸಹ ಇಲ್ಲಿ ಹೇಳುವಂತಹ ಸಂಗತಿ ಅದೇ, ನೀವು ಕತ್ತಲಾಗಿದ್ದೀರಿ, ಆದ್ರೆ ಈಗ ಬೆಳಕಾಗಿದ್ದೀರಿ, ಕ್ರಿಸ್ತನಲ್ಲಿದ್ದು ಬೆಳಕಿನವರಂತೆ ನಡ್ಕೊಳ್ರಿ ಎಂಬುದಾಗಿ ಅದನ್ನು ಹೇಳ್ತಾ ಬರ್ತಾನೆ. ಹಾಗೆ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 6ನೇ ವಚನ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಳೆದನು. ಇಲ್ಲಿ ನೋಡುವಂತ ಒಂದು ಸಂಗತಿ, ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ ಎಂಬುದಾಗಿ. ಪೌಲನು ಹೇಳ್ತಾ ಬಂದ ಹಾಗೆ, ನಾವು ಕತ್ತಲಾಗಿದ್ದವು, ಆ ಕತ್ತಲೆಯಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ದೇವರು ತಾನೇ ಹೇಳಿದ್ದಾನೆ. ದೇವರು ಹೇಳಿ ಅದನ್ನು ಸುಮ್ಮನಾಗಿಲ್ಲ, ಆದ್ರೆ ಅದನ್ನೇನು ಮಾಡಿದ್ದಾನೆ, ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನವೆಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯದಲ್ಲಿ ಹೊಳೆದಿದ್ದಾನೆ. ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾ ಬಂದ, ನಾವು ಕತ್ತಲಾಗಿದ್ದವರು ಕ್ರಿಸ್ತನಲ್ಲಿ ಬರುವಾಗ ನಾವು ಬೆಳಕಾಗಿದ್ದೇವೆ ಎಂಬುದಾಗಿ, ಮತ್ತು ಬೆಳಕಿನವರಂತೆ ನಡ್ಕೊಳ್ರಿ ಎಂಬುದಾಗಿ ಅದನ್ನು ಹೇಳ್ತಾ ಬರ್ತಾನೆ. ಅದೇ ರೀತಿಯಲ್ಲಿ ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ಹೇಳುತ್ತಾ ಬರೋ ಹಾಗೆ, ಈ ಕತ್ತಲೆ ಒಳಗಿಂದ ಬೆಳಕು ಹೊಳೆಯಲಿ ಎಂಬುದಾಗಿ ಹೇಳಿದ ದೇವ್ರೆ, ಆ ದೇವರು ಕ್ರಿಸ್ತನ ಮುಖಾಂತರವಾಗಿ ದೇವರ ವಿಶಾಲವಾದಂತಹ ಜ್ಞಾನದ ಪ್ರಕಾಶ ಹೊಳೆಯಲಿ ಎಂಬುದಾಗಿ ಆತನು ಕ್ರಿಸ್ತನ ಮುಖಾಂತರವಾಗಿ ಬೆಳಕನ್ನ ತೋರಿಸಿದ್ದಾನೆ. ಮತ್ತು ಈ ಬೆಳಕು ಅನೇಕರಿಗೆ ಪ್ರಕಾಶ ಉಂಟು ಮಾಡಬೇಕೆಂಬುದಾಗಿ ನಮ್ಮ ಹೃದಯಗಳಲ್ಲಿ ಸಹ ಹೊಳೆದಿದ್ದಾನೆ. ಯಾಜಕರಾಗಿ ದೇವರ ಸನ್ನಿಧಾನಕ್ಕೆ ಬರುವಾಗ ನಾವು ನೋಡ್ತೇವೆ, ಅಲ್ಲಿ ಬೆಳಕಿದೆ. ಆ ಬೆಳಕನ್ನ ಹೊತ್ತುಕೊಂಡು ಯಾಜಕರು ಸೇವೆ ಮಾಡಬೇಕು, ಮತ್ತು ಆ ಬೆಳಕನ್ನ ಹೊತ್ತುಕೊಂಡು ಯಾಜಕರು ಕಾರ್ಯಗಳನ್ನ ಮಾಡಬೇಕು. ಮಾತ್ರವಲ್ಲ, ನಾವು ನೋಡ್ತಾ ಬರೋ ಹಾಗೆ ಅದರ ಮುಖಾಂತರವಾಗಿ ಕತ್ತಲೆಯಲ್ಲಿ ಇರುವವರ ಬಳಿಗೆ ಹೋಗಿ ಬೆಳಕನ್ನು ನಾವು ತರಬೇಕು, ಬೆಳಕನ್ನ ತರುವವರಾಗಿ ನಾವು ಜೀವಿಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತ ಒಂದು ಸಂಗತಿ. ಮೋಶೆಯ ವಿಚಾರವನ್ನು ನಾವು ನೋಡುವಾಗ, ಮೋಶೆ ದೇವರ ಸನ್ನಿಧಾನದಲ್ಲಿ ಇದ್ದು ನಾವು ನೋಡ್ತಾ ಬರ್ತೇವೆ, 40 ದಿನಗಳ ಕಾಲ ಆತನು ಫಸ್ಟ್ ಹೋಗ್ತಾನೆ, ಒಂದು ಕಲ್ಲಿನ ಒಂದು ದಶಾಜ್ಞೆಗಳನ್ನ ಪಡ್ಕೊಂಡು ಬರ್ತಾನೆ. 2 ಕಲ್ಲಿನ ಹಲಗೆಗಳ ಮಾಡಿದಂತ ದಶಾಜ್ಞೆಗಳನ್ನ ಹೊತ್ಕೊಂಡು ಬರ್ತಾನೆ. ಇಸ್ರಾಯೇಲರು ವಿಮುಖರಾಗ್ತಾರೆ. ಪುನಃ 40 ದಿನಗಳ ಹೋಗಿ ಇನ್ನೊಂದು ಸಾರಿ ಹಲಗೆಗಳನ್ನ ತಕೊಂಡು ಬರ್ತಾನೆ. ಗುಡಾರದ ವಿಚಾರವಾಗಿ ದೇವರೊಂದಿಗೆ ಮಾತನಾಡ್ತಾನೆ. ನಂತರ ಇಸ್ರಾಯೇಲರು ಮತ್ತು ಯಾಜಕರು ಸಮರ್ಪಿಸಬೇಕಂತ ಯಜ್ಞಗಳ ಕುರಿತಾಗಿ ದೇವರೊಂದಿಗೆ ಮಾತನಾಡ್ತಾ ಬರುವಾಗ, ಇಸ್ರಾಯೇಲರು ಆತನ ಮುಖವನ್ನು ನೋಡುವಾಗ ಆತನ ಮುಖವು ಪ್ರಕಾಶಿಸ್ತಾ ಬಂತು ಎಂಬುದಾಗಿ ನಾವು ನೋಡ್ತೇವೆ. ಯಾವ ಮೋಶೆ ದೇವರೊಂದಿಗೆ ಇದ್ದು ದೇವರ ವಾಕ್ಯದ ಬೆಳಕು, ದೇವರ ಪ್ರಕಾಶ ಆತನು ನೋಡಿ ಆತನ ಪ್ರಕಾಶದಲ್ಲಿ ಆತನು ಇದ್ದು ಆತನ ಮುಖ ಪ್ರಕಾಶವಾಯಿತು ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸ್ತದೋ, ಆ ದೇವರ ವಾಕ್ಯ ನಮಗೆ ಹೇಳುವಂಥದ್ದು, ಆ ದೇವರ ವಾಕ್ಯದ ಪ್ರಭಾವದ ಪ್ರಕಾಶ ನಿಮ್ಮ ಹೃದಯದಲ್ಲಿ ಹೊಳೆದು ಅದು ಅನೇಕರಿಗೆ ಬೆಳಕಾಗಿರಲಿ ಎಂಬುದಾಗಿ ದೇವರು ಕತ್ತಲೆಯಲ್ಲಿ ಇದ್ದಂತ ನಿಮ್ಮನ್ನ ಬೆಳಕಿಗೆ ತಂದಿದ್ದಾನೆ. ನೀವು ಬೆಳಕಾಗಿದ್ದೀರಿ, ಬೆಳಕಿನವರಾಗಿ ನಡ್ಕೊಳ್ರಿ, ಮತ್ತು ಆ ಬೆಳಕನ್ನ ನೀವು ಇತರರಿಗೆ ತಿಳಿಯಪಡಿಸ್ರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಮೋಶೆ ಅಷ್ಟು ಸಮಯ ಇದ್ದು ದೇವರ ಒಂದು ಪ್ರಕಾಶವನ್ನು ಹೊಂದಿಕೊಳ್ಳೋದಾದ್ರೆ, ಯಾಜಕರು ಇನ್ನೂ ಹೆಚ್ಚಾದಂತ ಸಂದರ್ಭಗಳಲ್ಲಿ ದೇವರ ಸನ್ನಿಧಾನದಲ್ಲಿ ಇದ್ರಲ್ಲ, ದೇವರ ಸನ್ನಿಧಾನಕ್ಕೆ ಅವರು ಹೋಗಿ ಯಜ್ಞಗಳನ್ನು ಸಮರ್ಪಿಸ್ತಾ ಬಂದ್ರಲ್ಲ. ಆದ್ರೆ ಯಾವ ಯಾಜಕನು ಸಹ ನಾವು ನೋಡ್ತಾ ಬರ್ತೇವೆ ಮೋಶೆಯ ಹಾಗೆ ಆ ಒಂದು ಪ್ರಕಾಶವಾದ ಮುಖವನ್ನು ಹೊಂದಿರಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಬರ್ತೇವೆ. ಹೊಸ ಒಡಂಬಡಿಕೆ ಯಾಜಕ ಅಂತ ನಮಗೆ ದೇವರು ಕೊಡುವಂತಹ ಕರೆ ಅಥವಾ ದೇವರ ವಾಕ್ಯದ ಪ್ರೋತ್ಸಾಹ, ದೇವರ ವಾಕ್ಯದ ಎಚ್ಚರಿಕೆ, ನಮ್ಮ ಮುಖವು ಮೋಶೆಯ ಮುಖದ ಹಾಗೆ ಪ್ರಜ್ವಲಿಸಬೇಕು. ನಾವು ನೋಡ್ತಾ ಬರ್ತೇವೆ ಮೋಶೆಯ ಒಂದು ಪ್ರಭಾವ ಅದು ಡಿಮ್ ಆಗ್ತಾ ಬಂತು ಎಂಬುದಾಗಿ
ಆತನು ಯಾಕೆ ಮುಖದ ಮೇಲೆ ಒಂದು ಮುಸುಕನ್ನು ಹಾಕಿಕೊಂಡ ಎಂಬುದಾಗಿ ನೋಡುವಾಗ ಅದು ಡಿಮಾಗ್ತಾ ಬಂತು, ಅದು ಇಸ್ರಾಯೇಲರಿಗೆ ಕಾಣಬಾರದು ಎಂಬುದಾಗಿ ಆತನು ಮುಸುಕು ಹಾಕಿಕೊಂಡ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ಓದ್ತಾ ಬರ್ತೇವೆ. ಅದ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಆತನನ್ನು ನಿರೀಕ್ಷಿಸಿದವರು ಪ್ರಕಾಶವನ್ನು ಹೊಂದಿದವರು ಮುಖವು ಲಜ್ಜೆಯಿಂದ ಕೆಡುವುದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರ ಸನ್ನಿಧಾನವನ್ನು, ದೇವರ ಪ್ರಸನ್ನತೆಯನ್ನು ನಾವು ಬಯಸುವಾಗ ದೇವರ ಮುಖದ ಪ್ರಕಾಶ, ದೇವರ ಪ್ರಕಾಶ ಅದು ನಮ್ಮಲ್ಲಿ ಸಹ ಕಂಡು ಬರುವಂತದ್ದಾಗುತ್ತೆ ಎಂಬುದಾಗಿ ದೇವರ ವಾಕ್ಯ ತಿಳಿಸೋದಾದ್ರೆ, ದೇವರ ವಾಕ್ಯದ ಪ್ರಕಾಶ, ದೇವರ ಪ್ರಸನ್ನತೆಯಲ್ಲಿರುವಂತಹ ಒಂದು ಪ್ರಕಾಶ ನಮ್ಮ ಜೀವಿತದಲ್ಲಿ ಕಂಡು ಬರ್ತಿದೆ. ಯಾಜಕರಾಗಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ಪ್ರತಿದಿನ, ಪ್ರತಿ ಸಂಜೆ, ಪ್ರತಿ ವಾರ ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡುವವರಾಗಿ ದೇವರು ನಮ್ಮನ್ನು ಕರೆದಿರುವಾಗ ಎಷ್ಟು ಸಮಯ, ಎಷ್ಟು ನಿಮಿಷ, ಎಷ್ಟು ಗಂಟೆ ನಾವು ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡ್ತಿದ್ದೇವೆ. ದೇವರ ಸನ್ನಿಧಾನದಲ್ಲಿ ಕೆಲಸ ಮಾಡುವಾಗ ದೇವರ ಪ್ರಭಾವದ ಪ್ರಕಾಶ ನಮ್ಮಲ್ಲಿ ಇದೆಯಾ? ಆ ಪ್ರಕಾಶವನ್ನ ಅನ್ಯರು ಅಥವಾ ನಮ್ಮ ದೇವಜನರು, ನಮ್ಮ ಸಹೋದರಿಗಳು, ನಮ್ಮ ನೆರೆಹೊರೆಯವರು ನೋಡ್ತಿದ್ದಾರಾ? ಆ ಪ್ರಕಾಶ ನಮ್ಮಲ್ಲಿ ಕಾರ್ಯ ಮಾಡ್ತಿದೆಯಾ? ಆ ಪ್ರಕಾಶ ಇತರರನ್ನ ಸಹ ಅದು ಆಕರ್ಷಿಸ್ತಾ ಇದೆಯಾ? ನಮ್ಮನ್ನ ನಾವು ಯೋಚನೆ ಮಾಡಿಕೊಳ್ಳುವವರಾಗಿರೋಣ, ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವವರಾಗಿರೋಣ. ಪ್ರಕಾಶ, ನಾವು ದೇವರ ವಾಕ್ಯದ ಪ್ರಭಾವದ ಪ್ರಕಾಶವನ್ನು ಹೊಂದಿಕೊಳ್ಬೇಕಾದ್ರೆ ದೇವರ ಸಮೀಪ ಬರಬೇಕು. ಒಂದು ನಿಮಿಷ ಸಾಧ್ಯವಿಲ್ಲ, ಹೆಚ್ಚಿನ ಸಮಯ ನಾವು ಅಲ್ಲಿ ಕಳೆಯಬೇಕು. ದೇವರ ವಾಕ್ಯದ ಬೆಳಕು, ದೇವರ ವಾಕ್ಯದ ಆ ಒಂದು ಎಲ್ಲಾ ಸಂಗತಿಗಳನ್ನು ನಾವು ಹೆಚ್ಚು ಹೆಚ್ಚಾಗಿ ಕಲಿತುಕೊಳ್ಳುವಾಗ, ಹೆಚ್ಚು ಹೆಚ್ಚಾಗಿ ನಾವು ಅದನ್ನ ಧ್ಯಾನ ಮಾಡ್ತಾ ಬರುವಾಗ, ಹೆಚ್ಚು ಸಮಯವನ್ನು ಕ್ರಿಸ್ತನಿಗೆ ಕೊಡುವಾಗ, ಹೆಚ್ಚು ಸಮಯ ಬೆಳಕಿನ ಮೂಲದೊಂದಿಗೆ ನಾವು ಕಳೆಯುವಾಗ ಅದರ ಹಾಗೆ ನಾವು ಪ್ರಕಾಶಿಸಲು ಸಾಧ್ಯವಾಗ್ತದೆ. ಆಗ ಮಾತ್ರವೇ ನಾವು ಸಹ ಲೋಕಕ್ಕೆ ಬೆಳಕನ್ನು ಕೊಡುವಂತಹ ಸ್ಥಿತಿಯಲ್ಲಿರ್ತೇವೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಮತ್ತು ನಾವು ಮುಂದೆ ಕೊನೆಯದಾಗಿ ಈ ದಿನದಲ್ಲಿ ನೋಡುವಂತ ಸಂಗತಿ, ಈ ದೀಪಸ್ತಂಭ 7 ಕೊಂಬೆಗಳುಳ್ಳದಾಗಿತ್ತು ಎಂಬುದಾಗಿ ನಾವು ನೋಡ್ತಾ ಬಂದೆವು. 7 ಕೊಂಬೆಗಳು ಅಂದ್ರೆ ಮಧ್ಯದಲ್ಲಿ ಒಂದು ಕೊಂಬೆ ಇದೆ, ಅದರ ಸುತ್ತಲೂ 3 ಕೊಂಬೆ, ಒಟ್ಟು 6 ಕೊಂಬೆ. ಆ ಮಧ್ಯದ ಕೊಂಬೆ, ಅದರ ಸುತ್ತಲೂ 3 ಕೊಂಬೆಗಳು, 6 ಕೊಂಬೆಗಳು ಸುತ್ತಮುತ್ತ, ಮಧ್ಯದಲ್ಲಿ ಒಂದು ಕೊಂಬೆ, 7 ಕೊಂಬೆಗಳು ಉಳ್ಳಂತ ದೀಪಸ್ತಂಭ ಎಂಬುದಾಗಿ ನಮಗೆ ದೇವರ ವಾಕ್ಯ ತಿಳಿಸುವಂತದ್ದನ್ನ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ಈ 7 ಕೊಂಬೆಗಳುಳ್ಳ ದೀಪಸ್ತಂಭಕ್ಕೆ ಅನೇಕ ವಿಧವಾದಂತಹ ಸಂಗತಿಗಳನ್ನ ನಾವು, ಅನೇಕ ವಿಚಾರಗಳನ್ನ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ಆದಾಗ್ಯೂ ನಮ್ಮ ಈ ದಿನದ ಒಂದು ಧ್ಯಾನಕ್ಕೆ ಸರಳವಾಗಿ ಕೆಲವು ಸಂಗತಿಗಳನ್ನ ನಾವು ಕಲ್ತ್ಕೊಳ್ತಾ ಹೋಗೋಣ. ಪ್ರಕಟಣೆಯಲ್ಲಿ ಸಹ ನಾವು ಈ ದೀಪಸ್ತಂಭವನ್ನು ಕುರಿತಾಗಿ ನಾವು ನೋಡ್ತೇವೆ. ಪ್ರಕಟಣೆ 1:3 ಪ್ರಕಟಣೆ 1:13 ತಿರುಗಿದಾಗ 7 ಚಿನ್ನದ ದೀಪಸ್ತಂಭಗಳನ್ನು, ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು. ಮುಂದೆ, ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು. ಸೊ ನಾವು ಇಲ್ಲಿ ನೋಡ್ತಾ ಬರುವಂತ ಸಂಗತಿ, ಈ 7 ದೀಪಸ್ತಂಭಗಳ ಮಧ್ಯದಲ್ಲಿ ಕ್ರಿಸ್ತನಿದ್ದಾನೆ ಎಂಬುದಾಗಿ. ಕ್ರಿಸ್ತನು ಮಹಿಮೆಯನ್ನ ಹೊಂದಿಕೊಂಡಿದ್ದಾನೆ, ಆತನು ಮಹಿಮಾ ಸ್ವರೂಪನಾಗಿದ್ದಾನೆ. ಈ ಲೋಕದಲ್ಲಿದ್ದ ಹಾಗೆ ಆತನು ಸಾಮಾನ್ಯ ಮನುಷ್ಯನಾಗಿ ಇಲ್ಲ. ಆದ್ರೆ ದೀಪಸ್ತಂಭದ ಮಧ್ಯದಲ್ಲಿರುವ ಆತನು ಪ್ರಕಾಶದೊಡನೆ, ಮಹಿಮೆಯೊಡನೆ ಬಹಳ ಭಯಂಕರನಾಗಿ ಕಾಣಿಸ್ತಿದ್ದಾನೆ, ಅಥವಾ ಆತನ ಅಧಿಕಾರಯುತನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತಾ ಬರ್ತದೆ. ಆದ್ರೆ ಈ 7 ಕೊಂಬೆಗಳನ್ನು ಹೊಂದಿರುವಂತ ದೀಪಸ್ತಂಭ ನಮಗೆ ಕಲಿಸುವಂತ ಒಂದು ಸಂಗತಿ, ಅಲ್ಲಿ ಸುತ್ತಲೂ 6 ದೀಪಸ್ತಂಭ ಇದೆ, 6 ಕೊಂಬೆಗಳಿದೆ, ಮತ್ತು ಮಧ್ಯದಲ್ಲಿ ಒಂದು ಕೊಂಬೆ ಇದೆ. ನಾವು ಆ ಮಧ್ಯದಲ್ಲಿರುವಂತಹ ಒಂದು ಕೊಂಬೆ ಕ್ರಿಸ್ತನ ಎಂಬುದಾಗಿ ನಾವು ಎಣಿಸಿಕೊಳ್ಳೋದಾದ್ರೆ, ಸುತ್ತಮುತ್ತಲು ಇರುವಂತಹ 3 ಕೊಂಬೆಗಳು, ಅದು ದೇವಾಲಯದಲ್ಲಿ ನಾವು ನೋಡುವಾಗ ಒಂದೇ ಇದ್ರೆ ಬಹಳ ಬೆಳಕು ಬರೋದಿಲ್ಲ ಎಂಬುದಾಗಿ 7 ಕೊಂಬೆಗಳಿರುವಾಗ ಹೆಚ್ಚಿನ ಜಾಗಕ್ಕೆ ಅದು ಬೆಳಕನ್ನು ಕೊಡುವಂತದ್ದಾಗಿರ್ತದೆ. ಯಾಕಂದ್ರೆ ಆ ಒಂದು ಪವಿತ್ರ ಸ್ಥಳ ವಿಶಾಲವಾಗಿತ್ತು, ಆ ಎಲ್ಲಾ ಕಡೆಗೆ ಬೆಳಕು ಬರಲಿ ಎಂಬುದಾಗಿ 7 ಕೊಂಬೆಗಳಿರೋದಾದ್ರೆ, ಈ ಲೋಕದಲ್ಲಿ ಸಹ ನಮ್ಮನ್ನ ದೇವರ ಆಲಯವಾಗಿ ಇಟ್ಟಿರುವಾಗ, ದೇವರ ಸನ್ನಿಧಾನದಲ್ಲಿ ಆತನ ನಮ್ಮನ್ನ ಇಟ್ಟಿರುವಾಗ, ನೀವು ಬೆಳಕನ್ನು ಕೊಡ್ರಿ, ಹೊಳೆಯಿರಿ, ಪ್ರಕಾಶಿಸ್ರಿ ಎಂಬುದಾಗಿ ದೇವರು ನಮಗೆ ಹೇಳುವಾಗ, ನಾವು ಯಾರಿಂದ ಆ ಒಂದು ಬೆಳಕನ್ನು ಹೊಂದಿಕೊಳ್ಬೇಕು, ಅಥವಾ ಯಾರು ನಮಗೆ ಬೆಳಕನ್ನು ಕೊಡ್ತಿದ್ದಾರೋ ಆತನಿಗಿಂತಲೂ ಹೆಚ್ಚಿನದಾಗಿ ನಮ್ಮನ್ನು ನಾವು ಪ್ರಜ್ವಲಿಸ್ಬೇಕಾ? ಅಥವಾ ನಾವಿಲ್ಲಿ ಕ್ರಿಸ್ತನ ಕುರಿತಾಗಿ ನಾವು ನೋಡ್ತೇವಲ್ವ, ಆತನು ಮನುಷ್ಯ ಕುಮಾರನಂತೆ ಇದ್ದಾನೆ, ಆದಾಗ್ಯೂ ಸಹ ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ತೊಟ್ಟುಕೊಂಡಿದ್ದಾನೆ, ಮತ್ತು ಮುಂದೆ ನೋಡ್ತಾ ಬರುವಾಗ ಆತನು ಮಹಾ ಮಹಿಮೆಯುಳ್ಳವನಾಗಿದ್ದಾನೆ. ಅದೇ ಸಭೆಗೆ ಬರುವಾಗ, ದೇವರ ಸನ್ನಿಧಾನಕ್ಕೆ ಬರುವಾಗ, ಪವಿತ್ರ ಯಾಜಕ ವರ್ಗದವರಾಗಿಯೂ ರಾಜವಂಶಸ್ಥರಂತ ಯಾಜಕ ವರ್ಗದವರಾಗಿಯೂ ಬರುವಾಗ, ಎಷ್ಟೋ ಬಾರಿ ಆ ಮಹಾ ಮಹಿಮೆಯುಳ್ಳ ಕರ್ತನನ್ನು ನಾವು ನೋಡುವುದರ ಬದಲು, ಆ ಮಹಾ ಮಹಿಮೆಯುಳ್ಳ ಕರ್ತನನ್ನ ಹೆಚ್ಚಿಸುವುದರ ಬದಲು, ಘನಪಡಿಸುವುದರ ಬದಲು, ನಾನು ಮಹಿಮೆಯನ್ನು ಹೊಂದಬೇಕು, ನಾನು ಘನತೆಯನ್ನು ಹೊಂದಿಕೊಳ್ಬೇಕು,
ನಾನು ಹೆಚ್ಚಿಸಲ್ಪಡ್ಬೇಕೆಂದಾಗ ಎಷ್ಟೋ ಬಾರಿ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವಾಗ, ನನ್ನ ತಲಾಂತುಗಳ ಮುಖಾಂತರವಾಗಿ ಇತರು ನನ್ನನ್ನು ಹೊಗಳುವಾಗ, ನಾನು ಮಾಡುವಂತ ಕಾರ್ಯಗಳ ಮುಖಾಂತರವಾಗಿ ಇತರು ನನ್ನನ್ನು ಹೊಗಳುವಾಗ ಅಥವಾ ಹೊಗಳದೇ ಇರುವಾಗ ಎಷ್ಟೋ ಬಾರಿ ನಾನೇ ಶ್ರೇಷ್ಠನೆಂಬುದಾಗಿ ಸಭೆಯಲ್ಲಿ ಅಂದುಕೊಳ್ತೇನಲ್ವ. ಸಭೆಯಲ್ಲಿ ನಾವು ಕೂಡಿ ಬಂದಿರುವಾಗ ಆ ಒಂದು ಉನ್ನತವಾದಂತಹ ಪದವಿ, ಮಹಿಮೆ, ಘನತೆ, ಅಧಿಕಾರ ಎಲ್ಲವೂ ಸಹ ಕ್ರಿಸ್ತನಿಗೆ ಹೋಗ್ಬೇಕೇ ಹೊರತು ನಾನು ಅದನ್ನ ಕಸಿದುಕೊಳ್ಳೋನಾಗಿ ಆಗಿರುವುದಾದ್ರೆ, ಕ್ರಿಸ್ತನ ಆ ಒಂದು ಮಹಿಮೆ ಅದನ್ನ ಬಿಟ್ಟವನಾಗಿ ನಾನು ಮಹಿಮೆಯನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ಹೇಳೋದಾದ್ರೆ, ಕ್ರಿಸ್ತನನ್ನು ಮಹಿಮೆ ಪಡಿಸುವುದರ ಬದಲು ನಾನೇ ಮಹಿಮೆಯನ್ನು ಹೊಂದಿಕೊಳ್ತೇನೆ ಅಥವಾ ಎಲ್ಲರೂ ಬಂದು ನನ್ನನ್ನು ಹೊಗಳಲಿ ಎಂಬುದಾಗಿ ನಾನು ಕೆಲಸವನ್ನು ಮಾಡೋದಾದ್ರೆ, ಖಂಡಿತವಾಗಿ ನಾನು ಕ್ರಿಸ್ತನಿಗೆ ಕೊಡಬೇಕಂತ ಮಹಿಮೆಯನ್ನು ಕದ್ದುಕೊಳ್ತಿದ್ದೇನೆ. ಮತ್ತು ಆ ಬೆಳಕು ಯಾವ ರೀತಿಯಲ್ಲಿ ಎಲ್ಲಾ 7 ದೀಪಸ್ತಂಭಗಳು ಬೆಳಕನ್ನು ಹಂಚಬೇಕಾಗಿತ್ತು, ನಾವು ನೋಡ್ತೇವೆ ನನ್ನ ಆ ಒಂದು ಬೆಂಕಿ ಬಹಳವಾಗಿ ಉರಿಯಬೇಕೆಂಬುದಾಗಿ ಪ್ರಯತ್ನಿಸುವಾಗ ದೀಪಸ್ತಂಭದ ಮಧ್ಯದಲ್ಲಿ ಇರುವಂತಹ ಕ್ರಿಸ್ತನನ್ನ, ಆತನ ಮಹಾ ಮಹಿಮೆಯಲ್ಲಿರುವಂತಹ ಕ್ರಿಸ್ತನನ್ನ, ಈ ಲೋಕಕ್ಕೆ ಬೆಳಕಾಗಿರುವಂತಹ ಕ್ರಿಸ್ತನನ್ನ ನಾನು ಕುಂದಿಸಿ ನನ್ನ ಮಹಿಮೆ ಹೆಚ್ಚಾಗಬೇಕೆಂಬುದಾಗಿ ನಾನು ಎಷ್ಟು ಪ್ರಯಾಸ ಪಡ್ತೇನೋ, ಎಷ್ಟು ಪ್ರಯತ್ನ ಪಡ್ತೇನೋ, ನನ್ನನ್ನು ನಾನೇ ಹೆಚ್ಚಿಸಿಕೊಳ್ತೇನೋ, ಆಗ ನಾವು ದೇವರ ಸನ್ನಿಧಾನದಲ್ಲಿರುವಂತಹ ಆ ಒಂದು ಪ್ರಭಾವದ ಪ್ರಕಾಶವನ್ನ ಕುಗ್ಗಿಸಿ ನಾನು ಹೆಚ್ಚಿಸಲ್ಪಡ್ಬೇಕೆಂಬುದಾಗಿ, ನನ್ನ ಕಾರ್ಯಗಳು ಹೆಚ್ಚಿಸಬೇಕೆಂಬುದಾಗಿ ದೇವರನ್ನ ತಗ್ಗಿಸಿದವನಾಗಿ ನಾನು ಜೀವಿಸ್ತಾ ಬರ್ತೇನೆ. ಸಭೆಯು ಬೆಳವಣಿಗೆ ಹೊಂದಬೇಕಾದ್ರೆ ಸಭೆಯು ದೇವರ ಮನೆ, ಕ್ರಿಸ್ತನ ಕಾರ್ಯಗಳಲ್ಲಿ ನಡೆಯಬೇಕೆಂಬುದಾಗಿ ತಿಮೋತಿಯನ ಒಂದು ಪತ್ರಿಕೆಯಲ್ಲಿ ನಾವು ಕಳೆದ ಬಾರಿ ನಾವು ಓದ್ತಾ ಬಂದೆವು. ದೇವರ ಸನ್ನಿಧಾನದಲ್ಲಿ ದೇವರ ಕಾರ್ಯಗಳು ನಡೆಯಬೇಕು, ದೇವರ ಮಹಿಮೆ ಹೊಂದಬೇಕು, ದೇವರು ಹೇಳಿದಂತ ರೀತಿಯಲ್ಲಿ ಕಾರ್ಯಗಳು ನಡೆಯಬೇಕು. ಅದು ನಾನು ಯಾವಾಗ ನನ್ನ ಸ್ವಂತ ಆಲೋಚನೆ ಮಾಡ್ತೇನೋ, ನನ್ನ ಸ್ವಂತ ಆಲೋಚನೆಗಳ ಮುಖಾಂತರವಾಗಿ ಸಭೆಯನ್ನು ನಡೆಸಬೇಕೆಂಬುದಾಗಿ, ಸಭೆಯಲ್ಲಿ ಕಾರ್ಯಗಳು ಮಾಡಬೇಕೆಂಬುದಾಗಿ, ನಾನು ಅಲ್ಲಿ ಕೆಲಸಗಳನ್ನ ಮಾಡಿ ಮಹಿಮೆಯನ್ನು ಹೊಂದಿಕೊಳ್ಬೇಕೆಂಬುದಾಗಿ ನಾನು ಯಾವಾಗ ಬಯಸ್ತೇನೋ, ಆಗ ಕ್ರಿಸ್ತನಿಗೆ ಸಿಗುವಂತ ಮಹಿಮೆಯನ್ನು ನಾನು ತಳ್ಳಿದವನಾಗಿ, ಕ್ರಿಸ್ತನಿಗೆ ಸಿಗುವಂತ ಮಹಿಮೆಯನ್ನು ನಾನು ತಿರಸ್ಕರಿಸಿ ನನ್ನನ್ನು ನಾನು ಹೆಚ್ಚಿಸಿಕೊಳ್ತೇನೆ. ಮತ್ತು ಈ ಹೆಚ್ಚಿಸಿಕೊಳ್ಳುವಂತ ಸ್ವಭಾವ ಅದು ನಾವು ಎಲ್ಲರಿಗೂ ತಿಳಿದಿರುವ ಹಾಗೆ ಸೈತಾನನಿಂದ ಬಂದದ್ದು. ಸೈತಾನ ಯಾವಾಗ ತನ್ನನ್ನು ತಾನು ಸ್ವಲ್ಪ ಹೆಚ್ಚಿಸಿಕೊಳ್ತಾನೋ ನಾವು ನೋಡ್ತೇವೆ, ಸಂಪೂರ್ಣವಾಗಿ ಆತನು ತಳ್ಳಲ್ಪಡ್ತಾನೆ. ಆತನೊಂದಿಗೆ 3ನೇ ಒಂದು ಭಾಗದ ದೂತರನ್ನು ತೆಗೆದುಕೊಂಡು ಹೋಗಿ ಆತನು ದೇವರಿಂದ ದೂರ ಹೋಗ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. ಆತನಿಂದ ಅನೇಕ ಕಾರ್ಯಗಳು ಈ ಲೋಕದಲ್ಲಿ ಈ ದಿನಗಳಲ್ಲಿ ಆಗುವುದನ್ನು ನಾವು ನೋಡ್ತಾ ಬರ್ತೇವೆ. ದೇವರ ರಾಜ್ಯದ ಮಹಿಮೆಗೆ, ದೇವರ ರಾಜ್ಯದ ವಿಸ್ತರಣೆಗೆ, ದೇವರ ರಾಜ್ಯದ ಅಭಿವೃದ್ಧಿಗೆ ನಾನು ಆ ರೀತಿ ತೊಡಕ ಉಂಟು ಮಾಡುವತನಾಗಿರ್ತೇನೆ. ನಾನು ಯಾವಾಗ ದೇವರ ಮಹಿಮೆಯನ್ನು ಕಸಕೊಳ್ತೇನೋ, ದೇವರ ಮಹಿಮೆಗಿಂತಲೂ ಹೆಚ್ಚಿನದಾಗಿ ನಾನು ಅಭಿವೃದ್ಧಿ ಹೊಂದಬೇಕೆಂಬುದಾಗಿ ಬಯಸ್ತೇನೋ. ಆದ್ದರಿಂದ ಈ ದೀಪಸ್ತಂಭ ಮಾತ್ರವೇ ಬೆಳಕನ್ನು ಕೊಡಬೇಕು. ಈ ದೀಪಸ್ತಂಭ ಕೊಡುವಂತ ಬೆಳಕನ್ನು ನಾನು ಕಸಿದುಕೊಳ್ಳಲು ಪ್ರಯತ್ನಿಸಿದರೆ, ನಾನು ಅದನ್ನ ತಡೆಗಟ್ಟಿ ನಾನು ಹೆಚ್ಚಿಸಿಕೊಳ್ಬೇಕೆಂಬುದಾಗಿ ಬಯಸುವಾಗ ದೇವರ ಸನ್ನಿಧಾನದಿಂದ ನಾನು ತಳ್ಳಲ್ಪಡುವನಾಗ್ತೇನೆ. ದೇವರ ಆ ಒಂದು ಯಾಜಕ ಸೇವೆಯನ್ನು ದೇವರನ್ನ ದೂರ ತಳ್ಳುವಂತ ಸ್ಥಿತಿಯಲ್ಲಿ ನಾವು ಇರ್ತೇವೆ. ಸಭೆಯ ಮುಖ್ಯ ಕರ್ತವ್ಯ ಏನು? ಸಭೆಯ ಆ ಒಂದು ಮೂಲನಾದಂತಹ ಆ ಒಂದು ತಲೆಗೆ ನಾವೆಲ್ಲರೂ ಸಹ ವಿಧೇಯರಾಗಿ ನಾವು ನಿಂತ್ಕೊಳ್ಬೇಕು. ಆದ್ರೆ ಚಿಕ್ಕ ಅಂಗವಾಗಿರುವಂತಹ ನಾವೇ ಹೆಚ್ಚಿಸಿಕೊಳ್ಳಬೇಕೆಂಬುದಾಗಿ ಬಯಸೋದಾದ್ರೆ ಆ ದೇಹ ಹೇಗೆ ತಾನೇ ಕೆಲಸ ಮಾಡುತ್ತೆ. ಸಭೆಯಲ್ಲಿ ಆತ್ಮಿಕ ಕಾರ್ಯಗಳಾಗಬೇಕಾದ್ರೆ ನಾವೆಲ್ಲರೂ ಸಹ ಕ್ರೈಸ್ತ ಸಹೋದರರು, ಅಣ್ಣ ತಮ್ಮಂದಿರಂತೆ ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಒಬ್ಬರು ಮತ್ತೊಬ್ಬರನ್ನು ತನಗಿಂತಲೂ ಶ್ರೇಷ್ಠರೆಂಬುದಾಗಿ ಎಣಿಸಿರಿ ಎಂಬುದಾಗಿ ಪೌಲನು ಬರೀತಾ ಬರ್ತಾನೆ. ಆದ್ರೆ ನಮ್ಮಲ್ಲಿ ತಗ್ಗಿಸುವಿಕೆಯ ಮನೋಭಾವನೆ ಎಷ್ಟು ಮಟ್ಟಿಗೆ ಇರೋದಿಲ್ವೋ ಅಷ್ಟವರೆಗೂ ಸಹ ನಾವು ಕ್ರಿಸ್ತನ ಮಹಿಮೆ ಪಡಿಸೋದಿಲ್ಲ. ಕ್ರಿಸ್ತನ ಮಹಿಮೆ ಪಡಿಸದೇ ಹೋದ್ರೆ ನಾವು ನೋಡ್ತೇವೆ ನಮ್ಮ ಸಭೆ ಆತ್ಮಿಕವಾಗಿ ಬೆಳೆಯುತ್ತಾ ಬರೋದಿಲ್ಲ, ಆತ್ಮಗಳು ರಕ್ಷಣೆ ದಾರಿಗೆ ನಡೆಸಲ್ಪಡುವುದಿಲ್ಲ, ಸಭೆಯಲ್ಲಿ ಆತ್ಮಿಕ ಕಾರ್ಯಗಳಾಗೋದಿಲ್ಲ. ಸಭೆಯನ್ನು ನಮ್ಮ ಸಭೆಯನ್ನು ದೇವರು ಯಾವ ಕಾರಣದಿಂದ ಈ ಲೋಕದಲ್ಲಿ ಇಟ್ಟಿದ್ದಾನೋ ಆ ಕಾರಣವನ್ನ ಬಿಟ್ಟು ನಮ್ಮ ಸ್ವಂತ ಉದ್ದೇಶಗಳನ್ನು ನೆರವೇರಿಸಬೇಕೆಂಬುದಾಗಿ ನಾವು ಬಯಸುವಂತವರಾಗಿರ್ತೇವೆ. ತೀಟೆ ಕಿವಿಗಳುಳ್ಳವರಾಗಿ, ದೇವರ ವಾಕ್ಯದ ಮಹಿಮೆಯನ್ನ ಬೇಡ ಎನ್ನುವವರಾಗಿ, ದೇವರ ವಾಕ್ಯದ ಸತ್ಯಾರ್ಥಗಳನ್ನು ತ್ಯಜಿಸಿದವರಾಗಿ, ತಿರಸ್ಕರಿಸಿದವರಾಗಿ ನಾವು ಜೀವಿಸುವಂತವರಾಗಿರ್ತೇವೆ. ದೇವರ ಸನ್ನಿಧಾನದಲ್ಲಿ ಯಾರು ಮಹಿಮೆಯನ್ನು ಹೊಂದಲ್ಪಡ್ಬೇಕು, ದೇವರ ಸನ್ನಿಧಾನದಲ್ಲಿ ಯಾರು ಆ ಘನತೆಯನ್ನು ಹೊಂದಿಕೊಳ್ಬೇಕು, ಬಹಳ ಗಂಭೀರವಾದಂತಹ ಸಂಗತಿ. ಯಾಕಂದ್ರೆ ಆ ಮಹಿಮೆಯನ್ನ ಕಸಕೊಳ್ಳಲು ಬರುವಾಗ ನಾವು ನೋಡ್ತೇವೆ ಆ ಕ್ಷಣದಲ್ಲಿಯೇ ದೇವರ ಸನ್ನಿಧಾನದಿಂದ ಬೆಂಕಿ ಹೊರಟು ಅವರನ್ನ ನಾಶ ಮಾಡಿತು ಎಂಬುದಾಗಿ ದೇವರ ವಾಕ್ಯ ಆ ದಿನದಲ್ಲಿ ಹೇಳುವುದಾದ್ರೆ, ಈ ದಿನದಲ್ಲಿಯೂ ಸಹ ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರೋ ಹಾಗೆ ನಮ್ಮಲ್ಲಿ ಈ ರೀತಿ ಆಗಬಾರದು ಎಂಬುದಾಗಿ ಅನೇಕರನ್ನ ದೇವರು ಶಿಕ್ಷಿಸ್ತಾನೆ ಮತ್ತು ಅನೇಕರು ನಿದ್ದೆ ಮಾಡುವಂತವರಾಗ್ತಾರೆ ಎಂಬುದಾಗಿ ದೇವರ ಸನ್ನಿಧಾನದಲ್ಲಿ ನಾವು ಹೇಳ್ತೇವೆ. ಜೀವ ಸ್ವರೂಪನಂತ ಕೈಯಲ್ಲಿ ಸಿಕ್ಕಿ ಬೀಳುವುದು ಬಹಳ ಭಯಂಕರವಾದದ್ದು ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ. ನಾವು ಸೇವಿಸುವಂತ ಆರಾಧಿಸುವಂತ ದೇವರು ದಯಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಇಬ್ರಿಯ ಗ್ರಂಥಕರ್ತನು ಬರೀತಾ ಬರ್ತಾನೆ. ಆದ್ದರಿಂದ ಈ ಮಹಿಮೆಯನ್ನ, ಈ ಘನತೆಯನ್ನ ನಾವು ಯಾರಿಗೆ ಸಮರ್ಪಿಸುತ್ತಿದ್ದೇವೆ? ಲೋಕಕ್ಕೆ ಬೆಳಕಾಗಿರುವಂತ ದೇವರ ಬೆಳಕನ್ನ ಮುಚ್ಚಿ ಮರೆ ಮಾಡಿ ನಾವು ಬೆಳಕನ್ನು, ನಾವು ಮಹಿಮೆಯನ್ನು ಹೊಂದಿಕೊಳ್ಬೇಕಾಗಿ ಎಂಬುದಾಗಿ ನಿಲ್ಲುದಾದ್ರೆ
ನಮ್ಮ ಆಲೋಚನೆ ಅಥವಾ ನಮ್ಮ ಕಾರ್ಯಗಳು ಎಷ್ಟು ಕನಿಷ್ಠವಾದದ್ದು ಎಂಬುದಾಗಿ ನಮ್ಮನ್ನು ನಾವು ಆಲೋಚಿಸಿಕೊಳ್ಳೋಣ. ಲೋಕಕ್ಕೆ ಬೆಳಕಾಗಿರುವ ಆತನು ಒಂದ್ ಕಡೆ ಆದ್ರೆ, ನಾನು ಮಹಿಮೆಯನ್ನು ಹೊಂದಿಕೊಳ್ಬೇಕು, ನಾನು ಹೆಚ್ಚಾಗಿ ಬೆಳಗಬೇಕೆಂಬುದಾಗಿ ಅಂದುಕೊಳ್ಳುವಾಗ ನಿಜವಾದ ಬೆಳಕಿಗೂ ಮತ್ತು ನನ್ನ ಬೆಳಕಿಗೂ ಎಷ್ಟು ವ್ಯತ್ಯಾಸ ಇದೆ ಎಂಬುದಾಗಿ ನಾವು ಕಲಿತುಕೊಳ್ಳೋಣ. ಕನಿಷ್ಠರಾದವರು ಎಂಬುದಾಗಿ ನಾವು ಗ್ರಹಿಸಿಕೊಳ್ಳೋಣ. ಆಗ ಮಾತ್ರವೇ ದೇವರ ಆ ಒಂದು ಮಹಿಮೆಯನ್ನು ಹೆಚ್ಚಾಗಿ ಘನಪಡಿಸುತ್ತಾ ಆತನ ಮುಖಾಂತರವಾಗಿ ಅನೇಕ ಕಾರ್ಯಗಳನ್ನು ನಾವು ಮಾಡಲು ಸಾಧ್ಯವಾಗ್ತದೆ. ಇನ್ನು ಸುಮಾರು 3 ಅಂಶಗಳನ್ನ ನಾವು ಈ ದಿನಗಳಲ್ಲಿ ಇಲ್ಲೇ ನಿಲ್ಲಿಸೋನಾಗಿದೆ, ಸಮಯ ಆಗಿದೆ. ಅದರಿಂದ ಇನ್ನು 3 ವಿಚಾರಗಳಿದೆ. ಇದನ್ನ ನಾವು ಮುಂಬರುವ ದಿನಗಳಲ್ಲಿ ಕಲಿಯುತ್ತಾ ಬರೋಣ. ಹೇಗೂ ಕಲಿತಂತ ಸಂಗತಿಗಳನ್ನ ನಾವು ಬಹಳ ಗಂಭೀರವಾಗಿ ಆಲೋಚಿಸಿಕೊಳ್ಳೋಣ. ಯಾಕಂದ್ರೆ ದೇವರ ಕರೆ, ನಾವು ದೇವರ ಸನ್ನಿಧಾನದಲ್ಲಿ ಪವಿತ್ರ ಯಾಜಕ ವರ್ಗದವರಾಗಿದ್ದೇವೆ, ರಾಜವಂಶಸ್ಥರಂತ ಯಾಜಕ ವರ್ಗದವರಾಗಿದ್ದೇವೆ. ಈ ಕರೆ ನಮಗೆ ಬಹಳ ಗಂಭೀರವಾಗಿದೆ. ಈ ಕರೆಯನ್ನು ಹೊಂದಿಕೊಂಡಿರುವಂತಹ ನಾವು ಅನೇಕ ಜವಾಬ್ದಾರಿಗಳನ್ನ ಮಾಡಬೇಕಾಗಿದೆ. ಒಂದು ಜವಾಬ್ದಾರಿಯಲ್ಲಿ ಸೋಲೋದಾದ್ರೆ ನಾವು ದೇವರ ಸನ್ನಿಧಾನದಿಂದ ದೂರ ತಳ್ಳಲ್ಪಡುವುದುಂಟು. ಯಾಜಕ ಎನ್ನುವಂತ ಒಂದು ಅಧಿಕಾರ ಅಥವಾ ಒಂದು ಪೊಸಿಷನ್ ನಮಗೆ ಇರ್ತದೆ, ಆದ್ರೆ ದೇವರ ಸನ್ನಿಧಾನಕ್ಕೆ ಬರುವಂತ ಅರ್ಹತೆ ನಾವು ಕಳ್ಕೊಳ್ತೇವೆ. ಅದರಿಂದ ಬಹಳ ಗಂಭೀರವಾದಂತಹ ಒಂದು ಸ್ಥಾನಕ್ಕೆ ನಮ್ಮನ್ನು ಕರೆತಂದಿರುವಾಗ, ಬಹಳ ಗಂಭೀರವಾದಂತಹ ಸೇವೆಯನ್ನು ಮಾಡಲು ನಮ್ಮನ್ನು ಕರೆದಿರುವಾಗ, ಬಹಳ ಗಂಭೀರವಾದಂತಹ ಜವಾಬ್ದಾರಿ ಇದಾಗಿರುವಾಗ ಹೇಗೆ ನಮ್ಮನ್ನು ನಾವು ದೇವರ ಸನ್ನಿಧಾನದಲ್ಲಿ ನಾವು ಕಾಣಿಸಿಕೊಳ್ತಿದ್ದೇವೆ, ಹೇಗೆ ನಾವು ದೇವರ ಸನ್ನಿಧಾನದಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಂಡವರಾಗಿ ದೇವರ ಮಹಿಮೆಗಾಗಿ ಮುಂಬರುವ ದಿನಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಬರುವವರಾಗಿರೋಣ. ದೇವರ ತಾನೇ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ.